ಅದನ್ನು ಪ್ರಕಾಶನ ಮಾಡಿದ್ದಾರೆ. ಸಮಯಾವಕಾಶ ಇದ್ದವರು ಗ್ರಂಥಾಲಯದ ಸಮಯದಲ್ಲಿ ಬಂದು ನಮ್ಮ ಗ್ರಂಥಾಲಯದಲ್ಲಿ ಅದನ್ನು ನೋಡಬಹುದು. ಅದಕ್ಕೆ ಕರ್ನಾಟಕದಿಂದ BV ಸುಬ್ಬರಾಯಪ್ಪ ಅವರು ವಿಶೇಷ ಲೇಖನಗಳನ್ನು ಕೊಟ್ಟು ಸಂಪಾದಕ ಮಂಡಳಿಯ ಸದಸ್ಯರು ಆಗಿದ್ದರು. ಇದು ದೊಡ್ಡ ಹೆಮ್ಮೆಯ ವಿಚಾರ. ಇತ್ತೀಚೆಗೆ ಆಧುನಿಕ ವಿಜ್ಞಾನ, ಮಾಡರ್ನ್ ಸೈನ್ಸ್, ಎ ಹಿಸ್ಟಾರಿಕಲ್ ಆ್ಯಂಡ್ ಸೋಷಿಯಲ್ ಪರ್ಸ್ಪೆಕ್ಟಿವ್ ಅಂತ ಹೇಳಿ ಒಂದು ವಿಶೇಷ ಕೃತಿಯನ್ನು ಕೂಡ ಮಾಡಿ ಬಿಡುಗಡೆಯಾಗಿದೆ. ಅದು ಕೂಡ ಗ್ರಂಥಾಲಯದಲ್ಲಿ ಲಭ್ಯವಿದೆ. ಹೀಗೆ ಪ್ರಾಧ್ಯಾಪಕ ವೃತ್ತಿಯ ನಂತರವೂ ಕೂಡ ಸುದೀರ್ಘವಾದ ಸಂಶೋಧನೆಯಲ್ಲಿ ತೊಡಗಿಕೊಂಡು ವಿಜ್ಞಾನ ಮತ್ತು ಸಮಾಜ ಇವುಗಳ ಸಂಬಂಧ, ಅವುಗಳ ಅರ್ಥಪೂರ್ಣ ಸಂಬಂಧದ ಜೊತೆಗೆ ಮನಸ್ಸನ್ನು ಕೊಟ್ಟವರು BV ಸುಬ್ಬರಾಯಪ್ಪ ಅವರು. ನಿಟ್ಟೂರು ಶ್ರೀನಿವಾಸರಾವರ ಕಡೆಯ ದಿವಸಗಳಲ್ಲಿ ಈ ಸಂಸ್ಥೆಗೆ ಪರಿಚಯ ಆಗಿ, ಈ ಸಂಸ್ಥೆಯ ಏನು ನೀವು ಎಕ್ಸ್ಟರ್ನಲ್ ಮಾಡಿಫಿಕೇಷನ್ ಅಥವಾ ರೆನೋವೇಷನ್ ಅಂತೀರಿ, ಅದಕ್ಕೆ ಆಧಾರ ಸ್ತಂಭ ಆದವರು ಕೂಡ BV ಸುಬ್ಬರಾಯಪ್ಪ ಅವರು. ಡಾಕ್ಟರ್ BV ಸುಬ್ಬರಾಯಪ್ಪ ಕುಟುಂಬಕ್ಕೆ ಸಕಲ ಶ್ರೇಯಸ್ಸು ಉಂಟಾಗಲಿ ಅಂತ ತಮ್ಮೆಲ್ಲರ ಪರವಾಗಿ, ಸಂಸ್ಥೆಯ ಪರವಾಗಿ ಹಾರೈಸ್ತೇನೆ. ಅಂತಾರಾಷ್ಟ್ರೀಯ ವಿಜ್ಞಾನ ದಿನದ ಸಂದರ್ಭದಲ್ಲಿ ವಿಜ್ಞಾನ ಮತ್ತು ಸಮಾಜ ಇವುಗಳ ಪರಸ್ಪರ ಸಂಬಂಧದ ಕುರಿತು ದತ್ತಿಯ ಉಪನ್ಯಾಸದ ವಿಷಯ ಆಗಿರಬೇಕು ಅನ್ನೋದು BV ಸುಬ್ಬರಾಯಪ್ಪ ಅವರ ಆಶಯ. ಆ ಆಶಯದಂತೆ ಇಂದು ವಿಜ್ಞಾನ, ಸಮಾಜ ಮತ್ತು ನೈತಿಕ ಮೌಲ್ಯಗಳು ಅನ್ನುವ ಕುರಿತು ಚಿಂತನೆಯನ್ನು ನಡೆಸಲು ಆತ್ಮೀಯರಾದಂತಹ ಡಾಕ್ಟರ್ HR ಕೃಷ್ಣಮೂರ್ತಿಯವರು ಆಗಮಿಸಿದ್ದಾರೆ. ನಮ್ಮ ಸಂಸ್ಥೆಯ ಪ್ರಾರ್ಥನೆಯನ್ನು ಮನ್ನಿಸಿ ನಮ್ಮೊಡನೆ ಇಂದು ಅವರ ಚಿಂತನೆಯನ್ನು ಹಂಚಿಕೊಳ್ಳಲು ಸಮ್ಮತಿಸಿದ್ದಕ್ಕಾಗಿ ಸಂಸ್ಥೆಯ ಪರವಾಗಿ, ದತ್ತಿಯ ನ್ಯಾಸಕರ್ತರ ಪರವಾಗಿ ಅವರಿಗೆ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಡಾಕ್ಟರ್ HR ಕೃಷ್ಣಮೂರ್ತಿಯವರು ನಮ್ಮ ಆಕಾಶವಾಣಿಯ ಹೆಚ್ಚುವರಿ ಮಹಾನಿರ್ದೇಶಕರಾಗಿ ಸೇವೆ ಸಲ್ಲಿಸಿ ನಿವೃತ್ತರಾಗಿದ್ದಾರೆ. ನಿವೃತ್ತರಾಗಿರೋ ನಂತರವೂ ಕೂಡ ಸಂಶೋಧನೆಯಲ್ಲಿ ತೊಡಗಿಕೊಂಡು ಸೇವೆ ಸಲ್ಲಿಸುವುದು ಒಂದು ಮುಖ. ಆದರೆ ಆಕಾಶವಾಣಿಯಲ್ಲಿ ಇದ್ದಾಗ ಸುಮಾರು 70ರ ದಶಕದಲ್ಲಿಯೇ ವಿಜ್ಞಾನ ಮತ್ತು ಪರಿಸರ ಶಿಕ್ಷಣ ಪ್ರಸಾರದ ಜವಾಬ್ದಾರಿಯನ್ನು ಹೊತ್ತವರು. ಹಂಪಿ ಕನ್ನಡ ವಿಶ್ವವಿದ್ಯಾಲಯದಿಂದ ಸಹಭಾಗಿತ್ವ ಅಭಿವೃದ್ಧಿ, ಪಾರ್ಟಿಸಿಪೇಟರಿ ಡೆವಲಪ್ಮೆಂಟ್ ವಿಷಯದಲ್ಲಿ PhD ಪಡೆದಿರುವ ಕೃಷ್ಣಮೂರ್ತಿಯವರು ಅಭಿವೃದ್ಧಿ ಸಂವಹನ ಅಂದರೆ ಡೆವಲಪ್ಮೆಂಟಲ್ ಕಮ್ಯುನಿಕೇಷನ್ ಕ್ಷೇತ್ರದಲ್ಲಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಅತ್ಯುತ್ತಮವಾದಂತಹ ಸೇವೆ ಸಲ್ಲಿಸಿದ್ದಾರೆ. ವಿಜ್ಞಾನ ಸಂವಹನ, ಸಮುದಾಯ ರೇಡಿಯೋ ನಿರ್ವಹಣೆಗೆ ಸಂಬಂಧಿಸಿದಂತೆ ಪರಿಣಿತ ತಂಡಗಳನ್ನು ರಚಿಸಿದ್ದಾರೆ. ಆಕಾಶವಾಣಿಯ ಬೆಂಗಳೂರು, ಮೈಸೂರು, ದೆಹಲಿ, ಚೆನ್ನೈ ಕೇಂದ್ರಗಳಲ್ಲಿ ಹಾಗೂ ಚೆನ್ನೈ ದೂರದರ್ಶನದಲ್ಲಿ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಹೆಚ್ಚುವರಿ ಮಹಾನಿರ್ದೇಶಕರಾಗಿ ಕರ್ನಾಟಕ, ಕೇರಳ, ತಮಿಳುನಾಡು, ಗೋವಾ ಮತ್ತು ಮಹಾರಾಷ್ಟ್ರ ರಾಜ್ಯಗಳ ಎಲ್ಲ ಆಕಾಶವಾಣಿ ಕೇಂದ್ರಗಳ ಜವಾಬ್ದಾರಿಯಲ್ಲಿ ಸೇವೆ ಸಲ್ಲಿಸಿದ್ದಾರೆ. ವಿಜ್ಞಾನ ಸಂವಹನ, ಪರಿಸರ, ಜೀವವೈವಿಧ್ಯ, ಪಕ್ಷಿ ವೀಕ್ಷಣೆ, ವನ್ಯಜೀವಿ ಸಂರಕ್ಷಣೆ, ಅಭಿವೃದ್ಧಿ ವಿಷಯಗಳಿಗೆ ಸಂಬಂಧಿಸಿದಂತೆ ಸುಮಾರು 18 ಪುಸ್ತಕಗಳು ಹಾಗೂ ಸುಮಾರು 350ಕ್ಕೂ ಹೆಚ್ಚು ಶೋಧ ಲೇಖನಗಳನ್ನು ಬರೆದಿದ್ದಾರೆ. ಅಭಿವೃದ್ಧಿಶೀಲ ದೇಶಗಳಲ್ಲಿ ವಿಜ್ಞಾನ ಸಂವಹನಕ್ಕೆ ಸಂಬಂಧಿಸಿದಂತೆ ಬ್ಯಾಂಕಾಕ್ನಲ್ಲಿ ನಡೆದಂತಹ ಅಂತಾರಾಷ್ಟ್ರೀಯ ಸಮ್ಮೇಳನದಲ್ಲಿ ಅಧ್ಯಕ್ಷರಾಗಿದ್ದು ಅವರಿಗೆ ಹಲವಾರು ಪ್ರಶಸ್ತಿಗಳು ಬಂದಿದೆ. ಒಂದೆರಡನ್ನು ತಮ್ಮ ಮುಂದೆ ಉಲ್ಲೇಖಿಸಲು ಬಯಸ್ತೇನೆ. ಭಾರತ ಸರ್ಕಾರದ ವಿಜ್ಞಾನ ಸಂವಹನಕ್ಕಿರುವ ರಾಷ್ಟ್ರ ಪ್ರಶಸ್ತಿ, ಕರ್ನಾಟಕ ಸರ್ಕಾರದ ಪರಿಸರ ಪ್ರಶಸ್ತಿ, ಪರಿಸರ ಪತ್ರಿಕೋದ್ಯಮ ಪ್ರಶಸ್ತಿ, ಹಾಗೆಯೇ ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿಯ ವರ್ಷದ ಅತ್ಯುತ್ತಮ ವಿಜ್ಞಾನ ಲೇಖಕರ ಪ್ರಶಸ್ತಿ, ಕಲ್ಪವೃಕ್ಷದ ಜಾಡು ಹಿಡಿದು ಕೃತಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಪುಸ್ತಕ ಪ್ರಶಸ್ತಿ. ಇದು ಡಾಕ್ಟರ್ ಕೃಷ್ಣಮೂರ್ತಿಯವರ ಒಂದು ಸಂಕ್ಷಿಪ್ತ ಸೇವಾ ನೋಟ, ಸಾಧನೆಯ ನೋಟ. ಸ್ನೇಹಿತರೆ, ಇಂದಿನ ವಿಷಯ ತಮಗಾಗಲೇ ಗೊತ್ತಿರುವಂತೆ ವಿಜ್ಞಾನ, ಸಮಾಜ ಮತ್ತು ನೈತಿಕ ಮೌಲ್ಯಗಳು. ಈ ಶೀರ್ಷಿಕೆಯನ್ನು ನೀವು ಕಂಡಾಗ ಇದರಲ್ಲಿ ಒಂದು ಅಪವರ್ಗ ಸೇರಿಕೊಂಡಿದೆ, ಅದು ನೈತಿಕ ಮೌಲ್ಯ.
ಮನುಷ್ಯನ ಬದುಕನ್ನು ತಿಳಿಸುವಾಗ ಪುರುಷಾರ್ಥಗಳನ್ನು ಹೇಳ್ತಾರೆ, ಧರ್ಮ ಅರ್ಥ ಕಾಮ ಮೋಕ್ಷ ಅಂತ. ಅಲ್ಲಿ ಮೋಕ್ಷ ಅಪವರ್ಗ. ಈ ಶೀರ್ಷಿಕೆಯಲ್ಲಿ ಮೌಲ್ಯ ಅನ್ನೋದು ಅಪವರ್ಗ. ಕಾರಣ ಇಷ್ಟೇ, ಮೌಲ್ಯ ಅನ್ನೋದು ಹೊರಗಿನಿಂದ ಬರುವಂಥದ್ದಲ್ಲ, ಅಂತರಂಗದ ಪಾರಮಾರ್ಥಿಕ ಸತ್ಯದಿಂದ ಹೊರಹೊಮ್ಮುವ ನೀತಿ ಆಚಾರ ಸಂಹಿತೆ. ಈ ನೀತಿ ಆಚಾರ ಸಂಹಿತೆಗೂ ವಿಜ್ಞಾನ ಅಂದರೆ ನಮ್ಮ ಸುತ್ತಮುತ್ತಲ ಇರುವ ಪರಿಸರ, ಅದರ ಅಧ್ಯಯನ ಸಂಶೋಧನೆಗೂ ಮತ್ತು ಜೀವವೈವಿಧ್ಯದಿಂದ ಕೂಡಿರುವ ಸಮಾಜ ಇವಕ್ಕೂ ಇರುವ ಸಂಬಂಧವನ್ನು ಕುರಿತು ನಮ್ಮೊಡನೆ ಚಿಂತನೆಯನ್ನು ಹಂಚಿಕೊಳ್ಳಲಿದ್ದಾರೆ. ಬನ್ನಿ ಕೇಳೋಣ. ವಿಜ್ಞಾನ, ಸಮಾಜ ಮತ್ತು ನೈತಿಕ ಮೌಲ್ಯಗಳು. ನಮಸ್ಕಾರ. ಸಭೆಯಲ್ಲಿ ಸೇರಿರುವ ನಿಮ್ಮೆಲ್ಲರಿಗೂ ಮೊಟ್ಟ ಮೊದಲನೇದಾಗಿ ನಮಸ್ಕಾರ. ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆಯ ಆಶ್ರಯದಲ್ಲಿ ನಡೀತಾ ಇರ್ತಕ್ಕಂತಹ ಈ ಉಪನ್ಯಾಸದ ಕಾರ್ಯಕ್ರಮದಲ್ಲಿ ನಾನು ಬಹಳ ಸಂತೋಷದಿಂದ ಭಾಗವಹಿಸ್ತಾ ಇದ್ದೇನೆ. ಈ ಸಂತೋಷಕ್ಕೆ ಮುಖ್ಯವಾಗಿ 2 ಕಾರಣಗಳಿವೆ. ಮೊದಲನೇದಾಗಿ, ಸಾರ್ವಜನಿಕ ವಿಚಾರಗಳ ಬಗ್ಗೆ ಜನಸಾಮಾನ್ಯರಲ್ಲಿ ಒಂದು ಅರಿವನ್ನು ಮೂಡಿಸಿ, ಚರ್ಚಾಸ್ಪದವಾದಂತಹ ಯಾವುದೇ ವಿಷಯಗಳಿದ್ರೂ ಅದರ ಬಗ್ಗೆ ಸಂವಾದಕ್ಕೆ ಒಂದು ಅವಕಾಶವನ್ನು ಏರ್ಪಡಿಸಿ, ಒಟ್ಟಾರೆಯಾಗಿ ಆ ಪ್ರಜಾಪ್ರಭುತ್ವದ ಬುನಾದಿಯನ್ನು ಭದ್ರಪಡಿಸುವ ಕೆಲಸವನ್ನು ಮಾಡ್ತಾ ಇರ್ತಕ್ಕಂತಹ ಈ ಸಂಸ್ಥೆ ಕಳೆದ 70 ವರ್ಷಗಳಿಂದ ಅತ್ಯಂತ ಉತ್ತಮವಾದ ಕೆಲಸವನ್ನು ಮಾಡಿಕೊಂಡು ಬರ್ತಾ ಇದೆ. ಇಂತಹ ಪ್ರತಿಷ್ಠಿತ ಸಂಸ್ಥೆಯ ಆಶ್ರಯದಲ್ಲಿ ನಡೀತಾ ಇರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸೋದು ನಿಜಕ್ಕೂ ಗೌರವದ ವಿಷಯ, ಸಂತೋಷದ ವಿಷಯ. ಎರಡನೆಯ ಕಾರಣ ಅಂದರೆ ಸ್ವಲ್ಪ ವೈಯಕ್ತಿಕವಾದ ಕಾರಣ. ನಾನು ಹೈಸ್ಕೂಲ್ನಲ್ಲಿ SSLCಲಿ ಓದ್ತಾ ಇರಬೇಕಾದ್ರೆ, ಆಮೇಲೆ ಕಾಲೇಜು, ಸ್ನಾತಕೋತ್ತರ, ಆಮೇಲೆ ಉಪಾಧ್ಯಾಯನಾಗಿ ಕೆಲಸ ಮಾಡಿದ ನಂತರ ಕೂಡ ಸುಮಾರು 14 ವರ್ಷಗಳ ಕಾಲ ನಮ್ಮ ಮನೆ ಇಲ್ಲಿಂದ 2 ಕ್ರಾಸು ಆಚೆ ಕಡೆ ಇತ್ತು. ಹೀಗಾಗಿ ಗೋಖಲೆ ಸಂಸ್ಥೆಯಲ್ಲಿ ನಡೀತಾ ಇರತಕ್ಕಂಥ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಒಂದು ವಿಶೇಷವಾದ ಅವಕಾಶ ಮತ್ತು ಅದೃಷ್ಟ ನನ್ನ ಪಾಲಿಗಿತ್ತು. ನಾನೊಬ್ಬನೇ ಇಲ್ಲ, ನಮ್ಮ ಇಡೀ ಕುಟುಂಬ ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ನಾವು ಭಾಗವಹಿಸ್ತಾ ಇದ್ವಿ. ಅದು ಈ ರೀತಿಯ ಸಾರ್ವಜನಿಕ ಉಪನ್ಯಾಸ ಆಗಬಹುದು, ಚರ್ಚೆಗಳಾಗಬಹುದು, ಹಿರಿಯರು ನಡೆಸ್ತಾ ಇದ್ದಂತಹ ವ್ಯಾಸಂಗ ಗೋಷ್ಠಿ. ಅಲ್ಲೂ ನಮ್ಗೆ ಹೆಚ್ಚು ಅರ್ಥವಾಗ್ತಾ ಇರಲಿಲ್ಲ, ಆದರೂ ಅಲ್ಲಿ ಬಂದು ಕೂತ್ಕೊಂಡು ನಾವು ಅದನ್ನು ಕೇಳ್ತಾ ಇದ್ವಿ. ಅದರ ಜೊತೆಗೆ ಚುನಾವಣೆಯ ಸಂದರ್ಭದಲ್ಲಿ ಆಗಿನ ಕಾಲದಲ್ಲಿ ಅಭ್ಯರ್ಥಿಗಳ ಜೊತೆ ನೇರವಾದ ಒಂದು ಸಂವಾದ ಕಾರ್ಯಕ್ರಮ ಇಲ್ಲಿ ನಡೀತಾ ಇತ್ತು. ನಾನು ರಾಮೂರ್ ಹತ್ರ ಅದನ್ನು ಈಗ ಮಾತನಾಡ್ತಾ ಇದ್ದೆ. ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಕ್ಕಂತಹ ಒಂದು ಅವಕಾಶ ಇತ್ತು. ಇದರ ಜೊತೆಗೆ ಇಲ್ಲಿದ್ದಂತಹ ಲೈಬ್ರರಿ ಏನಿದೆ, ನನ್ನಲ್ಲಿ ಓದುವ ಆಸೆಯನ್ನು, ಓದುವ ಹವ್ಯಾಸವನ್ನು ಮೂಡಿಸಿದ್ದೇ ಇಲ್ಲಿನ ಲೈಬ್ರರಿ. ನಮ್ಮ ಪಾಳಿಗೆ ಅದೊಂದು ಅಪೂರ್ವವಾದ ನಿಧಿಯಾಗಿತ್ತು. ಹೀಗಾಗಿ ನಮ್ಮ ಫಾರ್ಮೇಟಿವ್ ಇಯರ್ಸ್ ಅಂತ ನಾವು ಏನು ಕರಿತೀವಿ, ಅದರಲ್ಲಿ ನಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳೋದರಲ್ಲಿ ನಮ್ಮ ಮೇಲೆ ಅತ್ಯಂತ ಮಹತ್ವದ ಪ್ರಭಾವವನ್ನು ಬೀರಿದಂತಹ ಸಂಸ್ಥೆ ಗೋಖಲೆ ಸಾರ್ವಜನಿಕ ಸಂಸ್ಥೆ. ಹೀಗಾಗಿ ಇಲ್ಲಿನ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು ಅಂದರೆ ನನಗೆ ಖಂಡಿತವಾಗಿ ಗೌರವದ ಮತ್ತು ಸಂತೋಷದ ವಿಷಯ. ಇಂದು ನಾನು ಮಾತನಾಡ್ತಾ ಇರೋದು ಡಾಕ್ಟರ್ BV ಸುಬ್ರಾಯಪ್ಪ ಅವರ ದತ್ತಿ ಉಪನ್ಯಾಸದ ಬಗ್ಗೆ ಅಂತ ರಾಮವರು ಈಗಾಗಲೇ ಹೇಳಿದ್ದಾರೆ. ಅದರ ಹಿನ್ನೆಲೆಯನ್ನು ಕೂಡ ಹೇಳಿದ್ದಾರೆ. ಸೊ ಹೀಗಾಗಿ ನಾನು ಅದರ ಬಗ್ಗೆ ಹೆಚ್ಚಿನ ವಿಷಯಗಳನ್ನ ಹೇಳೋದಕ್ಕೆ ಹೋಗೋದಿಲ್ಲ. ಇಂದಿನ ಉಪನ್ಯಾಸದ ವಿಷಯ ವಿಜ್ಞಾನ, ಸಮಾಜ ಮತ್ತು ನೈತಿಕ ಮೌಲ್ಯಗಳು. ನನಗೆ ಕೊಟ್ಟಿರ್ತಕ್ಕಂಥ ಸಮಯ ಸುಮಾರು 1 ಗಂಟೆ ಅಂತ ಅನ್ಕೋತೀನಿ. ನಾನು ಅಷ್ಟರೊಳಗೆ ನಾನು ನನ್ನ ಮಾತನ್ನು ಮುಗಿಸ್ತೇನೆ ಮತ್ತು ಪ್ರಶ್ನೋತ್ತರಗಳಿದ್ದರೆ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಕ್ಕಂಥ ಪ್ರಯತ್ನವನ್ನು ಆಮೇಲೆ ನಾನು ಮಾಡ್ತೇನೆ. ಈ ವಿಜ್ಞಾನ ಮತ್ತು ತಂತ್ರಜ್ಞಾನಗಳು ನಮ್ಮ ಸಮಾಜದ ಮೇಲೆ, ನಮ್ಮ ಮೇಲೆ ಯಾವ ರೀತಿಯ ಪ್ರಭಾವವನ್ನು ಬೀರಿದೆ ಅಂತ ನಾವು ವಿಶದವಾಗಿ ಹೇಳಬೇಕಾಗಿಲ್ಲ. ಯಾಕೆಂತ ಹೇಳಿದ್ರೆ ಆ ಎಲ್ಲ ಪ್ರಭಾವಗಳ ಪರಿಮಿತಿನಲ್ಲೇ ನಾವು ಬೆಳೆದುಕೊಂಡು ಬಂದಿದ್ದೇವೆ. ನಮ್ಮ ದಿನನಿತ್ಯದ ಜೀವನದಲ್ಲಿ ಏನು ಆಗ್ತಾ ಇದೆ ಅನ್ನೋದು ನಾವು ಹತ್ತಿರದಿಂದ ನೋಡಿದ್ದೇವೆ, ಹತ್ತಿರದಿಂದ ಅನುಭವಿಸಿದ್ದೇವೆ. ಯಾವುದೇ ಒಂದು ದೇಶ ಎಷ್ಟು ಪ್ರಗತಿಯನ್ನು ಸಾಧಿಸಿದೆ ಅನ್ನೋದನ್ನು ಮಾಪನ ಮಾಡಬೇಕಾದ್ರೆ ಆ ದೇಶ ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಎಷ್ಟು ಹಣವನ್ನು ತೊಡಗಿಸಿದೆ
ಅಂತ ಲೆಕ್ಕ ಹಾಕಿದ್ರೆ ಅದು ಒಂದು ಸೂಚ್ಯಾಂಕ ಆಗತ್ತೆ ಅಂತಕ್ಕಂಥ ಒಂದು ಮಾತಿದೆ. ಅಂದರೆ ವಿಜ್ಞಾನ ತಂತ್ರಜ್ಞಾನಗಳ ನೆರವು ಇಲ್ಲದೆ ಇವತ್ತು ಯಾವ ದೇಶ ಕೂಡ ಮುಂದುವರಿಯೋದಕ್ಕೆ ಸಾಧ್ಯ ಆಗೋದಿಲ್ಲ. ನಮ್ಮ ದೇಶದ ಕಥೆಯೂ ಅದೇ. ಸ್ವಾತಂತ್ರ್ಯ ಬಂದ ಮೇಲೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ನಾವು ಸಾಕಷ್ಟು ಹಣವನ್ನು ಸರ್ಕಾರ ತೊಡಗಿಸಿದೆ. ಅದಕ್ಕೆ ಸರಿಯಾಗಿ ಅತ್ಯಂತ ಅಸಾಧಾರಣವಾದ ಸಾಧನೆಯನ್ನು, ನಾವೆಲ್ಲರೂ ಹೆಮ್ಮೆ ಪಡ್ತಕ್ಕಂತಹ ಮಟ್ಟದ ಸಾಧನೆಯನ್ನು ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ನಾವು ಗುರುತಿಸಬಹುದು. ಈ ಸಾಧನೆಯನ್ನು ಅಂಕಿ ಅಂಶಗಳ ಸಹಿತವಾಗಿ ವಿವರವಾಗಿ ಹೇಳೋದಕ್ಕೆ ನಾನು ಪ್ರಯತ್ನ ಪಡೋದಿಲ್ಲ, ಯಾಕೆಂದರೆ ದಟ್ ಈಸ್ ನಾಟ್ ದಿ ಫೋಕಸ್ ಆಫ್ ಮೈ ಲೆಕ್ಚರ್. ಆದರೆ ಇದೇ ಕೆಲಸವನ್ನು ನಾವು ಇನ್ನೊಂದು ರೀತಿಯಲ್ಲಿ ಬಹಳ ಸುಲಭವಾಗಿ ನಾವು ತಿಳಿದುಕೊಳ್ಬಹುದು. ಅಂದರೆ ವಿಜ್ಞಾನ ತಂತ್ರಜ್ಞಾನಗಳು ಏನು ಪ್ರಭಾವವನ್ನು ಬೀರಿದೆ ನಮ್ಮ ಜೀವನದ ಮೇಲೆ ಅಂತ. ಒಂದು ಕೆಲಸವನ್ನು ನಾವು ಮಾಡೋಣ. ಈಗ 2017ನೇ ಇಸ್ವಿ, ಮಾನಸಿಕವಾಗಿ ನಾವು ಒಂದು 50 ವರ್ಷದಷ್ಟು ಹಿಂದಕ್ಕೆ ಹೋಗೋಣ. 1967 ಇಲ್ಲಿರ್ತಕ್ಕಂಥ ಚಿಕ್ಕವರನ್ನು ಬಿಟ್ಟರೆ ಉಳಿದ ಎಲ್ಲರೂ ಕೂಡ 1967ರಲ್ಲಿ ಇಲ್ಲಿ ಇದ್ದವರು, ಅಂದಿನ ಜೀವನವನ್ನು ಹತ್ತಿರದಿಂದ ನೋಡಿರೋರು, ಅಂದಿನ ಜೀವನ ಅನುಭವಿಸಿರೋರು. ಹೀಗಾಗಿ ರಿಲೇಟ್ ಮಾಡೋದು ಬಹಳ ಸುಲಭ ಆಗತ್ತೆ. 1967ರಲ್ಲಿ ಏನು ಇರಲಿಲ್ಲ, ಇವತ್ತು ಏನು ಇದೆ, ಇವೆರಡರನ್ನು ನಾವು ತಾಳೆ ಹಾಕಿ ನೋಡಿದ್ರೆ ಏನು ಬದಲಾವಣೆಗಳಾಗಿದೆ ಅನ್ನೋದು ಬಹಳ ಸುಲಭವಾಗಿ ನಮಗೆ ಗೊತ್ತಾಗುತ್ತೆ. ನಮ್ಮದೇ 1967ರಲ್ಲಿ ಇವತ್ತು ನಾವು ಟಿ ವಿ ಏನು ನೋಡ್ತೀವಿ, ಈ ಟಿ ವಿ ದೇಶದಾದ್ಯಂತ ಇರಲಿಲ್ಲ. ನಾನು ಕೆಲಸ ಮಾಡ್ತಾ ಇದ್ದಂಥ ಆಕಾಶವಾಣಿ ಸಂಸ್ಥೆ ದೆಹಲಿನಲ್ಲಿ 4ನೇ ಮಹಡಿಯ ಒಂದು ರೂಮಲ್ಲಿ ಒಂದು ಸಣ್ಣ ಟ್ರಾನ್ಸ್ಮಿಟರ್ ಇತ್ತು 67ರಲ್ಲಿ. ಅದು ದಿವಸಕ್ಕೆ 2 ಗಂಟೆಗಳ ಕಾಲ ಒಂದು ಪ್ರಸಾರ ಕಾರ್ಯಕ್ರಮವನ್ನು ಮಾಡಿಕೊಂಡು ಬರ್ತಾ ಇತ್ತು. ಮೊಬೈಲ್ ಫೋನ್ ಇರಲಿಲ್ಲ 67ರಲ್ಲಿ. ನಾವು ಮೊಬೈಲ್ ಫೋನ್ ಕೇಳೇ ಇರಲಿಲ್ಲ. ಲ್ಯಾಂಡ್ಲೈನ್ ಇತ್ತು. ಲ್ಯಾಂಡ್ಲೈನ್ ಬಹಳ ಅಪರೂಪವಾಗಿತ್ತು. ಲ್ಯಾಂಡ್ಲೈನ್ ಯಾರ ಮನೆಯಲ್ಲಿದೆ ಅವ್ರದ್ದು ಬಹಳ ಪ್ರತಿಷ್ಠಿತವಾದಂತಹ ಒಂದು ಮನೆ ಅಥವಾ ಸಂಸಾರ ಅಂತಕ್ಕಂಥ ಒಂದು ಭಾವನೆ ನಮ್ಮ ಮನಸ್ಸಿನಲ್ಲಿ ಇತ್ತು. ಇಂಟರ್ನೆಟ್ ಕೂಡ ಕೇಳಿರಲಿಲ್ಲ ನಾವು. ಹೀಗಾಗಿ ವಾಟ್ಸಪ್ ಗೊತ್ತಿರಲಿಲ್ಲ, ಫೇಸ್ಬುಕ್ ಗೊತ್ತಿರಲಿಲ್ಲ 67ರಲ್ಲಿ. ಏರೋಪ್ಲೇನ್ ಪ್ರಯಾಣ ಬಹಳ ಅಪರೂಪ ಆಗಿತ್ತು. ತುಂಬ ದುಡ್ಡಿದ್ದವರು ಯಾವಾಗಲೂ ಏರೋಪ್ಲೇನಲ್ಲಿ ಒಂದ್ಸಲಿ ಹೋಗೋರು. ನಾವ್ಯಾರು 67ರಲ್ಲಿ ಏರೋಪ್ಲೇನಲ್ಲಿ ಹೋಗಿರಲಿಲ್ಲ. ಭಾರತ, ನಮ್ಮ ದೇಶ ಬಾಹ್ಯಾಂತರಿಕ್ಷ ಕ್ಷೇತ್ರವನ್ನು ಪ್ರವೇಶವೇ ಮಾಡಿರಲಿಲ್ಲ. ಭಾರತ ಸರ್ಕಾರದಲ್ಲಿ ಬಾಹ್ಯಾಂತರಿಕ್ಷ ಕ್ಷೇತ್ರಕ್ಕೆ ಒಂದು ಪ್ರತ್ಯೇಕವಾದ ಡಿಪಾರ್ಟ್ಮೆಂಟು ಇರಲೇ ಇರಲಿಲ್ಲ. ಟ್ರಂಕಾಲ್ ನಾವು ಎಸ್ಟಡಿ ಇರಲಿಲ್ಲ. ನಾವು ಪಕ್ಕದ ಚೆನ್ನೈನಲ್ಲಿ ಮಡ್ರಾಸಲ್ಲಿ ಯಾರನ್ನ ಮಾತಾಡಿಸ್ಬೇಕಾದ್ರೆ ಪೋಸ್ಟ್ ಆಫೀಸ್ಗೆ ಹೋಗಿ ಒಂದು ಟ್ರಂಕಾಲ್ ಬುಕ್ ಮಾಡಿ ಅಲ್ಲೇ ಕಾದ್ಕೊಂಡು ಕೂತಿರ್ಬೇಕಾಗಿತ್ತು. ಎಷ್ಟು ಹೊತ್ತಾದಾಗ ಅದು ಬರೋದು. ಇನ್ನು ವೈದ್ಯಕೀಯ ಕ್ಷೇತ್ರ ತಗೊಳ್ಳಿ, ಬೈಪಾಸ್ ಸರ್ಜರಿ ನಾವು ಕೇಳೇ ಇರಲಿಲ್ಲ, ನಮಗೆ ಗೊತ್ತಿರಲಿಲ್ಲ ಬೈಪಾಸ್ ಸರ್ಜರಿ. ಜೆನೆಟಿಕ್ ಇಂಜಿನಿಯರಿಂಗ್ ಕೇಳಲಿಲ್ಲ, ಮತ್ತು ಬಯೋಟೆಕ್ನಾಲಜಿ ನಮಗೆ ಕೇಳಲಿಲ್ಲ. ಸರೋಗೇಟ್ ಮದರ್ಶಿಪ್ ಅಂತ ಅದನ್ನು ನಾವು ಕೇಳಿಲ್ಲ. ಇದು ಯಾವುದು 67ರಲ್ಲಿ ಇಲ್ಲದೆ ಇರ್ತಕ್ಕಂಥದ್ದು. ನಮ್ಮ ದೇಹಕ್ಕೆ ಬೇಕಾದಂತಹ ಬಿಡಿ ಭಾಗಗಳು ಅವತ್ತು ಸಿಗ್ತಾ ಇರಲಿಲ್ಲ, ಇವತ್ತು ಸಿಗತ್ತೆ. ನಾವು 67ರಲ್ಲಿ ನಮಗೆ ಸಿಗ್ತಾ ಇದ್ದಿದ್ದು ಕನ್ನಡಕ ಹಾಕ್ಕೋತಾ ಇದ್ವಿ. ಆವಾಗ ಕೇಳಿಸ್ದೇ ಇದ್ರೆ ಹಿಯರಿಂಗ್ ಏಡ್ ಹಾಕ್ಕೋತಾ ಇದ್ವಿ. ಅದನ್ನು ನಾವು ಬಿಡಿ ಭಾಗ ಅಂತ ಕರೆಯೋದಲ್ಲ. ಬಟ್ ಇವತ್ತು ನೋಡಿ, ಇವತ್ತು ಎಷ್ಟು ಬಿಡಿ ಭಾಗಗಳು ಬರುತ್ತೆ. ಇವತ್ತು ಕೃತಕ ಕೈಕಾಲುಗಳು ಸಿಗತ್ತೆ, ಮೂಳೆಗಳು ಸಿಗತ್ತೆ, ಸೊಂಟದ ಕೀಲು ಸಿಗತ್ತೆ, ಮೊಣಕಾಲಿನ ಕೀಲು ಸಿಗತ್ತೆ, ಮೊಣಕಾಲಿನ ಚಿಪ್ಪು ಸ್ಪೇರ್ ಪಾರ್ಟ್ ಸಿಗತ್ತೆ, ಹೃದಯದ ಕವಾಟಗಳು ಸಿಗತ್ತೆ, ಹೃದಯದ ಬಡಿತವನ್ನು ಕ್ರಮಬದ್ಧಗೊಳಿಸ್ತಕ್ಕಂತಹ ಪೇಸರ್ಗಳು ಸಿಗತ್ತೆ, ಇನ್ಸುಲಿನ್ ಪಂಪ್ಗಳು ಈ ದಿವಸ ಇದೆ. ದೇಹದ ಹೊರಗಡೆನೇ ನಾವು ಧರಿಸಬಹುದಾದಂತಹ ಡಯಾಲಿಸಿಸ್ ಕಿಟ್ಗಳಿದೆ, ಕೃತಕ ಧ್ವನಿ ಪೆಟ್ಟಿಗೆಗಳಿವೆ. ಇದು ಹೀಗೆ ಲಿಸ್ಟನ್ನು ಮುಂದುವರಿಸ್ಕೊಂಡು ಹೋಗ್ತಾನೇ ಇರ್ಬೋದು. ನಮಗೆ 67ರಲ್ಲಿ ಬರ್ತಾ ಇದ್ದಂಥ ವಿದ್ಯುತ್ನಲ್ಲಿ ಪರಮಾಣು ವಿದ್ಯುತ್ತಿನ ಕಾಂಪೋನೆಂಟ್ ಇರಲಿಲ್ಲ. ಆಲ್ ದಿ ಎಲೆಕ್ಟ್ರಿಕಲ್ ಎನರ್ಜಿ ದಟ್ ವಿ ಯೂಸ್ ಟು ಗೆಟ್ ಇನ್ 67 ವಾಸ್ ಬೇಸಿಕಲಿ ಫ್ರಮ್ ದ ಹೈಡ್ರೋ ಎಲೆಕ್ಟ್ರಿಕ್ ಎನರ್ಜಿ. ಥರ್ಮಲ್ ಪವರ್ ಕೂಡ ಆಗ ಇರಲಿಲ್ಲ. ಇವತ್ತು ಇದೆಲ್ಲ ಇದೆ. ಹೀಗೆ ಈ ಇಲ್ಲಗಳ ಪಟ್ಟಿ ಇದೆಯಲ್ಲ, 67ರಲ್ಲಿ ಏನೇನು ಇರಲಿಲ್ಲ, ಇವತ್ತು ಏನೇನಿದೆ, ಈ ಪಟ್ಟಿಯನ್ನು ಹೀಗೆ ಬೆಳೆಸ್ಕೊಂಡು ಹೋಗ್ಬೋದು. ಆದರೆ ಈ ರೀತಿ ಬೆಳೆಸೋದು ನನ್ನ ಉಪನ್ಯಾಸದ ಉದ್ದೇಶ ಅಲ್ಲ. 50 ವರ್ಷಗಳಲ್ಲಿ ಏನು ಆಗಿದೆ ನಮ್ಮ ಜೀವನದಲ್ಲಿ, ತಂತ್ರಜ್ಞಾನ ಹೇಗೆ ತಂತ್ರಜ್ಞಾನದ ಒಂದು ಭಾಗ ಆಗಿದೆ ಅನ್ನೋದನ್ನು ನಿಮ್ಮ ಮುಂದೆ ಇಡೋದಕ್ಕೆ ಮಾತ್ರ ಈ ಒಂದು ಕಂಪ್ಯಾರಿಸನ್ನ ನಾನು ಮಾಡಿದೆ. ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಆದಂತಹ ಈ ಎಲ್ಲ ಬದಲಾವಣೆಗಳಿದೆಯಲ್ಲ, ಈ ಎಲ್ಲ ಬದಲಾವಣೆಗಳು ನಮ್ಮ ಸಮಾಜದಲ್ಲೂ ಕೂಡ ಅನೇಕ ಬದಲಾವಣೆಗಳನ್ನು ತಂದಿವೆ. ಕೆಲವು ಅಪೇಕ್ಷಿತವಾದಂತಹ ಬದಲಾವಣೆಗಳು, ಕೆಲವು ಅನಪೇಕ್ಷಿತವಾದಂತಹ ಬದಲಾವಣೆಗಳು, ಕೆಲವು ತೀರಾ ಅನಿರೀಕ್ಷಿತವಾದಂಥ ಬದಲಾವಣೆಗಳು. ಈ ಎಲ್ಲ ಬದಲಾವಣೆಗಳು ಇವೆ ನೋಡಿ. ಶಿಕ್ಷಣ, ಉದ್ಯೋಗ, ಸಂಚಾರ, ಸಂಪರ್ಕ, ಈ ಕ್ಷೇತ್ರಗಳಲ್ಲಿ ಅಸಾಧಾರಣವಾದ ಬದಲಾವಣೆಗಳನ್ನ ನಾವು ಕಾಣ್ತೇವೆ.
ಯಾರು ಇಲ್ಲಿ ಓದೋದವರು ಇಲ್ಲೇ ಕೆಲಸ ಮಾಡಬೇಕು ಅಂತಾರಲ್ಲ, ಪ್ರಪಂಚದ ಇನ್ಯಾವುದೋ ಮೂಲೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಇದನ್ನು ನಾವು ನೋಡ್ತೀವಿ. ಆದರೆ ಈ ವಿಜ್ಞಾನ ತಂತ್ರಜ್ಞಾನ ಪ್ರೇರಿತವಾದ ಈ ಬದಲಾವಣೆಗಳಿಗೇನಿದೆ, ಈ ಬದಲಾವಣೆಗಳಿಗೆ ಒಂದು ಸಾಮಾಜಿಕವಾದ ಮುಖ ಕೂಡ ಇದೆ. ಯಾವುದು ಈ ಸಾಮಾಜಿಕ ಮುಖ? ಈ ಸಾಮಾಜಿಕ ಮುಖ ನಮ್ಮ ಸಂಬಂಧಗಳ ನಡುವೆ ಯಾವ ಬದಲಾವಣೆಯನ್ನು ಇದು ತಂದಿದೆ ಅಂತ. ನಾವು ವಿಜ್ಞಾನ ತಂತ್ರಜ್ಞಾನದಿಂದ ಎಷ್ಟನ್ನು ಗಳಿಸಿದೀವೋ ಸಾಮಾಜಿಕ ಕ್ಷೇತ್ರದಲ್ಲಿ ಸಮಾಜದಲ್ಲಿ ಅಷ್ಟನ್ನೇ ಕಳ್ಕೊಂಡು ಕೂಡ ನಾವು ಇದ್ದೀವಿ. ಇದರ ಜೊತೆಗೆ ಇದನ್ನು ನಾವು ಗಮನಿಸಬೇಕಾದಂತಹ ವಿಷಯ. ಎಲ್ಲದಕ್ಕಿಂತ ಮುಖ್ಯವಾಗಿ ನೋಡಿ, ಇಂದಿನ ಮಕ್ಕಳು ಅವರ ಬಾಲ್ಯವನ್ನು ಕಳ್ಕೊಂಡಿದ್ದಾರೆ. ಸ್ವಚ್ಛಂದವಾಗಿ ಆಟ ಆಡ್ತಕ್ಕದನ್ನು ಕಲ್ತ್ಕೊಂಡಿದ್ದಾರೆ. ನಾವು ಇಲ್ಲಿರ್ತಕ್ಕಂಥವ್ರು ನಾವೆಲ್ಲ ಮಕ್ಕಳಾದಾಗ ಎಷ್ಟು ಆಟ ಆಡ್ತಾ ಇದ್ವಿ ಜ್ಞಾಪಿಸ್ಕೊಳ್ಳಿ. ಆದರೆ ಈ ರೀತಿಯ ಆಟ ಇವತ್ತು ಸಾಧ್ಯ ಇಲ್ಲ. ಒಟ್ಟಾರೆಯಾಗಿ ನಗರ ಪ್ರದೇಶಗಳಲ್ಲಿರ್ತಕ್ಕಂಥವ್ರು ಮಕ್ಕಳಂತೂ ಆಟ ಆಡ್ತಕ್ಕಂಥ ಮಕ್ಕಳು ಬಹಳ ಕಡಿಮೆ. ಏನಿದ್ರು ಕಂಪ್ಯೂಟರ್ ಗೇಮ್ಸು ಮತ್ತು ನೂರಾರು ಕಾರ್ಟೂನ್ ಚಾನಲ್ಸ್ಗಳು, ವರ್ಚುವಲ್ ಪ್ರಪಂಚದಲ್ಲಿ ಏಕಾಂಗಿಯಾಗಿ ಆಡ್ತಕ್ಕಂತಹ ಮಕ್ಕಳುಗಳನ್ನ ನಾವು ಈ ದಿವಸ ಕೇಳ್ತಾ ಇದ್ದೇವೆ. ಕಳೆದ ವರ್ಷ ಒಂದು ಇಂಡಿಯಾ ಟುಡೇ ಒಂದು ಸರ್ವೆಯನ್ನು ಕಂಡಕ್ಟ್ ಮಾಡ್ತು ಮಕ್ಕಳಲ್ಲಿ ನೀವು ನಿಮ್ಮ ಬಾಲ್ಯದನ್ನು ಏನು ಮರೆಯೋಕ್ಕೆ ಆಗದೆ ಇರತಕ್ಕಂಥದ್ದು ಏನು ನಿಮಗೆ ಜ್ಞಾಪಕ ಇದೆ ಅಂತ. ಆ ಮಕ್ಕಳು ಕೇಳೋದು ಏನು ಬಾಲ್ಯ ಅಂದರೆ, ವಿ ಡೋಂಟ್ ರಿಮೆಂಬರ್ ಎನಿಥಿಂಗ್ ಫ್ರಮ್ ಅವರ್ ಚೈಲ್ಡ್ಹುಡ್, ವಿ ಓನ್ಲಿ ರಿಮೆಂಬರ್ ಹೋಮ್ವರ್ಕ್, ಅಸೈನ್ಮೆಂಟ್ಸ್, ದೆನ್ ಕರಾಟೆ ಕ್ಲಾಸ್, ಮ್ಯೂಸಿಕ್ ಕ್ಲಾಸ್, ದೆನ್ ಗೋಯಿಂಗ್ ಟು ದ ಸ್ಕೂಲ್. ದಿಸ್ ಇಸ್ ಆಲ್ ವಿ ರಿಮೆಂಬರ್. ಅವರ ಮಕ್ಕಳಿಗೆ ಅವರ ಬಾಲ್ಯದ ಯಾವ ವಿಷಯಗಳು ಜ್ಞಾಪಕ ಇರಲಿಲ್ಲ. ಇದು ಮಕ್ಕಳದು ಮಾತ್ರ ಅಲ್ಲ, ಕುಟುಂಬದ ವ್ಯವಸ್ಥೆ, ಕೌಟುಂಬಿಕ ಸಂಬಂಧಗಳು, ಸಮುದಾಯದಲ್ಲಿನ ಸ್ನೇಹ, ಸೌಹಾರ್ದತೆ, ವ್ಯಕ್ತಿಗಳ ನಡುವಿನ ಸಂಬಂಧ, ಇದೆಲ್ಲವನ್ನು ಕೂಡ ನಾವು ಬದಲಾವಣೆಗಳನ್ನ ನಾವು ನೋಡ್ತಾ ಇದ್ದೇವೆ. ಇಂದಿನ ಜೀವನದಲ್ಲಿ ನಮಗೆ ಎದ್ದು ಕಾಣ್ತಾ ಇರ್ತಕ್ಕಂಥದ್ದು ಧಾವಂತ, ವೇಗವಾಗಿ ಓಡ್ತಕ್ಕಂಥ ಧಾವಂತ, ಕತ್ತು ಕುಯ್ತಕ್ಕಂತಹ ಸ್ಪರ್ಧೆ, ಅಸಹನೆ, ಅಸಹಿಷ್ಣುತೆ, ಎಲ್ಲದಕ್ಕಿಂತ ಹೆಚ್ಚಾಗಿ ಭವಿಷ್ಯದ ಬಗ್ಗೆ ಹೆದರಿಕೆ. ಏನಾಗುತ್ತೆ, ನಮ್ಮ ಮಕ್ಕಳಿಗೆ ಏನಾಗುತ್ತೋ ಏನು, ಈ ಒಂದು ಹೆದರಿಕೆ ಸದಾಕಾಲ ನಮ್ಮನ್ನು ಕಾಡ್ತಾ ಇರತಕ್ಕಂಥದ್ದು. ಈ ಸಾಮಾಜಿಕ ಬದಲಾವಣೆಗಳು ವಿಜ್ಞಾನ ಮತ್ತು ತಂತ್ರಜ್ಞಾನಗಳಿಂದ ನೇರವಾಗಿ ಬಂದಂಥವು ಅಲ್ಲ. ವಿಜ್ಞಾನ ಮತ್ತು ತಂತ್ರಜ್ಞಾನಗಳು ನಮ್ಮ ಬದುಕಿನಲ್ಲಿ, ನಮ್ಮ ಬದುಕಿನ ಮೌಲ್ಯಗಳಲ್ಲಿ ತಂದಂತಹ ಬದಲಾವಣೆಗಳೇನಿದೆ ಅವುಗಳ ಫಲವಾಗಿ ಮೂಡಿದಂತಹ ಈ ಸಾಮಾಜಿಕ ಬದಲಾವಣೆಗಳು. ಹೀಗಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ನಾವು ಎಷ್ಟನ್ನು ಗಳಿಸಿದೆವೋ ಸಾಮಾಜಿಕ ಕ್ಷೇತ್ರದಲ್ಲಿ ಹೆಚ್ಚು ಕಡಿಮೆ ಅಷ್ಟನ್ನು ಕಳ್ಕೊಂಡಿದ್ದೇವೆ. ಈ ವಿಜ್ಞಾನ ಮತ್ತು ತಂತ್ರಜ್ಞಾನಗಳಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ದೇಶದಲ್ಲಿ, ನಮ್ಮ ಸಮಾಜದಲ್ಲಿ ಒಂದು ರೀತಿಯ ಎಡಬಿಡಂಗಿ ಪರಿಸ್ಥಿತಿಯನ್ನು ನಾವು ಕಾಣ್ತಾ ಇದ್ದೇವೆ. ಎಡಬಿಡಂಗಿ ಪರಿಸ್ಥಿತಿ ಅಂದರೆ ಅತ್ಲ ಕಡೆನೂ ಇಲ್ಲ, ಇತ್ಲ ಕಡೆನೂ ಇಲ್ಲ, ತ್ರಿಶಂಕು ಅನ್ಕೊಳ್ಳೋಣ, ಈ ರೀತಿಯಾದ ಪರಿಸ್ಥಿತಿಯನ್ನು ಕಾಣ್ತಾ ಇದ್ದೇವೆ. ಏನು ಹಾಗಂದರೆ ನೋಡಿ, ಒಂದು ಕಡೆಯಲ್ಲಿ ವಿಜ್ಞಾನ ಕ್ಷೇತ್ರದಲ್ಲಿ ಆಗಿರತಕ್ಕಂತಹ ಅಸಾಧಾರಣವಾದ ಸಾಧನೆಗಳು, ನೀವು ಬಾಹ್ಯಾಂತರಿಕ್ಷಯಾನ ಆಗ್ಬೋದು, ಚಂದ್ರಯಾನ ಆಗ್ಬೋದು, ರಾಕೆಟ್ ತಂತ್ರಜ್ಞಾನ ಆಗ್ಬೋದು, ಅಂಟಾರ್ಟಿಕಾ ಯಾತ್ರೆ, ಬಯೋಟೆಕ್ ತಂತ್ರಜ್ಞಾನ, ಈ ಎಲ್ಲವನ್ನು ಅತ್ಯುತ್ತಮವಾದ ರೀತಿಯಲ್ಲಿ ನಮ್ಮ ದೇಶದಲ್ಲಿ ನಡೆದಿರೋದನ್ನು ನಾವು ಕಾಣ್ತಾ ಇದ್ದೇವೆ. ಇದು ಒಂದು ಅತ್ಯಾಧುನಿಕವಾದ ಸಮಾಜದಲ್ಲಿ ನಾವು ಬದುಕ್ತಾ ಇದ್ದೀವಿ. ಅದೇ ಸಂದರ್ಭದಲ್ಲಿ ನಮ್ಮ ಸಮಾಜದ ಅನೇಕ ಜನ ಇನ್ನೂ 18-19ನೇ ಶತಮಾನದ ಮೌಢ್ಯ ತುಂಬಿದ ಜೀವನವನ್ನು ಕತ್ತಲಿನಲ್ಲಿ ಕಳೀತಾ ಇದ್ದಾರೆ ಅನ್ನೋದು ಕೂಡ ನಾವು ಗಮನದಲ್ಲಿ ಇಟ್ಕೋಬೇಕು. ಈ ಎರಡು ವೈರುಧ್ಯಗಳು, ಒಂದು ಕಡೆ ಅತ್ಯಾಧುನಿಕವಾದಂತಹ ವೈಜ್ಞಾನಿಕ ಪ್ರಗತಿಯನ್ನು ಸಾಧಿರತಕ್ಕಂಥ ಸಮಾಜ, ಇನ್ನೊಂದು ಕಡೆ ಮೌಢ್ಯ ತುಂಬಿದಂತಹ ಸಮಾಜ, ಈ ಎರಡೂ ವೈರುಧ್ಯಗಳನ್ನು ಏಕಕಾಲದಲ್ಲಿ ನಾವು ಕಾಣ್ತೇವೆ. ಇದನ್ನು ನಾವು ಬಹಳ ಸುಲಭವಾದ ಸರಳವಾದ ಒಂದು ಉದಾಹರಣೆಯೊಂದಿಗೆ ಅರ್ಥ ಮಾಡ್ಕೊಳ್ಬೋದು. ನಿಮ್ಮ ಎಲ್ಲರ ಮನೆಗಳದ್ದು ನ್ಯೂಸ್ ಪೇಪರ್ ಬರುತ್ತೆ. ನೀವು ನ್ಯೂಸ್ ಪೇಪರ್ ತಿರುಗಿ ಹಾಕಿದ್ರೆ ಒಂದಲ್ಲ ಒಂದು ವಿಜ್ಞಾನ ಕ್ಷೇತ್ರದಲ್ಲಿನ ಸಾಧನೆಯನ್ನು ಆ ನ್ಯೂಸ್ ಪೇಪರ್ ಬಂದೇ ಬರುತ್ತೆ, ಇದ್ದೇ ಇರುತ್ತೆ. ನೀವು ನಾನು ಅದು ಬೇಡ, ಈ ನ್ಯೂಸ್ ಪೇಪರಿನ ಜೊತೆಗೆ ಅನೇಕ ಹ್ಯಾಂಡ್ ಬಿಲ್ಸ್ಗಳು ಬರುತ್ತೆ. ಅಂದರೆ ಅನೇಕ ಸಣ್ಣ ಸಣ್ಣ ಪ್ಯಾಂಪ್ಲೆಟ್ಗಳನ್ನ ನ್ಯೂಸ್ ಪೇಪರ್ ಒಳಗಡೆ ಸೇರ್ತಿರ್ತಾರೆ. ನೀವೆಲ್ಲ ನೋಡ್ತೀರ ಅದನ್ನು, ಬೇಕಾದಷ್ಟು ಪ್ಯಾಂಪ್ಲೆಟ್ಗಳು ನೋಡ್ತೀರ. ಇವತ್ತು ಬಂದು ಒಂದು ಪ್ಯಾಂಪ್ಲೆಟನ್ನು ನಾನು ತೊಗೊಂಬಂದೆ, ಸುಮ್ಮನೆ ಇದನ್ನು ಏನು ಹೇಳುತ್ತೆ ಈ ಪ್ಯಾಂಪ್ಲೆಟ್ ನೋಡಿ. ಇದೆಲ್ಲ ನಿಮಗೆ ಗೊತ್ತಿರತಕ್ಕಂಥ ವಿಷಯನೇ. ಈ ಪ್ರಶ್ನೆಗಳು ಕೇಳ್ತೀರ. ವಿದ್ಯಾಭ್ಯಾಸದಲ್ಲಿ ನಿಮಗೆ ತೊಂದರೆ ಇದೆಯಾ, ನಿಮಗೆ ಅಥವಾ ನಿಮ್ಮ ಮಕ್ಕಳಿಗೆ ಯಾರಿಗನ್ನ? ಸಾಲದ ಬಾಧೆನಾ? ಮನೆಯಲ್ಲಿ ಶಾಂತಿ ಇಲ್ವಾ? ವ್ಯಾಪಾರದಲ್ಲಿ ತೊಂದರೆ ಆಗಿದೆಯಾ? ವಿವಾಹದಲ್ಲಿ ಅಡೆತಡೆ ಆಗಿದೆಯಾ? ಆರೋಗ್ಯದಲ್ಲಿ ತೊಂದರೆನೇ? ಮನಸ್ಸಿಗೆ ನೆಮ್ಮದಿ ಇಲ್ವೇ? ಭೂಮಿ ವಿಚಾರದಲ್ಲಿ ತೊಂದರೆಯೇ? ಯಾರಿಗಿರೋಲ್ಲ, ಎಲ್ಲ ತೊಂದರೆಗಳಿರುತ್ತೆ. ಅದಾದಮೇಲೆ ಒಂದು ಹೇಳುತ್ತೆ, ಈ ಯಾವುದೇ ತೊಂದರೆ ಇರಲಿ, ನೀವು ಒಂದು ನಂಬರ್ ಇದೆ, ಈ ನಂಬರನ್ನ ಕಾಂಟ್ಯಾಕ್ಟ್ ಮಾಡಿ, ನಿಮ್ಮ ಸಮಸ್ಯೆ ಎಷ್ಟೇ ಕಠಿಣವಾಗಿದ್ದರೂ ಕಳೆದ ಮೂರು ದಿನಗಳಲ್ಲಿ ಈ ಎಲ್ಲ ಸಮಸ್ಯೆಗಳನ್ನು ನಾವು ಪರಿಹಾರ ಮಾಡ್ತೀವಿ ಅಂತ ಹೇಳ್ತಾರೆ. ಹೇಗೆ ಪರಿಹಾರ ಮಾಡ್ತೀವಿ?
ಅದನ್ನು ಹೇಳ್ತಾರೆ. ದಕ್ಷಿಣ ಕನ್ನಡದ ಮೂಲ ದೈವಗಳಾದ ಕಲ್ಲುರ್ಟಿ, ಪಂಜುರ್ಲಿ, ಭೂತರಾಯ, ಗುಳಿದ, ನಾಗದೈವ, ಬ್ರಹ್ಮದೈವ, ಬೈದರ್ಕಳ ದೈವಗಳ ಆಧಾರಕರು ಎಲ್ಲರ ಸಮಸ್ಯೆಗಳನ್ನು ಪರಿಹಾರ ಮಾಡ್ತಾರೆ ಅಂತ. ಇಲ್ಲಿರ್ತಕ್ಕಂಥ ನೀವು ಬಹುಶಃ ಇದನ್ನು ತೆಗೆದು ಪಕ್ಕದಲ್ಲಿ ಹಾಕ್ತೇವೆ, ಅದಕ್ಕೆ ಯಾವುದೇ ಮೌಲ್ಯವನ್ನು ಕೊಡಲ್ಲ. ಆದರೆ ನಾವು ಅರ್ಥ ಮಾಡ್ಕೊಳ್ಬೇಕಾದ್ದು, ಈ ದಿವಸ ನಮ್ಮ ಸಮಾಜದಲ್ಲಿ ಈ ರೀತಿಯ ವಿಷಯಗಳನ್ನು ನಂಬಿ ಸಮಸ್ಯೆಗಳ ಪರಿಹಾರಕ್ಕಾಗಿ ಇವುಗಳ ಹಿಂದೆ ಹೋಗತಕ್ಕಂಥ ಲಕ್ಷಾಂತರ ಜನ ಇದ್ದಾರೆ, ವಿದ್ಯಾವಂತರು ಇದ್ದಾರೆ. ಇದು ಕೇವಲ ಅವಿದ್ಯಾವಂತರ ಪ್ರಶ್ನೆ ಅಲ್ಲ, ವಿದ್ಯಾವಂತರು ಕೂಡ ಮಾಡ್ತಕ್ಕಂತಹ ಈ ಕೆಲಸ ಇದೆ. ಹಾಗಾದರೆ ಈ ಸಮಸ್ಯೆಗೆ ಏನು ಕಾರಣ? ಒಂದು ಕಡೆ ಅತ್ಯಾಧುನಿಕವಾದ ವೈಜ್ಞಾನಿಕ ಸಾಧನೆಗಳನ್ನ ಮಾಡಿರತಕ್ಕಂತಹ ಒಂದು ಸಮಾಜ, ಎರಡು ಕಡೆ ಈ ರೀತಿಯ ಮೌಢ್ಯಗಳಲ್ಲಿ ಮುಳುಗಿರತಕ್ಕಂತಹ ಸಮಾಜ. ಇದಕ್ಕೆ ಏನು ಕಾರಣ ಅಂತ ನಾವು ಯೋಚನೆ ಮಾಡಬೇಕು. ಈ ಪ್ರಶ್ನೆನ ನಾವು ಖಂಡಿತವಾಗಿ ಉತ್ತರಿಸಬೇಕು. ನಾವು ಇಲ್ಲಿವರೆಗೆ ಏನು ಮಾಡಿದ್ದೀವಿ ಅಂತ ಹೇಳಿದ್ರೆ, ಬಹುತೇಕ ಇದನ್ನು ಮಾತಾಡಬೇಕಾದ್ರೆ ವಿಜ್ಞಾನ ಮತ್ತು ತಂತ್ರಜ್ಞಾನಗಳನ್ನು ಹೆಚ್ಚು ಕಡಿಮೆ ಒಂದೇ ಅರ್ಥದಲ್ಲಿ ಬಳಸ್ಕೊಂಡು ಬರ್ತಾ ಇದ್ದೇವೆ. ಆದರೆ ಇದು ಸರಿ ಅಲ್ಲ. ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಮೂಲಭೂತವಾದ ಒಂದು ಮುಖ್ಯವಾದ ವ್ಯತ್ಯಾಸ ಇದೆ. ಟೆಕ್ನಾಲಜಿ ಈಸ್ ಅಪ್ಲೈಡ್ ಸೈನ್ಸ್, ಅಂದರೆ ತಂತ್ರಜ್ಞಾನ ಏನಿದೆ ಅನ್ವಯ ಮಾಡಿದಂತಹ ವಿಜ್ಞಾನವನ್ನೇ ನಾವು ತಂತ್ರಜ್ಞಾನ ಅಂತ ಕರಿತೀವಿ. ಉದಾಹರಣೆಗೆ ನೀವು ವಿದ್ಯುತ್ತನ್ನು ಹೇಗೆ ಉತ್ಪಾದಿಸಬಹುದು ಅಂತ ಉತ್ಪಾದನೆಯ ತತ್ವವನ್ನು ಹೇಳಿದರೆ, ಆ ತತ್ವವನ್ನು ತಿಳಿಸ್ಕೊಡ್ತಕ್ಕಂಥದ್ದು ವಿಶೇಷವಾದ ಜ್ಞಾನ, ಅದು ವಿಜ್ಞಾನ ಆಗತ್ತೆ. ಆದರೆ ಆ ತತ್ವವನ್ನು ಬಳಸಿಕೊಂಡು ವಿದ್ಯುತ್ತನ್ನು ಉತ್ಪಾದನೆ ಮಾಡಿದರೆ, ಆ ಉತ್ಪಾದನೆ ಮಾಡಿದಂತಹ ವಿದ್ಯುತ್ತವನ್ನು ಬೇರೆ ಬೇರೆ ಕೆಲಸಗಳಿಗೆ ಬಳಸಿದರೆ ಅದು ತಂತ್ರಜ್ಞಾನ ಆಗುತ್ತೆ. ನಾನು ಇಷ್ಟು ಫಂಡಮೆಂಟಲ್ ಆದಂಥ ವಿಜ್ಞಾನ ಮತ್ತು ತಂತ್ರಜ್ಞಾನಗಳ ವ್ಯತ್ಯಾಸವನ್ನು ಯಾಕೆ ಹೇಳ್ತಾ ಇದ್ದೀರಿ ಅನ್ನೋದು ನಾನು ಸ್ಪಷ್ಟ ಮಾಡಿಸ್ಬೇಕು. ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ನಮ್ಮ ಸಮಾಜ ಏನು ಮಾಡುತ್ತೆ, ತಂತ್ರಜ್ಞಾನವನ್ನು ಬಹಳ ಸುಲಭವಾಗಿ ಒಪ್ಕೊಂಡು ಬಿಡುತ್ತೆ, ತಂತ್ರಜ್ಞಾನವನ್ನು ಅಪ್ಪಿಕೊಳ್ಳುತ್ತೆ, ತಂತ್ರಜ್ಞಾನವನ್ನು ಜೀವನದ ಒಂದು ಭಾಗವನ್ನಾಗಿ ಮಾಡ್ಕೊಂಡು ಬಿಡುತ್ತೆ. ನೀವು ಮೊಬೈಲ್ ಫೋನ್ ನೋಡಿ, ಇವತ್ತು ನಮ್ಮ ದೇಶದಲ್ಲಿ ಎಷ್ಟು ಟೂತ್ ಬ್ರಷ್ಗಳಿದೆಯೋ ಅದರ 2ರಷ್ಟು ಮೊಬೈಲ್ ಫೋನ್ ಇದೆ ಅಂತ ಹೇಳ್ತಾರೆ. ಸೊ ಹೀಗಾಗಿ ಅಷ್ಟು ತ್ವರಿತವಾಗಿ ತಂತ್ರಜ್ಞಾನವನ್ನು ನಾವು ಒಪ್ಕೊಂಡ್ಬಿಡುತ್ತೆ. ಆದರೆ ವಿಜ್ಞಾನವನ್ನು, ಅದರಲ್ಲೂ ವಿಜ್ಞಾನದ ಭಾಗವಾದಂತಹ ಒಂದು ವೈಚಾರಿಕ ಚಿಂತನೆ, ಮನೋಭಾವ, ವೈಜ್ಞಾನಿಕ ಮನೋಧರ್ಮ, ಇವುಗಳನ್ನು ಸಮಾಜ ತ್ವರಿತಗತಿಯಲ್ಲಿ ಸಾಮಾನ್ಯವಾಗಿ ಒಪ್ಕೊಳ್ಳೋದಿಲ್ಲ. ತಂತ್ರಜ್ಞಾನವನ್ನು ಸ್ವಲ್ಪ ಪಕ್ಕಕ್ಕೆ ಸರಿಸಿ ವಿಜ್ಞಾನದ ಬಗ್ಗೆ 2 ಅಂಶಗಳನ್ನು ನಾವು ಗಮನಿಸೋಣ. ಈ ವಿಜ್ಞಾನ ಏನು ಮಾಡುತ್ತೆ, ವಿಜ್ಞಾನದ ಕೆಲಸದ ರೀತಿ ಯಾವುದು? ಈ ವಿಜ್ಞಾನ ಮಾಡ್ತಕ್ಕಂಥದ್ದು ಅಂತ ಹೇಳಿದ್ರೆ ಕುತೂಹಲದಿಂದ ಸುತ್ತಮುತ್ತ ನೋಡ್ತಕ್ಕಂಥದ್ದು, ಪ್ರಶ್ನೆಗಳನ್ನು ಕೇಳ್ತಕ್ಕಂಥದ್ದು, ಯಾವ ಪೂರ್ವಗ್ರಹಕ್ಕೂ ಎಡೆಗೊಡದೆ ಪ್ರತಿಯೊಂದನ್ನು ಆಬ್ಜೆಕ್ಟಿವ್ ಆಗಿ ವಿಷಯ ನಿಷ್ಠೆಯಿಂದ ಪರಿಶೀಲನೆ ಮಾಡೋದು, ಸ್ವತಂತ್ರವಾಗಿ ಯೋಚನೆ ಮಾಡೋದು, ಪ್ರಯೋಗವನ್ನು ಮಾಡೋದು, ಸಾಕ್ಷ್ಯಾಧಾರಗಳನ್ನು ಪರಿಶೀಲಿಸೋದು. ಇಷ್ಟೆಲ್ಲ ಆದಮೇಲೆ ಯಾವುದೇ ಒಂದು ವಿಷಯ ಇದ್ದರೆ ಆ ವಿಷಯವನ್ನು ಒಪ್ಕೊಳ್ಳೋದು, ಇಲ್ಲ ಅಂದರೆ ಆ ವಿಷಯವನ್ನು ತೆಗೆದು ಪಕ್ಕಕ್ಕೆ ಇಡ್ತಕ್ಕಂಥದ್ದು. ಇದರಿಂದ ವಿಜ್ಞಾನ ಒಂದು ಸತ್ಯ ದರ್ಶನ ನಮಗಾಗತ್ತೆ. ಆದರೆ ಈ ವಿಜ್ಞಾನ ಕೊಡ್ತಕ್ಕಂತಹ ಸತ್ಯ ಏನಿದೆ ಅದು ಟೆಂಪರರಿ ಸತ್ಯ, ಅದು ಪರ್ಮನೆಂಟ್ ಸತ್ಯ ಅಲ್ಲೇ ಇಲ್ಲ. ಇವತ್ತಿನ ದಿವಸ ನಮಗೆ ಪುರಾವೆಗಳಿಂದ, ಚರ್ಚೆಗಳಿಂದ ದೊರೆತಕ್ಕಂಥ ಸತ್ಯ ಏನಿದೆ ಅದು ಇವತ್ತಿನ ಮಾತಿಗೆ, ನಾಳೆ ಅದಕ್ಕಿಂತ ಮತ್ತೊಂದು ಸೆಪರೇಟ್ ಆದಂತಹ ಇನ್ನೊಂದು ಸತ್ಯ ನಮಗೆ ದೊರಕಿತು ಅಂತ ಹೇಳಿದ್ರೆ ಇದನ್ನು ಬಿಟ್ಟು ಆ ಇನ್ನೊಂದು ಸತ್ಯವನ್ನು ವಿಜ್ಞಾನ ಪರಿಗಣಿಸುತ್ತೆ. ಈ ಪ್ರಶ್ನೆಗಳ ಬಗ್ಗೆ ಒಂದು ಮಾತನ್ನು ಹೇಳಬೇಕು. ವಿಜ್ಞಾನದ ಮೂಲ ಅಡಗಿರೋದೇ ಈ ಪ್ರಶ್ನೆಗಳನ್ನ ಕೇಳೋದ್ರಲ್ಲಿ. ಈ ಪ್ರಶ್ನೆಗಳು ಏನಿದೆ, ಈ ಪ್ರಶ್ನೆಗಳು ಬೆಳವಣಿಗೆಯ ಸೂಚಕ. ಎಲ್ಲಿ ಅನುಮಾನ ಇದೆ, ಎಲ್ಲಿ ಕುತೂಹಲ ಇದೆ, ಎಲ್ಲಿ ಒಂದು ಶೋಧಕ ಪ್ರವೃತ್ತಿ ಇದೆ, ಆ ಎಲ್ಲ ಕಡೆ ಪ್ರಶ್ನೆಗಳು ಬರುತ್ತೆ. ನಿಮ್ಮ ಮನೆಗಳಲ್ಲಿ ಸಣ್ಣ ಮಕ್ಕಳಿದ್ದರೆ ಆ ಮಕ್ಕಳು ಕೇಳ್ತಕ್ಕಂತಹ ಪ್ರಶ್ನೆಗಳನ್ನ ನೋಡಿ, ಅದು ದೇರ್ ಇಸ್ ನೋ ಎಂಡ್ ಫಾರ್ ದೇರ್ ಕ್ವಶನ್ಸ್. ಎಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ. ಈ ಎಲ್ಲ ಪ್ರಶ್ನೆಗಳು ಹುಟ್ಟೋದು ಕುತೂಹಲದಿಂದ. ಈ ಪ್ರಶ್ನೆಗಳಿಂದ ಏನಾಗತ್ತೆ, ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾದ್ರೆ ನೀವು ಯೋಚನೆ ಮಾಡಬೇಕಾಗತ್ತೆ, ಮತ್ತು ಅದರಿಂದ ಬುದ್ಧಿ ಮತ್ತು ಭಾವಗಳು ಬೆಳೆಯುತ್ತೆ, ವಿಕಾಸ ಆಗತ್ತೆ, ಸಂಸ್ಕೃತಿಯ ಸೃಷ್ಟಿ ಆಗೋದು ಮೂಲಭೂತವಾಗಿ ಈ ಪ್ರಶ್ನೆಗಳನ್ನ ಕೇಳೋದ್ರಿಂದ. ನಾಗರಿಕತೆ ಬೆಳವಣಿಗೆ ಆಗತ್ತೆ, ವಿಜ್ಞಾನ ತಂತ್ರಜ್ಞಾನಗಳು ಬೆಳವಣಿಗೆ ಆಗತ್ತೆ, ಅಭಿವೃದ್ಧಿ ಆಗತ್ತೆ, ಸಮಾಜದ ಏಳಿಗೆ. ಈ ಎಲ್ಲದರ ಮೂಲದಲ್ಲಿ ಇರತಕ್ಕಂಥದ್ದು ಪ್ರಶ್ನೆಗಳನ್ನ ಕೇಳ್ತಕ್ಕಂತಹ ಒಂದು ಇದು. ಈ ಪ್ರಶ್ನೆಯನ್ನು ಕೇಳೋದು, ಪರೀಕ್ಷಿಸಿ ನೋಡೋದು, ಚಿಂತನೆ ಮಾಡೋದು, ಈ ಪ್ರವೃತ್ತಿ ಏನಿದೆ, ಈ ಪ್ರವೃತ್ತಿಯೇ ನಮಗೆ ಸತ್ಯದರ್ಶನಕ್ಕೆ ದಾರಿ ಆಗ್ತಕ್ಕಂಥದ್ದು. ಈ ರೀತಿಯ ಚಿಂತನೆ ಏನಿದೆ, ಈ ರೀತಿಯ ಚಿಂತನೆಯೇ
ನಮ್ಮ ಬದುಕಿಗೆ ಮಾರ್ಗದರ್ಶನ ನೀಡತಕ್ಕಂತಹ ಮಂತ್ರ ಆಗಬೇಕು ಅಂತ ಅನೇಕರು ಹೇಳಿದ್ದಾರೆ. ನೀವು ಬುದ್ಧ ಹೇಳಿರ್ಬೋದು, ವಿವೇಕಾನಂದ ಹೇಳಿದ್ದಾರೆ, ಮತ್ತು ಕುವೆಂಪು, ಕಡೆಗೆ ನಮ್ಮ ಸಂವಿಧಾನ ಕೂಡ ಇದೇ ಮಾತನ್ನು ಒತ್ತಿ ಒತ್ತಿ ಹೇಳುತ್ತೆ. ಫಂಡಮೆಂಟಲ್ ಡ್ಯೂಟೀಸಲ್ಲಿ ವೈಜ್ಞಾನಿಕ ಮನೋಭಾವವನ್ನು ಬೆಳೆಸ್ಕೊಳ್ಳೋದು ಒಂದು ಜನರ ಕರ್ತವ್ಯ ಅಂತ ನಮ್ಮ ಸಂವಿಧಾನ ಕೂಡ ಹೇಳುತ್ತೆ. ಆದರೆ ನಮ್ಮ ಸಮಾಜದಲ್ಲಿ ಇದನ್ನು ಅನುಸರಿಸುವವರು ಕಡಿಮೆ, ತಂತ್ರಜ್ಞಾನವನ್ನು ಒಪ್ಕೊಳ್ಳೋರು ಜಾಸ್ತಿ. ಈ ವೈಜ್ಞಾನಿಕ ಮನೋಭಾವ, ವೈಜ್ಞಾನಿಕ ಧರ್ಮ ಏನಿದೆ ಅದನ್ನು ಒಪ್ಕೊಳ್ತಕ್ಕಂಥವ್ರ ಸಂಖ್ಯೆ ಕಡಿಮೆ. ನಮ್ಮ ಸಾಮಾಜಿಕ ವ್ಯವಸ್ಥೆಯಲ್ಲಿ ಕೆಲವು ಸ್ಥಾಪಿತ ಮೌಲ್ಯಗಳಿವೆ. ಈ ಸ್ಥಾಪಿತ ಮೌಲ್ಯಗಳೇನು ಮಾಡುತ್ತೆ ಅಂತ ಹೇಳಿದ್ರೆ, ನೀವು ಪ್ರಶ್ನೆಯನ್ನು ಕೇಳೋದನ್ನು ಅದು ಎನ್ಕರೇಜು ಮಾಡೋದಿಲ್ಲ. ನೀವು ಪ್ರಶ್ನೆಯನ್ನು ಕೇಳಿದ ತಕ್ಷಣ ಏನಾಗುತ್ತೆ, ನಾವೇ ಮಾಡ್ತೀವಿ ಮನೆಯಲ್ಲ, ಬರೀ ತಲಹರಟೆ ಅಂತ ಮಕ್ಕಳಿಗೆ ಬೈತೀವಿ. ಇದನ್ನು ಪ್ರಶ್ನೆಗಳನ್ನ ಕೇಳ್ತಕ್ಕದನ್ನು ಎನ್ಕ್ವೈರ್ ಮಾಡೋದಿಲ್ಲ, ಅದರಿಂದ ನಾವು ಎನ್ಕರೇಜ್ ಮಾಡೋದಿಲ್ಲ. ಈ ರೀತಿ ಈ ವಿಜ್ಞಾನದ ಮೂಲ ಏನಿದೆ, ವೈಜ್ಞಾನಿಕ ಚಿಂತನೆ, ಅದನ್ನು ನಮ್ಮ ಬದುಕಿನಲ್ಲಿ ಅಳವಡಿಸ್ಕೊಳ್ಳದೆ ತಂತ್ರಜ್ಞಾನವನ್ನು ಮಾತ್ರ ನಾವು ಅಳವಡಿಸ್ಕೊಂಡಾಗ ಏನಾಗುತ್ತೆ ಅಂತ ಹೇಳಿದ್ರೆ, ವಿಜ್ಞಾನ ನಮ್ಮ ಬದುಕಿನ ಬಾಹ್ಯದ ಒಂದು ಭಾಗ ಆಗತ್ತೆ ಹೊರತಾಗಿ ಅದು ನಮ್ಮ ಜೀವನದ ಅಂತಃಸತ್ವ ಆಗೋದಿಲ್ಲ. ಇದು ಆಗದೇ ಇದ್ದಾಗ ಏನಾಗುತ್ತೆ, ನಮ್ಮ ಜೀವನದಲ್ಲಿ ಸಾಕಷ್ಟು ಪ್ರಕಾರಗಳಲ್ಲಿ ಸಾಕಷ್ಟು ಪ್ರಮಾಣದ ಮೌಢ್ಯ ತುಂಬಿರುತ್ತೆ. ಇದಕ್ಕೆ ಬಹಳ ಗಂಭೀರವಾದ ಉದಾಹರಣೆಗಳನ್ನ ಕೊಡೋ ಅಗತ್ಯ ಇರಲಿಲ್ಲ. ಟಿ ವಿ ಅಡ್ವರ್ಟೈಸ್ಮೆಂಟ್ಗಳು ನೋಡಿ. ನಿಮ್ಮ ಟಿ ವಿ ಅಡ್ವರ್ಟೈಸ್ಮೆಂಟ್ ಬೇಕಾದ ಅಡ್ವರ್ಟೈಸ್ಮೆಂಟ್, ಒಂದು ಮಾತ್ರೆ ತಗೊಳ್ಳಿ, ಒಂದು ಟಾನಿಕ್ ತಗೊಳ್ಳಿ. ಇದು ತಗೊಳ್ಳೋದ್ರಿಂದ ಸಣ್ಣ ಆಗ್ಬೋದು, ದಪ್ಪ ಆಗ್ಬೋದು, ಎತ್ತರ ಆಗ್ಬೋದು, ಬಿಳಿ ಆಗಬಹುದು, ಅಥವಾ ಯಾವುದೋ ಒಂದು ಹರಳಿರೋ ಉಂಗುರ ತಗೊಂಡ್ರೆ ನಿಮ್ಮ ಎಲ್ಲ ಸಮಸ್ಯೆಗಳು ಒಟ್ಟಿಗೆ ಪರಿಹಾರ ಆಗೋಗ್ಬಿಡತ್ತೆ. ನಿಮ್ಮ ಮನೆಯಲ್ಲಿ ಮನೆ ಯಜಮಾನನಿಗೆ ಇದು ಅನೇಕ ಸರಿ ಆಗುತ್ತೆ. ಇದನ್ನು ನೀವು ಬೆಳಗಿನ ಕುತೂಹಲಕ್ಕಾಗಿ ವಾಚ್ ಮಾಡಿದ್ರೆ ಪ್ರಶ್ನೆ ಕೇಳ್ತಾರೆ, ಗುರೂಜಿ ಇರ್ತಾರೆ, ಗುರೂಜಿಗಳನ್ನ ಪ್ರಶ್ನೆ, ನಮ್ಮ ಯಜಮಾನರಿಗೆ ಪ್ರಮೋಷನ್ ಬಂದೇ ಇಲ್ಲ, ಏನು ಮಾಡ್ಬೇಕಂತ. ಏನು ಬೇಡ, ನೀವು ಅಲ್ಲಿ ಆ ಒಂದು ಅಂಗಡಿಗೆ ಹೋಗಿ ಅಲ್ಲಿ ಒಂದು ಹಳದಿ ಪೇಂಟ್ ಸಿಗುತ್ತೆ, ಆ ಪೇಂಟ್ ತೊಗೊಂಡು ನಿಮ್ಮ ಮನೆ ಪೂರ್ತಿ ಹಾಕಿ, ಮನೆ ಪೂರ್ತಿ ಹಚ್ಚಿದ್ರೆ ನಿಮ್ಮ ಯಜಮಾನರಿಗೆ ಪ್ರಮೋಷನ್. ದಯವಿಟ್ಟು ನಾನು ಒಂದು ಚೂರು ಎಕ್ಸಾಜರೇಷನ್ ಮಾಡ್ತಾ ಇಲ್ಲ. ಈ ರೀತಿಯ ಸಂದೇಶಗಳನ್ನು ಈ ದಿವಸ ನಾವು ಕೊಡ್ತಾ ಇದ್ದೇವೆ. ನಾನು ಹೇಳಿದೆ, ಈ ಪ್ರಶ್ನೆಗಳನ್ನು ಸಾಮಾನ್ಯವಾಗಿ ಪ್ರಶ್ನೆಗಳ ಬಗ್ಗೆ ಮುಂದೆ ನಾನು ಮತ್ತೆ ಪ್ರಶ್ನೆಗಳ ಬಗ್ಗೆ ಬರ್ತೀನಿ. ಈ ವಿಜ್ಞಾನ ಮತ್ತು ಸಮಾಜದ ನಡುವಿನ ಸಂಬಂಧವನ್ನು ನಾವು ಸ್ವಲ್ಪ ಪರಿಗಣಿಸಬೇಕಾಗತ್ತೆ. ಈ ವಿಜ್ಞಾನದ ಮುನ್ನಡೆಗೆ, ಬೆಳವಣಿಗೆಗೆ ಸೂಕ್ತವಾದಂತಹ ಒಂದು ಸಾಮಾಜಿಕ ಪರಿಸರ ಬಹಳ ಮುಖ್ಯ. ಇಂತಹ ಸಾಮಾಜಿಕ ಪರಿಸರವನ್ನು ಸರ್ಕಾರ ಸೃಷ್ಟಿಸಬೇಕಾಗತ್ತೆ ಮತ್ತು ಸಮಾಜ ಕೂಡ ಸೃಷ್ಟಿಸಬೇಕಾಗತ್ತೆ. ಹೀಗೆ ಸೃಷ್ಟಿಸಿದಾಗ ವಿಜ್ಞಾನದ ಬೆಳವಣಿಗೆ ಆಗತ್ತೆ, ಅದರಿಂದ ಸಮಾಜಕ್ಕೂ ಅನುಕೂಲ ಆಗುತ್ತೆ. ಆದರೆ ಈ ಸಮಾಜಕ್ಕೆ ವಿಜ್ಞಾನವನ್ನು ಬೆಳೆಸುವ ಅಥವಾ ಉತ್ತೇಜನೆ ಮಾಡ್ತಕ್ಕಂಥ ಕೆಲಸವನ್ನು ಎಷ್ಟು ಮಾಡುತ್ತೋ ಅಷ್ಟೇ ಪ್ರಮಾಣದಲ್ಲಿ ವಿಜ್ಞಾನವನ್ನು ದಮನ ಮಾಡ್ತಕ್ಕಂತಹ ಕೆಲಸವನ್ನು ಕೂಡ ಸಮಾಜ ಅನೇಕ ಸಂದರ್ಭಗಳಲ್ಲಿ ಮಾಡುತ್ತೆ. ಯಾಕೆ ಹೀಗೆ ಮಾಡುತ್ತೆ? ಯಾವುದೋ ಒಂದು ರೂಢಿಗತವಾದ ನಂಬಿಕೆ ಇದೆ ಅಂತ ಅಂದ್ಕೊಳ್ಳಿ. ಈ ರೂಢಿಗತವಾದ ನಂಬಿಕೆಯ ಬುನಾದಿಯನ್ನೇ ಅಲುಗಾಡಿಸುವಂತಹ ಒಂದು ವೈಜ್ಞಾನಿಕ ಸಂಶೋಧನೆ ಆಗತ್ತೆ ಅಂದ್ಕೊಳ್ಳೋಣ. ಈ ರೀತಿಯ ಸಂಶೋಧನೆ ಆದಾಗ ಸಮಾಜ ಬಹಳ ಸುಲಭವಾಗಿ ಆ ಸಂಶೋಧನೆಯ ಫಲಿತಾಂಶಗಳನ್ನ ಒಪ್ಕೊಳ್ಳೋದಿಲ್ಲ. ಅಂಥ ಹೊಸ ಶೋಧವನ್ನು ಯಾರು ಮಾಡ್ತಾರೆ ಅವ್ರನ್ನ ಸಮಾಜದ ನೆಮ್ಮದಿಯನ್ನು ಕೆಡಿಸ್ತಾ ಇರತಕ್ಕಂತಹ ವ್ಯಕ್ತಿಗಳು ಅಥವಾ ಸಂಶೋಧನೆಗಳು ಅಂತಕ್ಕಂಥ ಒಂದು ತಲಪಟ್ಟಿಯನ್ನು ಅದನ್ನು ಕೊಡ್ತಕ್ಕಂತಹ ಅನೇಕ ಉದಾಹರಣೆಗಳನ್ನು ನಾವು ಇತಿಹಾಸದಲ್ಲಿ ನೋಡ್ತೇವೆ. ಸಾಕ್ರಟೀಸ್ನ ಜ್ಞಾಪಿಸ್ಕೊಳ್ಳಿ. ಸಾಕ್ರಟೀಸು ಜೀವನದ ಉದ್ದಕ್ಕೂ ಪ್ರಶ್ನೆಗಳನ್ನು ಕೇಳಿಕೊಂಡು ಬರ್ತಾ ಇದ್ದಂತಹ ವ್ಯಕ್ತಿ. ಸಾಕ್ರಟೀಸ್ ಡೈಲಾಗ್ ಅನ್ನೋದೇ ಒಂದು ಬಹಳ ದೊಡ್ಡ ಒಂದು ಪರಿಕಲ್ಪನೆ. ಇಂಥ ಜೀವನದ ಉದ್ದಕ್ಕೂ ಅನ್ಕಂಫರ್ಟಬಲ್ ಕ್ವಶನ್ಗಳನ್ನ ಕೇಳಿಕೊಂಡು ಬರ್ತಾ ಇದ್ದಂಥ ಸಾಕ್ರಟೀಸ್ನ ಅಂದಿನ ಸಮಾಜ ಅರೆಹುಚ್ಚ ಅಂತ ಕರೀತು. ಇನ್ನು ಸೂರ್ಯ ಕೇಂದ್ರ ಸಿದ್ಧಾಂತವನ್ನು ಪ್ರತಿಪಾದಿಸಿದಂತಹ ಕೋಪರ್ನಿಕಸ್ ಮಾಡಿದ್ದನ್ನು ಏನು ಮಾಡ್ತು? ಕೋಪರ್ನಿಕಸ್ನ ಎಲ್ಲ ಪುಸ್ತಕಗಳನ್ನು ಒಂದು ಕಡೆ ಇಟ್ಟು ಎಲ್ಲ ಪುಸ್ತಕಗಳಿಗೆ ಒಟ್ಟಿಗೆ ಬೆಂಕಿ ಹಾಕಿದ್ರು. ಬ್ರೂನೋ ತಗೊಳ್ಳಿ, ಇಟಲಿಯ ತಜ್ಞಾನಿ ಬ್ರೂನೋ ಕೂಡ ಇದೇ ರೀತಿಯ ಅಂದಿನ ಸಮಾಜದಲ್ಲಿ ಇದ್ದಂತಹ ನಂಬಿಕೆಗಳನ್ನು ಪ್ರಶ್ನಿಸಿದಂತಹ ವಿಚಾರವಾದಿ. ಆ ಬ್ರೂನೋ ಏನು ಮಾಡಿದ್ರು, ಅವನನ್ನು ಮನೆ ಒಳಗಡೆ ಸೇರಿಸಿ ಇಡೀ ಮನೆಗೆ ಬೆಂಕಿ ಹಾಕಿದ್ರು. ಗೆಲಿಲಿಯೋ ಕಥೆ ಅಂತೂ ನಿಮಗೆ ಗೊತ್ತೇ ಇದೆ. ಗೆಲಿಲಿಯೋನ ವಿಚಾರಣೆ ಆದಮೇಲೆ ಅವನನ್ನು ಗೃಹ ಬಂಧನದಲ್ಲಿ ಇಳಿಸಿ ಸಾಯುವವರೆಗೂ ಅವನು ಅಲ್ಲಿಂದ ಹೊರಗಡೆ ಬರೋಕ್ಕೆ ಆಗ್ತಾನೆ ಇರಲಿಲ್ಲ. ಯಾಕೆ ಹೀಗೆ ಮಾಡ್ತು ಅಂದರೆ, ಈ ವ್ಯಕ್ತಿಗಳು ಅವರ ಸತ್ಯ ಶೋಧನೆಯಿಂದ ಕಂಡುಕೊಂಡಂತಹ ಸತ್ಯ ಏನಿತ್ತು, ಆ ಸತ್ಯ ಅಂದಿನ ಸಮಾಜಕ್ಕೆ ಒಪ್ಪಿಗೆ ಆಗ್ತಕ್ಕಂತಹ ಸತ್ಯ ಆಗಿರಲಿಲ್ಲ, ಅದು ಅವರಿಗೆ ಬೇಕಿರಲಿಲ್ಲ. ಹೀಗಾಗಿ ಅವರನ್ನು ದಮನ ಮಾಡ್ತಕ್ಕಂತಹ ಕೆಲಸವನ್ನು ಮಾಡ್ತು. ಇವತ್ತು ನಮ್ಮ ಇಂದಿನ ಸಮಾಜದಲ್ಲೂ ಕೂಡ ಈ ಕೆಲಸಗಳು ಆಗ್ತಾ ಇವೆ. ಅದು ಬೇರೆ ಬೇರೆ ರೀತಿಯಲ್ಲಿ ಆಗತ್ತೆ.
ಈ ಗೆಲಿಲಿಯೋ ಬಗ್ಗೆ ನಾವು ಇನ್ನೊಂದು ಮಾತನ್ನು ನೆನಪಿಸ್ಕೋಬೇಕು. ಗೆಲಿಲಿಯೋ ಸತ್ತ 350 ವರ್ಷಗಳ ನಂತರ 1992ರಲ್ಲಿ ವ್ಯಾಟಿಕನ್ನಿನ ಮುಖ್ಯಸ್ಥರು ಪೋಪು ಅವರು ಹೇಳಿದ್ರು, ಇಲ್ಲ, ನಾವು ಗೆಲಿಲಿಯೋನ ನಿಜವಾಗ್ಲೂ ತಪ್ಪಾಗಿ ನಡೆಸ್ಕೊಂಡ್ವಿ, ಹಾಗೆ ಮಾಡಬಾರ್ದಾಗಿತ್ತು ಅಂತ. ಇದು ಸಾರ್ವಜನಿಕವಾದಂಥ ಒಂದು ತಪ್ಪಿನ ಒಪ್ಪಿಗೆ ಅದಾಯಿತು 92ರಲ್ಲಿ. ಆದರೆ ಇದೇ ಭಾಗ್ಯ ಕೋಪರ್ನಿಕಸ್ಗೆ ಬರಲಿಲ್ಲ. ಕೋಪರ್ನಿಕಸ್ ಸತ್ತ 300 ವರ್ಷ ಆದಮೇಲೆ ಏನು ಮಾಡ್ತಾನೆ, ವಾರ್ಸಾದಲ್ಲಿ, ಪೋಲೆಂಡಿನ ರಾಜಧಾನಿ ವಾರ್ಸಾದಲ್ಲಿ ಅವನು ಒಂದು ದೊಡ್ಡ ಕಂಚಿನ ಪ್ರತಿಮೆಯನ್ನು ಇಡ್ತಾರೆ ಸಾರ್ವಜನಿಕ ಸ್ಥಳದಲ್ಲಿ. ಆ ಪ್ರತಿಮೆಯನ್ನು ಇಟ್ಟು ಆ ಪ್ರತಿಮೆಯನ್ನು ಉದ್ಘಾಟನೆ ಮಾಡಬೇಕು. ಆ ಉದ್ಘಾಟನೆ ಮಾಡೋಕ್ಕೆ ಯಾವ ಒಬ್ಬ ಕ್ರೈಸ್ತ ಪಾದ್ರಿ ಕೂಡ ಬರೋದಿಲ್ಲ. ಇಡೀ ಪೋಲೆಂಡದಲ್ಲಿ ಹುಡುಕ್ತಾರೆ, ಯಾರೂ ಅದನ್ನು ಬರಲ್ಲ. ಕಡೆಗೆ ಅವನನ್ನು ಬಿಟ್ಟು ಹಾಗೆ ಅದನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. 300 ವರ್ಷ ಆದಮೇಲೂ ಕೂಡ ಈ ಮತ ಪಂಥದ ಫಾಲೋಯರ್ಸ್ದಲ್ಲಿ ಅವನ ಬಗ್ಗೆ ಎಷ್ಟು ಒಂದು ಕೋಪ ಇತ್ತು ಅನ್ನೋದಕ್ಕೆ ಇದು ಒಂದು ಸಣ್ಣ ನಿದರ್ಶನ. ಬ್ರೂನೋ ಕಥೆ ಅಂತೂ ಇನ್ನೂ ವಿಚಿತ್ರವಾಗಿದೆ. ಆದರೆ ಇವತ್ತೇನಾಗಿದೆ, ಗೆಲಿಲಿಯೋವನ್ನು ನಾವು ನಡೆಸ್ಕೊಂಡಂತಹ ರೀತಿ ತಪ್ಪು ಅಂತ ಚರ್ಚ್ ಹೇಳಿದ ಮೇಲೆ ಚರ್ಚಿನ ಒಂದು ಘನತೆ ನಿಜವಾಗ್ಲೂ ಹೆಚ್ಚಾಯಿತು. ಅವರು ತಪ್ಪನ್ನು ಒಪ್ಕೊಂಡಿದ್ದು ಮತ್ತೆ ಅದನ್ನು ಮಾಡಿದ್ದು ನಾವು ತಪ್ಪು ಅಂತ ಹೇಳಿದ್ದು. ಆದರೆ ಇದು ಅನೇಕರಿಗೆ ಇದು ಇಷ್ಟ ಆಗಲಿಲ್ಲ. ಚರ್ಚ್ ತಪ್ಪನ್ನು ಒಪ್ಕೋಬಾರ್ದಾಗಿತ್ತು ಅಂತ ಅವರೇನು ಹೇಳಿದ್ರು, ಗೆಲಿಲಿಯೋನ ನಾವು ಖಂಡಿತವಾಗಿ ಕೆಟ್ಟದಾಗಿ ನಡೆಸ್ಕೊಳ್ಳಿಲ್ಲ. ಗೆಲಿಲಿಯೋನ ಒಂದು ಗೃಹಬಂಧನಲ್ಲಿ ಇಡಿಸಿದ್ದು ಯಾಕೆ ಅಂತ ಹೇಳಿದ್ರೆ, ಹೊರಗಿನ ಯಾವುದೇ ತೊಂದರೆನೂ ಡಿಸ್ಟರ್ಬೆನ್ಸು ಇಲ್ಲದೆ ಅವರು ತಮ್ಮ ಸಂಶೋಧನೆಯನ್ನು ಮಾಡಿಕೊಂಡು ಹೋಗಲಿ ಅಂತ ಆ ಕಾರಣದಿಂದ ನಾವು ಮಾಡಿದ್ದು. ಗೆಲಿಲಿಯೋಗೆ ನಾವು ಸಹಾಯ ಮಾಡಿದ್ವಿ ಹೊರತಾಗಿ ನಾವು ಅವನ ಕೆಲಸವನ್ನು ನಿಗ್ರಹ ಮಾಡೋದಕ್ಕೆ ನಾವು ಮಾಡಿದ್ದು ಅದಲ್ಲ ಅಂತ. ಬ್ರೂನೋ ಕೇಸ್ ಅಂತೂ ತೀರಾ ವಿಚಿತ್ರ. ಬ್ರೂನೋಕ್ಕೆ ಇವತ್ತು ನಾವು ಇಂಟರ್ನೆಟ್ಟಲ್ಲಿ ನೋಡಿದ್ರೆ ಕೆಲವು ಮಾಹಿತಿ, ಇವಾಗ ಬರ್ತಾ ಇರ್ತಕ್ಕಂಥ ಮಾಹಿತಿಗಳು ಸಿಗುತ್ತೆ. ಬ್ರೂನೋ ಕೇಸಲ್ಲಿ ಏನು ಹೇಳ್ತಾರೆ, ಬ್ರೂನೋ ಅಂದು ರೂಢಿಗತವಾಗಿದ್ದಂತಹ ಅನೇಕ ನಂಬಿಕೆಗಳನ್ನು ಮುಕ್ತವಾಗಿ ವಿಮರ್ಶೆ ಮಾಡ್ತಾ ಇದ್ದ ಮತ್ತು ಟೀಕೆ ಮಾಡ್ತಾ ಇದ್ದ. ಇವತ್ತೇನು ಹೇಳ್ತಾರೆ ನೋಡಿ, ಅವನು ಟೀಕೆ ಮಾಡ್ತಾ ಇದ್ದ. ಅಂದನ ನಂಬಿಕೆಗಳನ್ನು, ಪರ್ಟಿಕ್ಯುಲರ್ಲಿ ಮತ ಸಂಬಂಧಿ ನಂಬಿಕೆಗಳನ್ನು ಟೀಕೆ ಮಾಡ್ತಾ ಇದ್ದ. ಸೊ ಹೀಗಾಗಿ ಬ್ರೂನೋ ನರಕಕ್ಕೆ ಹೋಗೋದು 100% ನರಕಕ್ಕೆ ಹೋಗ್ತಾ ಇದ್ದ. ಅವನು ಭೂಮಿಯ ಮೇಲೆ ಎಷ್ಟು ಕಾಲ ಬದುಕಿ ಎಷ್ಟು ಕಾಲ ಈ ಟೀಕೆಗಳನ್ನು ಮಾಡ್ತಾ ಇದ್ನೋ ಅಷ್ಟು ಹೆಚ್ಚಿನ ಕಾಲ ಅವನು ನರಕದಲ್ಲಿ ಕಳೀಬೇಕಾಗತ್ತೆ. ಸೊ ಹೀಗಾಗಿ ಅವನು ನರಕದಲ್ಲಿ ಕಳೆಯುವ ಕಾಲನ ಕಡಿಮೆ ಮಾಡೋಕ್ಕೆ ಅಂತಂದ್ಬಿಟ್ಟು ಆದಷ್ಟು ಬೇಗ ಅವನ ಭೂಮಿ ಮೇಲೆ ಅವನನ್ನು ಬೆಂಕಿ ಹಚ್ಚಿಕೊಂಡ್ವಿ ಅಂತ. ಇದು ವ್ಯಂಗ್ಯವೋ ಅಥವಾ ನಿಜವಾಗಲೂ ಹೇಳ್ತಾ ಇದ್ದಾರೋ ಅದು ಗೊತ್ತಾಗೋದಿಲ್ಲ. 15-16ನೇ ಶತಮಾನದಲ್ಲಿ ಈ ರೀತಿಯ ನೂರಾರು ಉದಾಹರಣೆಗಳನ್ನ ನಾವು ನೋಡ್ತೀವಿ. ಈ ವಿಜ್ಞಾನದ ಸಂಶೋಧನೆಯ ವಸ್ತು ಮತ್ತು ಸಮಾಜ ಅದಕ್ಕೆ ಪ್ರತಿಕ್ರಿಯಿಸುವ ರೀತಿ, ಇದರ ಬಗ್ಗೆ ನಾವು 2 ವಿಚಾರಗಳನ್ನ ತಿಳ್ಕೋಬೇಕು. ಇವತ್ತು ಪ್ರಪಂಚದಾದ್ಯಂತ ವಿಜ್ಞಾನ ತಂತ್ರಜ್ಞಾನಗಳು ಯಾವ ವೇಗದಲ್ಲಿ ಮುನ್ನಡೀತಾ ಇದೆ ಅಂತ ಹೇಳಿದ್ರೆ, ಅವುಗಳನ್ನು ಗಮನವಿಟ್ಟು ನೋಡಿದ್ರೂ ಕೂಡ ಅದನ್ನು ಟ್ರ್ಯಾಕ್ ಮಾಡಿ ಏನು ಆಗ್ತಾ ಇದೆ ಅನ್ನೋದನ್ನು ತಿಳ್ಕೊಳ್ಳೋದು ಬಹಳ ಕಷ್ಟ. ನಿಮಗೆ ಯಾವುದೋ ಒಂದು ಆಸಕ್ತಿಯ ಕ್ಷೇತ್ರ ಇದ್ದು ಆ ಆಸಕ್ತಿಯ ಕ್ಷೇತ್ರದಲ್ಲಿ ಏನು ಕೆಲಸ ಆಗ್ತಾ ಇದೆ ಅಂತ ತಿಳ್ಕೊಳ್ಳೋದು ಕೂಡ ತುಂಬ ಕಷ್ಟ. ಯಾಕೆಂದರೆ ಅಷ್ಟು ತ್ವರಿತವಾಗಿ ಅಷ್ಟು ವೇಗವಾಗಿ ಸಂಶೋಧನೆಗಳು ನಡೆದುಕೊಂಡು ಬರ್ತಾ ಇದೆ. ಹೀಗಾಗಿ ಏನಾಗುತ್ತೆ, ಅನೇಕ ಸಂದರ್ಭದಲ್ಲಿ ಈ ವೈಜ್ಞಾನಿಕ ವಲಯದಲ್ಲಿ ನಡೀತಾ ಇರತಕ್ಕಂಥ ಸಂಶೋಧನೆಗಳು ಅದನ್ನು ದಾಟಿ ಸಾರ್ವಜನಿಕ ವಲಯಕ್ಕೆ ಬರೋದೇ ಇಲ್ಲ. ಹೀಗಾಗಿ ನಮ್ಮ ಸಮಾಜದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ವಿಜ್ಞಾನ ಕ್ಷೇತ್ರದಲ್ಲಿ ಏನು ಆಗ್ತಾ ಇದೆ ಅನ್ನೋದು ಹೆಚ್ಚಾಗಿ ನಾವು ಅದರ ಕಡೆ ಗಮನ ಕೊಡೋದಿಲ್ಲ. ಓ ಹೌದಾ, ಈಗ ಪೇಪರಲ್ಲೆಲ್ಲ ನೋಡಿದಾಗ ಅಷ್ಟರ ಮಟ್ಟಿಗೆ ನಾವು ಹೊರತಾಗಿ ಅದನ್ನು ಫಾಲೋ ಮಾಡಿ ಅದನ್ನು ತಿಳ್ಕೊಳ್ತಕ್ಕಂಥ ಕೆಲಸವನ್ನು ನಾವು ಸಾಮಾನ್ಯವಾಗಿ ಮಾಡೋದಿಲ್ಲ. ಇದು ಸಾಮಾನ್ಯವಾಗಿ ಆಗ್ತಕ್ಕಂಥ. ಆದರೆ ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಇದ್ದಕ್ಕಿದ್ದ ಹಾಗೆ ಇಡೀ ಸಮಾಜದಲ್ಲಿ ಒಂದು ಹೊಸ ಸಂಚಲನ ಉಂಟಾಗತ್ತೆ. ಆ ಸಂಚಲನ ಉಂಟಾಗಿ ಆ ಸಂಶೋಧನೆಗೆ ಒಳ್ಳೆಯ ಮುಕ್ತವಾದ ಸ್ವಾಗತ ದೊರೆಯುತ್ತೆ. ಆ ವಿಜ್ಞಾನಿಗಳ ಬೆನ್ನು ತಟ್ಟುತ್ತಾರೆ, ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ, ಇದನ್ನು ಮಾಡ್ತಾರೆ. ಆದರೆ ಅದೇ ಸಮಯದಲ್ಲಿ ಇದಕ್ಕೆ ತೀರಾ ವಿರುದ್ಧವಾದಂತಹ ರಿಯಾಕ್ಷನ್, ಅಂದರೆ ಆ ಸಂಶೋಧನೆಗಳನ್ನು ಪ್ರತಿಭಟಿಸುವಂತಹ ರಿಯಾಕ್ಷನ್ಗಳು ಕೂಡ ನಮ್ಮ ಸಮಾಜದಲ್ಲಿ ಬರುತ್ತೆ. ಯಾಕೆ ಹೀಗಾಗುತ್ತೆ? ಈ ಟ್ರೆಂಡ್ ಏನಿದೆ, ಈ ಟ್ರೆಂಡು ಒಂದು ದೃಷ್ಟಿಯಿಂದ ಅಪಾಯಕಾರಿಯಾದ ಟ್ರೆಂಡ್. ನಾನು ಅದನ್ನು ಪ್ರಸ್ತಾಪ ಮಾಡ್ತೀನಿ. 2 ಉದಾಹರಣೆಗಳನ್ನು ನಿಮ್ಮ ಮುಂದೆ ಇಡೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ವಾಲ್ಮೀಕಿ ರಾಮಾಯಣ ಒಂದು ಅದ್ಭುತವಾದ ಕಾವ್ಯ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತು. ರಾಮಾಯಣದ ವಿಚಾರಗಳು ಸಾಮಾನ್ಯವಾಗಿ ನಮ್ಮ ಮನೆಯಲ್ಲಿರೋರಿಗೆ ಎಲ್ಲರಿಗೂ ತಿಳಿದಿರುತ್ತೆ. ಈ ರಾಮಾಯಣ ಒಂದು ಕೇವಲ ಕವಿ ಕಲ್ಪನೆಯ ಕಾವ್ಯವೋ ಅಥವಾ ಇತಿಹಾಸದಲ್ಲಿ ದಾಖಲಾಗಿರ್ತಕ್ಕಂತಹ ಘಟನೆಯೋ, ಅದು ವಿವಾದಾಸ್ಪದವಾದಂಥ ವಿಷಯ. ಅದರ ಬಗ್ಗೆ ಚರ್ಚೆ ಆಗ್ತಾ ಇದೆ, ಅದರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋದು ಬೇಡ.
ಈ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ಒಂದು ಪ್ರಸಂಗ ಬರುತ್ತೆ. ಈ ಪ್ರಸಂಗ ನಮಗೆಲ್ಲರಿಗೂ ಗೊತ್ತು, ಸಂಜೀವಿನಿಯ ಪ್ರಸಂಗ. ರಾವಣನ ಮಗ ಮೇಘನಾದ ಅಥವಾ ಇಂದ್ರಜಿತ್ತು ರಾಮ, ಲಕ್ಷ್ಮಣ ಮತ್ತು ವಾನರ ಸೈನ್ಯ ಜೊತೆಗೆ ಯುದ್ಧ ಮಾಡ್ತಾ ಇರ್ತಾನೆ. ಯುದ್ಧದ ಒಂದು ಹಂತದಲ್ಲಿ ಇಂದ್ರಜಿತ್ತು ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡ್ತಾನೆ. ಈ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿದಾಗ ರಾಮ, ಲಕ್ಷ್ಮಣ ಮತ್ತು ವಾನರ ಸೈನ್ಯ ಎಲ್ಲ ನೆಲಕ್ಕೆ ಹೊರಗುತ್ತೆ. ಇಂದ್ರಜಿತ್ತು ರಾಮ, ಲಕ್ಷ್ಮಣರು ಹತರಾದರು ಅಂತ ಬಹಳ ಸಂತೋಷದಿಂದ ಲಂಕೆಗೆ ಹೋಗ್ತಾನೆ. ಜಾಂಬುವಂತನಿಗೆ ಇದು ಗೊತ್ತಿರುತ್ತೆ. ಜಾಂಬುವಂತ ಹನುಮಂತನ ಕರೆದು ಹೇಳ್ತಾನೆ, ನೋಡು ಇದಲ್ಲ, ಇದು ತಾತ್ಕಾಲಿಕವಾಗಿ ಮೂರ್ಛೆ ಹೋಗಿರ್ತಕ್ಕಂಥದ್ದು, ಇವರನ್ನು ಮತ್ತೆ ಎಚ್ಚರಿಸಬೇಕು ಅಂತ ಹೇಳಿದ್ರೆ ನಿಮಗೆ ಸಂಜೀವಿನಿ ಮೂಲಿಕೆ ಬೇಕಾಗತ್ತೆ. ನೀನು 4 ಸಂಜೀವಿನಿ ಮೂಲಿಕೆಗಳು ಬರುತ್ತೆ. ಈ 4 ಮೂಲಿಕೆಗಳನ್ನ ನೀನು ಸಂಜೀವಿನಿ ಪರ್ವತಕ್ಕೆ ಹೋಗಿ ತರಬೇಕು ಅಂತ. ಹನುಮಂತ ಹೋಗ್ತಾನೆ, ತರಲ್ಲ, ಬೆಟ್ಟದ ಒಂದು ಭಾಗವನ್ನು ಕಿತ್ಕೊಂಡು ಬರ್ತಾನೆ. ಅದು ಮುಂದಿನ ಕಥೆ, ಅದು ಬೇಡ ನಮಗೆ. ಈ ಯುದ್ಧಕಾಂಡದಲ್ಲಿ ಈ ಪ್ರಸಂಗವನ್ನು ವಿವರಿಸುವ ವಾಲ್ಮೀಕಿ ರಾಮಾಯಣದಲ್ಲಿ 5 ಶ್ಲೋಕಗಳಿದೆ. 29ರಿಂದ 34ನೇ ಶ್ಲೋಕ ತನಕ 5 ಶ್ಲೋಕಗಳು. ಈ ಶ್ಲೋಕದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಪರ್ವತಕ್ಕೆ ಹೋಗಬೇಕಾದಂತಹ ದಾರಿ ಹಾರಿಕೊಂಡು, ಪರ್ವತ ಇರತಕ್ಕಂತಹ ಜಾಗ, ಅವು ಬೆಳೆಯುವ ಸ್ಥಳ, ಅವುಗಳನ್ನು ಗುರುತಿಸಬೇಕಾದಂತಹ ಮುಖ್ಯ ಗುಣಲಕ್ಷಣಗಳು, ಈ ಸಾಕಷ್ಟು ವಿವರಗಳು ಈ 5 ಶ್ಲೋಕಗಳಲ್ಲಿ ನಮಗೆ ಸಿಗತ್ತೆ. ಈ 5 ಶ್ಲೋಕಗಳಲ್ಲಿ ಬರತಕ್ಕಂತಹ ಸಂಜೀವಿನಿಯ ವಿವರಣೆಯನ್ನು ಆಧಾರವನ್ನಾಗಿಟ್ಟುಕೊಂಡು ಈ ಸಂಜೀವಿನಿ ಮೂಲಕೇನ ಹುಡುಕೋದಕ್ಕೆ ಸಾಧ್ಯವ ಅಂತ ಕಳೆದ 30 ವರ್ಷಗಳಿಂದ ಇದು ಸಂಶೋಧನೆ ಮತ್ತು ಹುಡುಕಾಟ ನಡ್ಕೊಂಡು ಬರ್ತಾ ಇದೆ. ಇದುವರ ತನಕ ಅದು ಆಗಿಲ್ಲ. ಆದರೆ 2009ರಲ್ಲಿ ನಮ್ಮ ಬೆಂಗಳೂರಿನವರಾದಂಥ ಡಾಕ್ಟರ್ KN ಗಣೇಶಯ್ಯ ಅಂತ, ಅವರ ಹೆಸರನ್ನು ನೀವು ಕೇಳಿರ್ಬೋದು, ಕೃಷಿ ವಿಜ್ಞಾನಿ, ಅದರ ಜೊತೆಗೆ ಅತ್ಯುತ್ತಮವಾದಂತಹ ಕಾದಂಬರಿಕಾರ. ಅವರು ಕಾದಂಬರಿಗಳು ಕೆಲವು ನಿಮಗೆ ಜ್ಞಾಪಕ ಇರ್ಬೋದು, ಓದಿರ್ಬೋದು. ಕಪಿಲಿಪಿಸಾರ, ಕರಿಸಿರಿಯಾನ, ಚಿದಾದಂತ ಮತ್ತು ಕನಕ ಮುಸುಕು, ಈ ರೀತಿಯ ಕಾದಂಬರಿಗಳನ್ನ ಬರೆದಂಥವ್ರು. ಅವರು ಕರೆಂಟ್ ಸೈನ್ಸ್ನಲ್ಲಿ ಒಂದು ಸಂಶೋಧನಾ ಲೇಖನವನ್ನು ಬರೆದರು, ಅವರು ಮತ್ತು ಅವರ ಇನ್ನ ಇಬ್ಬರು ಸಹೋದ್ಯೋಗಿಗಳು. ಈ ವಿಷಯ ಏನಿತ್ತು ಅಂತ ಹೇಳಿದ್ರೆ, ನೀವು ನಿಜವಾಗಿ ಸಂಜೀವಿನಿಯನ್ನು ಹುಡುಕಬೇಕು ಅಂತ ಇಷ್ಟ ಇದ್ದರೆ ವೈಜ್ಞಾನಿಕವಾಗಿ ಅದನ್ನು ಹೇಗೆ ಹುಡುಕಬೇಕು, ನೀವು ಕಟ್ಟುನಿಟ್ಟಾದ ಕರಾರುವಾಕ್ಕಾದ ವೈಜ್ಞಾನಿಕ ವಿಧಾನವನ್ನು ಅನುಸರಿಸಿ ಅದನ್ನು ಹೇಗೆ ಹುಡುಕಬೇಕು ಅನ್ನೋದು ಇದು ಈ ಲೇಖನದ ಸಾರಾಂಶ. ಇದರ ಜೊತೆಗೆ ಆ ದಿಕ್ಕಿನಲ್ಲಿ ಕೆಲವು ಕೆಲಸಗಳನ್ನು ಕೂಡ ಅವರು ಮಾಡಿದ್ರು. ಈ ಸಂಶೋಧನಾ ಕರೆಂಟ್ ಸೈನ್ಸ್ನಲ್ಲಿ 2009 ಆಗಸ್ಟ್ ಬಂದಿದೆ. ಈ ಸಂಶೋಧನಾ ಲೇಖಕ್ಕೆ ಬಹಳ ಒಳ್ಳೆಯ ಪ್ರತಿಕ್ರಿಯೆ ವೈಜ್ಞಾನಿಕ ವಲಯದಲ್ಲಿ ಸಿಕ್ತು. ಅವರೇನು ಮಾಡಿದ್ರು ಅಂತ ಹೇಳಿದ್ರೆ, ಆ ಬೆಂಗಳೂರಿನಲ್ಲಿರ್ತಕ್ಕಂತಹ ಅವರ ಸಂಸ್ಥೆಯಲ್ಲಿ, ಸ್ಕೂಲ್ ಆಫ್ ಎಕಾಲಜಿ ಆ್ಯಂಡ್ ಎನ್ವೈರನ್ಮೆಂಟ್, ಅವರ ಸಂಸ್ಥೆಯಲ್ಲಿ ಸುಮಾರು 1,000 ಸಸ್ಯಗಳ ಬಗ್ಗೆ ಬೇಕಾದಂತಹ ಒಂದು ಡಾಟಾನ ಇಟ್ಕೊಂಡಿದ್ದಾರೆ. ಅವರು ಮಾಡಿದ್ದೇನಂತ ಹೇಳಿದ್ರೆ, ಈ ಸಂಜೀವಿನಿ ಮೂಲಿಕೆ ಏನಿದೆ, ಈ ಸಂಜೀವಿನಿ ಮೂಲಿಕೆ ಅಂದರೆ 4 ಮೂಲಿಕೆಗಳು ಬರುತ್ತೆ ರಾಮಾಯಣದಲ್ಲಿ. ಒಂದು ಮೃತ ಸಂಜೀವಿನಿ, ಇನ್ನೊಂದು ವಿಶಲ್ಯಕರಣಿ, ಸುವರ್ಣಕರಣಿ ಮತ್ತು ಸಂಧ್ಯಾನಿ ಅಂತ. ಈ 4 ಇದಕ್ಕೆ ಅವಳಿಗೆ ಕೆಲವು ಗುಣಲಕ್ಷಣಗಳಿದೆ. ಈ ಗುಣಲಕ್ಷಣಗಳನ್ನು ಇಟ್ಕೊಂಡು ಅವರ ಡಾಟಾ ಬೇಸ್ ಜೊತೆ ಕಂಪೇರ್ ಮಾಡ್ಕೊಂಡು ಬಂದರು. ಕಂಪೇರ್ ಮಾಡಿ ಒಟ್ಟು 17 ಸಸ್ಯಗಳನ್ನು ಅವರು ಆರಿಸಿದರು. ಈ 17 ಸಸ್ಯಗಳನ್ನು ಆರಿಸಿ ಮತ್ತೆ ಫರ್ದರ್ ಸ್ಕ್ರೀನಿಂಗ್ ಒಂದನ್ನು, ನಾನು ಡೀಟೇಲ್ ಹೇಳ್ತಾ ಇಲ್ಲ, ಫರ್ದರ್ ಸ್ಕ್ರೀನಿಂಗ್ ಒಂದನ್ನು ಮಾಡಿ 3 ಸಸ್ಯ, ಪ್ರಾಬಬಲಿ ಈ 3 ರಾಮಾಯಣದಲ್ಲಿ ಬರತಕ್ಕಂತಹ ಸಂಜೀವಿನಿ ಇರಬಹುದು ಅಂತ. ಒಂದು ನಾನು ಬಟಾನಿಕಲ್ ನೇಮ್ಸ್ ಹೇಳ್ತೇನೆ, ಕ್ರಸ್ಸಾ ಕ್ರಿಟಿಕಾ ಅಂತ ಒಂದು, ಇದು ರುದಾಂತಿ ಅಂತ ಸಂಸ್ಕೃತದ ಹೆಸರು. ಇನ್ನೊಂದು ಸೆಲಾಜಿನೆಲ್ಲಾ ಬ್ರಯೋಪ್ಟೆರಿಸ್ ಅಂತ, ಸಂಜೀವಿನಿ ಭೂತಿ ಅಂತ ಕರೀತಾರೆ, ಇದು ನಿಜವಾದ ಸಂಜೀವಿನಿ ಅಂತಕ್ಕಂಥ ಭಾವನೆ ಇದೆ. ಮತ್ತು ಡೆಸ್ಮೋಟ್ರೈಕಮ್ ಫಿಂಬ್ರಯೋಟಮ್ ಅಂತ ಜೀವಕ ಅಂತ 3. ಈ 3ರಲ್ಲಿ ಯಾವುದು ನಿಜವಾದ ಸಂಜೀವಿನಿ ಅಂತ ನಿರ್ಧಾರ ಆಗಿಲ್ಲ. ಕಡೆಯ 2 ಸೆಲಾಜಿನೆಲ್ಲಾ ಮತ್ತು ಡೆಸ್ಮೋಟ್ರೈಕಮ್, ಇವೆರಡರಲ್ಲಿ ಒಂದು ಇರಬಹುದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಮುಂದಿನ ಸಂಶೋಧನೆಗಳನ್ನು ನೀವು ಮಾಡಿ ಅಂತ ಹೇಳ್ತಾರೆ. ಈ ಸಂಶೋಧನೆ ಪ್ರಕಟ ಆದ ಕೂಡಲೇ ನಮ್ಮ ಬಾಬಾ ರಾಮದೇವ್ ಒಂದು ಪ್ರೆಸ್ ಸ್ಟೇಟ್ಮೆಂಟ್ ಕೊಟ್ಟರು. ಬಾಬಾ ರಾಮದೇವಿನ ಯೋಗ ಪ್ರತಿಷ್ಠಾನ, ನೀವು ಯಾವುದನ್ನು ಬೇಕಾದ್ರೆ ಸಂಜೀವಿನಿ ಅಂತ ಕರ್ಕೊಳ್ಳಿ, ನಾವು ನಮ್ಮ ಪ್ರತಿಷ್ಠಾನದಲ್ಲಿ ಸಂಶೋಧನೆಯನ್ನು ನಡೆಸಿ ಸಂಜೀವಿನಿಯನ್ನು ನಾವು ಈಗಾಗಲೇ ಕಂಡುಹಿಡಿದು ಬಿಟ್ಟಿದ್ದೀವಿ. ಆ ಸಂಜೀವಿನಿಗೆ ನಾವು ಪೇಟೆಂಟ್ ತಗೊಳ್ಳೋಕ್ಕೆ, ಯಾರು ಪೇಟೆಂಟ್ ಕೊಡೋಲ್ಲ, ಪೇಟೆಂಟ್ ತಗೊಳ್ಳೋಕ್ಕೆ ಅಪ್ಲಿಕೇಶನ್ ಹಾಕ್ಬಿಟ್ಟಿದ್ದೀವಿ ಅಂತ ಹೇಳಿದ್ರು. ಅದು ಅಪ್ಪಟ ಸುಳ್ಳು. ಆ ದಿಕ್ಕಿನಲ್ಲಿ ಏನು ಕೆಲಸಗಳಾಗಿದೆ ಬಾಬಾ ರಾಮದೇವ್ ಆಶ್ರಮದಿಂದ, ಅದ್ರ ಬಗ್ಗೆ ವಿವರಗಳು ಎಲ್ಲೂ ಸಿಗೋದಿಲ್ಲ. ವಿವರಗಳು ಸಿಗಬೇಕು, ಪಬ್ಲಿಕ್ಗೆ ಸಿಗಬೇಕು, ಆ ವಿವರಗಳು ಎಲ್ಲೂ ಸಿಗೋದಿಲ್ಲ. ಇದು ಬಿಟ್ಬಿಡಿ. ಇದಾದಮೇಲೆ ಏನಾಯಿತು ಅಂತ ಹೇಳಿದ್ರೆ, 2016 ಆಗಸ್ಟ್ ತಿಂಗಳಲ್ಲಿ, ಈ ಆಗಸ್ಟ್ ತಿಂಗಳಲ್ಲಿ ಉತ್ತರಾಖಂಡ ಸರ್ಕಾರ ಒಂದು ಯೋಜನೆಯನ್ನು ಶುರು ಮಾಡಿತು. ಏನು ಯೋಜನೆ? ನಿಮ್ಮ ಇಡೀ ಸಂಜೀವಿನಿ ಏನಿದೆ ಉತ್ತರಾಖಂಡದಲ್ಲಿ ಇರ್ತಕ್ಕಂಥದ್ದು.
ಸೊ ಹೀಗಾಗಿ ಉತ್ತರಾಖಂಡದಲ್ಲಿ ಸಂಜೀವನಿಯನ್ನು ನಾವು ಹುಡುಕ್ತೀವಿ ಅಂತ 25 ಕೋಟಿ ರೂಪಾಯಿಗಳ ಯೋಜನೆಯನ್ನು ಒಂದು ಪ್ರಕಟ ಮಾಡಿ ವಿಜ್ಞಾನಿಗಳು, ಆಯುರ್ವೇದ ವಿಜ್ಞಾನಿಗಳು, ಸಸ್ಯಶಾಸ್ತ್ರಜ್ಞರು ಎಲ್ಲರನ್ನ ಒಂದು ತಂಡ ಶುರು ಮಾಡ್ತು. ಅದು ಕೆಲಸ ಪ್ರಾರಂಭ ಮಾಡಿದೆ. ಬಟ್ ನಾನು ಏನು ಹೇಳಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಅಂದರೆ, ಈ ಪ್ರಕಟಣೆ ಬಂದ ಕೂಡಲೇ ಪ್ರಪಂಚದ ಎಲ್ಲ ದೇಶಗಳ ಮುಖ್ಯ ಪತ್ರಿಕೆಗಳಲ್ಲಿ ಇದರ ವಿವರ ಬಂತು. ಏನು ಎಂಥೂಸಿಯಾಸಮ್ ಜನರೇಟ್ ಆಯ್ತು ಅಂತ ಹೇಳಿದ್ರೆ, ನಾನು ಕೆಲವೊಂದು ನೋಟ್ ಮಾಡ್ಕೊಂಡಿದ್ದೀನಿ. ನ್ಯೂಯಾರ್ಕ್ ಟೈಮ್ಸಲ್ಲಿ ಬಂತು, ವಾಷಿಂಗ್ಟನ್ ಪೋಸ್ಟಲ್ಲಿ ಬಂತು, ಗಾರ್ಡಿಯನ್ನಲ್ಲಿ ಬಂತು, ರಷ್ಯಾದ ಪತ್ರಿಕೆ ಇಸ್ವೆಸ್ಟಿಯಾನಲ್ಲಿ, ಪ್ರೌಢಾ ಟ್ಯಾಬ್ಲಾಯ್ಡಲ್ಲಿ, ಸಂಡೇ ಟೆಲಿಗ್ರಾಫ್ ಯುಕೆನಲ್ಲಿ ಅತ್ಯದ್ಭುತವಾದಂತಹ ಸಂಶೋಧನೆಯನ್ನು ಪ್ರಾರಂಭ ಮಾಡಿಬಿಟ್ಟಿದ್ದಾರೆ ಅಂತ. ಉತ್ತರಾಖಂಡದಲ್ಲಂತೂ ಅದು ಒಂದು ಬಹಳ ಸಂಭ್ರಮದ ವಾತಾವರಣ ಮಾಡ್ತು ಇಡೀ ದೇಶದಲ್ಲಿ, ಹೆಚ್ಚಾಗಿ ನಾರ್ತ್ ಇಂಡಿಯಾದಲ್ಲಿ. ಇದನ್ನು ಬಹಳ ಸಂತೋಷದಿಂದ ಸ್ವಾಗತಿಸಿದ್ರು. ಎಲ್ಲರ ವಿಜ್ಞಾನಿಗಳ ಬೆನ್ನು ತಟ್ಟಿದ್ರು. ಇದನ್ನು ಜ್ಞಾಪಕ ಇಟ್ಕೊಳ್ಳಿ, ಮತ್ತೆ ಇದಕ್ಕೆ ಬರ್ತೀನಿ ನಾನು. ಇವಾಗ ಇನ್ನೊಂದು ಉದಾಹರಣೆ ನಾನು ನೋಡೋಣ. ಈ ಉದಾಹರಣೆ ಬೆಂಗಳೂರಿನಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆಸ್ಟ್ರೋಫಿಸಿಕ್ಸ್ ಅಂತಹ ಒಂದು ಸಂಸ್ಥೆ ಇದೆ. ಈ ಸಂಸ್ಥೆಯ ಬಹಳ ಪ್ರತಿಷ್ಠವಾದ ಅತ್ಯುತ್ತಮವಾದ ವಿಜ್ಞಾನಿ ರಾಜೇಶ್ ಕೊಚಾರ್ ಅಂತ ಒಬ್ಬರಿದ್ದರು. ಇವಾಗ ರಾಜೇಶ್ ಕೊಚಾರ್ ಈಗ ಪಂಜಾಬ್ ವಿಶ್ವವಿದ್ಯಾಲಯದಿದ್ದಾರೆ. ಈ ರಾಜೇಶ್ ಕೊಚಾರು ಖಭೌತಶಾಸ್ತ್ರದ ಜೊತೆಗೆ ನಮ್ಮ ಪ್ರಾಚೀನ ಗ್ರಂಥಗಳಲ್ಲಿ ಬರತಕ್ಕಂತಹ ಈ ಖಭೌತ ವಿಜ್ಞಾನದ ಅಂಶಗಳನ್ನು ಗುರುತಿಸಿ ಅದರ ಮೂಲಕವಾಗಿ ಈ ಪ್ರಾಚೀನ ಘಟನೆಗಳು ಏನು ನಡೆಯುತ್ತೆ, ರಾಮಾಯಣ ಆಗ್ಬೋದು, ಮಹಾಭಾರತ ಆಗ್ಬೋದು, ಅದು ಎಲ್ಲಿ ನಡೀತು, ಯಾವ ಕಾಲದಲ್ಲಿ ನಡೀತು ಅನ್ನೋದನ್ನು ನಿರ್ಧಾರ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ. ಬಹಳ ಅತ್ಯುತ್ತಮವಾದ ಕೆಲಸವನ್ನು ಮಾಡಿದ್ದಾರೆ. ನಾನು ರಾಮಾಯಣಕ್ಕೆ ರೆಫರ್ ಮಾಡ್ತಾ ಇದ್ದೀನಿ. ರಾಮಾಯಣದಲ್ಲಿ ಅವರು ಏನು ಮಾಡಿದ್ರು ಅಂತ ಹೇಳಿದ್ರೆ, ಒಂದು ಕೆಲಸವನ್ನು ಮಾಡಿದ್ರು. ರಾಮಾಯಣದ ಕಾಲ ನಿರ್ಣಯವನ್ನು ಅವರು ಮಾಡಿದ್ರು. ಅದರ ಡೀಟೇಲ್ಸ್ ಬೇಡ ನಮಗೆ. ಆದರೆ ಅದಕ್ಕಿಂತ ಹೆಚ್ಚಾಗಿ ರಾಮಾಯಣದ ಸ್ಥಳ ನಿರ್ಣಯವನ್ನು ಮಾಡಿದ್ರು. ನಾನು ಮತ್ತೆ ವಿವರಗಳಿಗೆ ಹೋಗೋದಿಲ್ಲ, ತುಂಬ ವಿವರಗಳಿದೆ. ಅವರು 1992ರಲ್ಲಿ ದೆಹಲಿಯ ಯೂನಿವರ್ಸಿಟಿಯಲ್ಲಿ ಡಿ ಕೊಸಾಂಬಿ ಮೆಮೋರಿಯಲ್ ಲೆಕ್ಚರ್ ಅಂತ ಒಂದು ಲೆಕ್ಚರ್. ಡಿ ಕೊಸಾಂಬಿ ನಮ್ಮ ದೇಶ ಕಂಡಂತಹ ಅತ್ಯುತ್ತಮವಾದ ಗಣಿತಶಾಸ್ತ್ರಜ್ಞ, ಸ್ಟ್ಯಾಟಿಸ್ಟಿಷಿಯನ್. ಅವರ ನೆನಪಿನಲ್ಲಿ ಆದಂಥ ಸಮಾರಂಭದಲ್ಲಿ ಒಂದು ಸಂಶೋಧನೆಯ ಇದನ್ನು ಪ್ರಕಟ ಅವ್ರು ಹೇಳಿದ್ದೇನೆ ಅಂತ ಹೇಳಿದ್ರೆ, ಅಯೋಧ್ಯ ಇದೆಯಲ್ಲ, ಅಯೋಧ್ಯ ಸರಿಯೂ ನದಿ ದಡದಲ್ಲಿ ಇರಲಿಲ್ಲ. ಅಯೋಧ್ಯ ನಮ್ಮ ದೇಶದಲ್ಲೇ ಇರಲಿಲ್ಲ. ಅಯೋಧ್ಯ ಇದ್ದಿದ್ದು ಆಫ್ಘಾನಿಸ್ತಾನದ ಹೊರೆಯು ಅನ್ನತಕ್ಕಂತಹ ಒಂದು ನದಿ. ಆ ಹೊರೆಯು ನದಿಯ ದಡದ ಮೇಲೆ ಇದು ಅಯೋಧ್ಯ ಇತ್ತು ಅಂತೇಳಿ. ಇದು ಕೇವಲ ಕಲ್ಪನೆಯಲ್ಲ, ಅವರ ಹೇಳಿಕೆಗೆ ಬೇಕಾದಂತಹ ಸರ್ವ ಸಮಸ್ತ ದಾಖಲೆಗಳನ್ನು ಕೊಟ್ಟು ಅತ್ಯಂತ ತರ್ಕಬದ್ಧವಾದ ವಾದವನ್ನು ಮುಂಡಿಸಿ ಅವರು ಇದನ್ನು ಹೇಳಿದರು. ಆದರೆ ನಮ್ಮ ಸಮಾಜ ಮತ್ತು ನಮ್ಮ ಏನು ಮಾಡೋದು, ಅದನ್ನು ಆ ವಾದ ಇದು ಯಾರಿಗೂ ಬೇಡ ಅದನ್ನು ಇದ್ದಕ್ಕಿಂತ ಗಲಾಟೆ ಶುರುವಾಯಿತು. ಅದು ಹೆಂಗೆ ಹೇಳ್ತೀನಿ ನೀವು, ಹೆಂಗೆ ಹೇಳ್ತೀನಿ ಅಂತ ಕೇಳಿ ನಾನು ಹೇಳ್ತೀನಿ ಅಂತ ಅವ್ರನ್ನ ಕೇಳ್ತಕ್ಕಂಥ ತಾಳ್ಮೆ ಯಾರಿಗೂ ಇರಲಿಲ್ಲ. ಸೊ ಹೀಗಾಗಿ ಏನಾಯ್ತು ಅಂದರೆ, ಇಡೀ ದೇಶದಲ್ಲಿ ಅನ್ಫಾರ್ಚುನೇಟ್ಲಿ ಇನ್ನೊಂದೇನಾಯ್ತು, ಟೈಮಿಂಗ್ ವಾಸ್ ನಾಟ್ ಕರೆಕ್ಟ್. ದಟ್ ವಾಸ್ ಡನ್ ಇನ್ 1992, ಬಾಬ್ರಿ ಮಸೀದ್ ಘಟನೆಯ ಸುತ್ತಮುತ್ತ ಅಂದ್ಕೊಳ್ಳಿ. ಸೊ ಹೀಗಾಗಿ ತೀವ್ರವಾದಂತಹ ಪ್ರತಿರೋಧ ಬಂತು. ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಎರಡು ಉದಾಹರಣೆ. ಒಂದು, ನಿಮ್ಮ ವೈಜ್ಞಾನಿಕ ಸಂಶೋಧನೆಗೆ ಅತ್ಯುತ್ತಮವಾದಂತಹ ಪ್ರೋತ್ಸಾಹವನ್ನು ಕೊಟ್ಟು ಬೆನ್ನು ತಟ್ಟತಕ್ಕಂಥ ಕೆಲಸ ಒಂದು. ಎರಡನೇದು, ಅದನ್ನು ವಿರೋಧಿಸ್ತಕ್ಕಂಥ ಕೆಲಸ. ಈ ಎರಡು ವಿಪರೀತವಾದಂತಹ ಎರಡು ಪ್ರತಿಕ್ರಿಯೆಗಳು ಸಮಾಜದಿಂದ ಆದರೆ ಯಾಕೆ ಹೀಗೆ ಆಗುತ್ತೆ? ಬಹಳ ಸುಲಭ ಹೇಳ್ತಾರೆ. ನಿಮ್ಮ ರೂಢಿಗತವಾದಂತಹ, ನಮ್ಮ ಸಮಾಜದಲ್ಲಿರ್ತಕ್ಕಂತಹ ರೂಢಿಗತವಾದಂತಹ ನಂಬಿಕೆಗಳನ್ನು ಯಾವ ವೈಜ್ಞಾನಿಕ ಸಂಶೋಧನೆಗಳು ಪುಷ್ಟಿಗೊಳಿಸತ್ವೆ, ಯಾವುದು ಪುರಾವೆಗಳನ್ನು ಕೊಡುತ್ತವೆ, ಅಂಥವಕ್ಕೆ ಸಮಾಜದಿಂದ ಪ್ರೋತ್ಸಾಹ ಸಿಗುತ್ತೆ. ಆದರೆ ನಿಮ್ಮ ರೂಢಿಗತವಾದ ನಂಬಿಕೆಗಳ ಬುಡವನ್ನೇ ಅಲ್ಲಾಡಿಸ್ತಕ್ಕಂತಹ ಸಂಶೋಧನೆ ಇದೆಯಲ್ಲ, ಅದನ್ನು ಸಮಾಜ ತೀವ್ರವಾಗಿ ಅದನ್ನು ವಿರೋಧಿಸುತ್ತೆ. ಅದು ಕಾರಣ ಇದೆಯೋ ಇಲ್ವೋ ಅದು ಬೇರೆ ವಿಷಯ. ಆಯಿತು, ಇದರಿಂದ ನಮಗೆ ಏನಾಗಬೇಕು, ಜನರಿಗೆ ಏನಾಗಬೇಕು? ಒಂದು ಬಹಳ ಡೇಂಜರ್ ಇದೆ. ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಟ್ರೆಂಡನ್ನು ನೀವು ಗಮನಿಸಿದ್ದೇ ಆದರೆ, ನಮ್ಮಲ್ಲಿನ ಕೆಲವು ವಿಜ್ಞಾನಿಗಳು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ನಮ್ಮ ಯಾವ ಸಂಶೋಧನೆಗೆ ಸಮಾಜದಿಂದ ಬೆಂಬಲ ದೊರೆಯುತ್ತೆ ಅಂತ ಅವರು ನಿರೀಕ್ಷೆ ಇದ್ದರೆ, ಕೇವಲ ಆ ರೀತಿಯ ಪ್ರಶ್ನೆಗಳನ್ನು ಮಾತ್ರ ಒಪ್ಕೊಂಡು ಆ ದಿಕ್ಕಿನಲ್ಲಿ ಸಂಶೋಧನೆಗಳನ್ನ ಮಾಡ್ತಕ್ಕಂಥ ಕೆಲಸಗಳನ್ನ ಮಾಡ್ತಾರೆ. ನೀವು ಕಳೆದ 10 ವರ್ಷದಲ್ಲಿ ಇಂಡಿಯನ್ ಸೈನ್ಸ್ ಕಾಂಗ್ರೆಸ್ ಆಗುತ್ತೆ. ಪ್ರತಿ ವರ್ಷ ಜನವರಿನಲ್ಲಿ ಇಂಡಿಯನ್ ಸೈನ್ಸ್ ಕಾಂಗ್ರೆಸ್ ಆಗುತ್ತೆ. ಅದನ್ನು ಪ್ರಧಾನಮಂತ್ರಿಗಳು ಇನಾಗ್ರೇಟ್ ಮಾಡ್ತಾರೆ. ಈ ವರ್ಷ ತಿರುಪತಿನಲ್ಲಾಯಿತು ಜನವರಿನಲ್ಲಿ. ಈ ಕಳೆದ 10 ವರ್ಷಗಳಲ್ಲಿ ಈ ಇಂಡಿಯನ್ ಸೈನ್ಸ್ ಕಾಂಗ್ರೆಸ್ಸಿನ ಮೊದಲನೆಯ ಕೆಲವು ಸೆಷನ್ಗಳನ್ನು ನೀವು ವಾಚ್ ಮಾಡಿದ್ರೆ, ಅಲ್ಲಿ ಎಂತಹ ಸಂಶೋಧನೆಗಳು ಬರ್ತಾ ಇವೆ ಅಂತ ಹೇಳಿದ್ರೆ ನಿಜವಾಗ್ಲೂ
ನಾವೇ ತಲೆ ತಗ್ಗಿಸಬೇಕಾದಂಥ ವಿಷಯಗಳು ಬರ್ತಾ ಇದ್ವಿ. ವಿಜ್ಞಾನಿಗಳು ಇದನ್ನು ವಿರೋಧಿಸ್ತಾ ಇದ್ದಾರೆ. ಈ ವರ್ಷ ಆದಂಥ ಇಂಡಿಯನ್ ಸೈನ್ಸ್ ಕಾಂಗ್ರೆಸ್ನಲ್ಲಿ ಪುಷ್ಪಾ ಎಂ ಭಾರ್ಗವ್ ಅಂತ ಅತ್ಯಂತ ಪ್ರತಿಷ್ಠಿತವಾದಂಥ ಪ್ರಖ್ಯಾತವಾದಂಥ ವಿಜ್ಞಾನಿ, ಅವರು ಓಪನ್ ಆಗಿ ಅದನ್ನು ವಿರೋಧ ಮಾಡಿದ್ರು. ಒಂದು ನೋಡಿ, 2015ರಲ್ಲಿ ನಡೆದಂಥ ಸೈನ್ಸ್ ಕಾಂಗ್ರೆಸ್ನಲ್ಲಿ ಅನೇಕ ಪೇಪರ್, ಒಂದು ಪೇಪರ್ ಏನು ಹೇಳುತ್ತೆ ಅಂತ ಹೇಳಿದ್ರೆ, ನೀವು ಅಂತರ್ಜಲವನ್ನು ನೆಲದ ಒಳಗೆ ಕಂಡುಹಿಡಿಯಬೇಕು. ನೀವು ಯಾಕೆ ಇಷ್ಟು ಕಷ್ಟಪಡ್ತೀರಿ? ಸಗಣಿ, ದನದ ಸಗಣಿ ಮತ್ತು ಗಂಜಲ ಮತ್ತು 2 ರೀತಿಯ ಬೀಜಗಳು, ಇವುಗಳನ್ನು ಪೇಸ್ಟ್ ಮಾಡಿಬಿಟ್ಟು ಕಾಲಿಗೆ ಪಾದಕ್ಕೆ ಬಳಕೊಂಡು ನೀವು ನಡ್ಕೊಂಡು ಹೋದರೆ ಅದು ನಿಮಗೆ ಎಲ್ಲಿ ಅಂತರ್ಜಲ ಇದೆ ಅನ್ನೋದು ತಿಳಿಸುತ್ತೆ ಅಂತ. ಇದು ಒನ್ ಆಫ್ ದಿ ಪೇಪರ್ಸ್ ದಟ್ ವಾಸ್ ಕ್ಯಾರಿಡ್ ಇನ್ ಒನ್ ಆಫ್ ದಿ ಸೆಷನ್ಸ್ ಇನ್ ದಿ ಇಂಡಿಯನ್ ಸೈನ್ಸ್ ಕಾಂಗ್ರೆಸ್ ಆಫ್ 2015. ನಗುತ್ತಾರೆ ಜನ. ನೀವು ಕೂಡ ನಿಮಗೂ ಕೂಡ ಅದು ಎಷ್ಟು ನಿಜ ಅಂತ ಗೊತ್ತಾಗುತ್ತೆ. ಹೀಗಾಗಿ ಏನಾಗುತ್ತೆ ಅಂದರೆ, ಈ ವಿಚಾರಗಳನ್ನ ನೋಡಿದಾಗ ಯಾವ ಸಂಶೋಧನೆಗೆ ಬೆಂಬಲ ಸಿಗುತ್ತೆ ಅಂತ ಗೊತ್ತಾರೆ, ಆ ರೀತಿಯ ಸಂಶೋಧನೆಗಳನ್ನು ಪ್ರಶ್ನೆಗಳನ್ನು ಮಾಡ್ಕೊಳ್ತಕ್ಕಂತಹ ಬಹಳ ಡೇಂಜರಸ್ ಟ್ರೆಂಡ್ ಕೂಡ ಈ ದಿವಸ ಒಂದು ಬಂದಿದೆ. ವಿಜ್ಞಾನ ಮತ್ತು ಸಮಾಜದ ನಡುವಿನ ಈ ಇಂಟರಾಕ್ಷನ್ ಏನಿದೆ, ಅಂತರಕ್ರಿಯೆ, ಈ ಅಂತರಕ್ರಿಯೆಗಳನ್ನು ನಾವು ಪರಿಗಣಿಸುವಾಗ ಮತ್ತೆ ಮತ್ತೆ ನಮಗೆ ಎದುರಾಗ್ತಕ್ಕಂತಹ ಒಂದು ಸಮಸ್ಯೆ ಅಂದರೆ ನೈತಿಕ ಮೌಲ್ಯಗಳದು. ನೈತಿಕತೆಯ ಪ್ರಶ್ನೆ ಬರುತ್ತೆ. ಈ ನೈತಿಕತೆಯ ಪ್ರಶ್ನೆಗಳು ವಿಜ್ಞಾನಕ್ಕೂ ಬರುತ್ತೆ, ಸಮಾಜಕ್ಕೂ ಬರುತ್ತೆ. ಹಾಗಾದರೆ ಈ ನೈತಿಕತೆಯನ್ನು ನಾವು ಹೇಗೆ ಅರ್ಥೈಸಬೇಕು? ಬಹಳ ಸರಳವಾಗಿ ನಾವು ಅದನ್ನು ತಿಳ್ಕೊಳ್ಬೇಕು. ನಮ್ಮ ಸಮಾಜದಲ್ಲಿ, ಸಮುದಾಯದಲ್ಲಿ, ಕುಟುಂಬದಲ್ಲಿ ಜನರ ನಡವಳಿಕೆ, ವ್ಯವಹಾರ ಇವುಗಳನ್ನು ನಿಯಂತ್ರಿಸ್ತಕ್ಕಂತಹ ಮೂಲಭೂತವಾದ ಮಾರ್ಗದರ್ಶಿ ಸೂತ್ರಗಳು ಅನ್ಕೊಳ್ಳೋಣ. ಇನ್ನೂ ಸುಲಭವಾಗಿ ಹೇಳಬೇಕು ಅಂದರೆ, ಯಾವುದು ಸರಿ, ಯಾವುದು ತಪ್ಪು, ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು, ಯಾವುದು ಯುಕ್ತ, ಯಾವುದು ಯುಕ್ತವಲ್ಲ, ಯಾವುದನ್ನು ಸಮಾಜ ಒಪ್ಪತ್ತೆ, ಯಾವುದನ್ನು ಸಮಾಜ ಒಪ್ಪೋದಿಲ್ಲ, ಇವುಗಳನ್ನು ತಿಳಿಸ್ತಕ್ಕಂತಹ ಮಾರ್ಗದರ್ಶಿ ಸೂತ್ರಗಳನ್ನು ನಾವು ಸಾಮಾನ್ಯವಾಗಿ ನೈತಿಕತೆ ಅಂತ ಹೇಳ್ತೇವೆ. ಜೀವನದ ಉದ್ದಕ್ಕೂ ನಮಗೆ ಈ ನೈತಿಕತೆಯ ಪಾಠಗಳು ನಡ್ಕೊಂಡು ಬರುತ್ತೆ. ಮೊಟ್ಟ ಮೊದಲನೇದಾಗಿ ನಾವು ಮಕ್ಕಳಾಗಿರ್ಬೇಕಾದ್ರೆ ನಮ್ಮ ತಂದೆ ತಾಯಿಗಳು ನಮಗೆ ಹೇಳ್ಕೊಡ್ತಾರೆ ಯಾವುದು ಸರಿ, ಯಾವುದು ತಪ್ಪು ಅಂತ. ಶಾಲೆಗಳಿಗೆ ಹೋದ ಮೇಲೆ ನಮ್ಮ ಉಪಾಧ್ಯಾಯರು ಹೇಳ್ಕೊಡ್ತಾರೆ. ಇದು ಜೀವನದ ಉದ್ದಕ್ಕೂ ನಡೀತಕ್ಕಂತಹ. ನಾವು ಬೆಳೆದು ಬಂದಿರತಕ್ಕಂತಹ ಸಾಮಾಜಿಕ ಪರಿಸರ, ನಾವು ಬೆಳೆದು ಬಂದಂತಹ ರೀತಿ, ಕಾನೂನುಗಳು, ಧಾರ್ಮಿಕ ನಂಬಿಕೆಗಳು, ರೀತಿ ರಿವಾಜುಗಳು, ನಮ್ಮ ಅಂತಃಪ್ರಜ್ಞೆ, ಈ ಎಲ್ಲವೂ ಸೇರಿ ನಮ್ಮ ಮೌಲ್ಯ ಅಥವಾ ನೈತಿಕತೆಯನ್ನು ನಿರ್ಧಾರ ಮಾಡುತ್ತೆ. ಆದರೆ ವೈಜ್ಞಾನಿಕ ಕ್ಷೇತ್ರದಿಂದ ಯಾವುದೇ ಒಂದು ಹೊಸದಾದಂತಹ ಒಂದು ಆವಿಷ್ಕಾರ ಬಂದರೆ, ಆ ಆವಿಷ್ಕಾರ ಅನೇಕ ಸಂದರ್ಭದಲ್ಲಿ ನಮ್ಮ ನೈತಿಕತೆಯ ಬುಡವನ್ನೇ ಸಂಪೂರ್ಣವಾಗಿ ಅಲುಗಾಡಿಸಿ ಸಮಾಜವನ್ನು ಕಂಗೆಡಿಸ್ತಕ್ಕಂತಹ ಉದಾಹರಣೆಗಳು ನಮ್ಮಲ್ಲಿವೆ. ನಮ್ಮ ನೈತಿಕ ಪ್ರಜ್ಞೆ ನಿಜವಾಗಿಯೂ ಎಷ್ಟು ಆಳ ಅನ್ನೋದನ್ನು ನೋಡಬೇಕಾದ್ರೆ ಈ ಉದಾಹರಣೆಗಳನ್ನು ನಾವು ಗಮನಿಸಬೇಕು. 2 ಉದಾಹರಣೆಗಳನ್ನ ನಿಮ್ಮ ಮುಂದೆ ನಾನು ಇಡ್ತೇನೆ. 1956ರಲ್ಲಿ ಇಬ್ಬರು ವೈದ್ಯ ವಿಜ್ಞಾನಿಗಳು, ಫ್ರೆಡ್ರಿಚ್ ಮತ್ತು ರೈಲಿಸ್ ಅಂತ ಇಬ್ಬರು ವೈದ್ಯ ವಿಜ್ಞಾನಿಗಳು ಒಂದು ಸಂಶೋಧನೆಯನ್ನು ಪ್ರಕಟ ಮಾಡಿದ್ರು. ಏನಾಗತ್ತೆ ಇದರಿಂದ? ಮಗು ತಾಯಿಯ ಗರ್ಭದಲ್ಲಿ ಭ್ರೂಣಾವಸ್ಥೆಯಲ್ಲಿ ಇರಬೇಕಾದ್ರೆ ಆ ಮಗುವಿನ ಜೀನ್ಗಳಲ್ಲಿ, ವಂಶವಾಹಿ, ಆ ಮಗುವಿನ ಜೀನ್ಗಳಲ್ಲಿ ಇರತಕ್ಕಂತಹ ನ್ಯೂನತೆಯನ್ನು ಗುರುತಿಸ್ತಕ್ಕಂತಹ ಒಂದು ಸಾಮರ್ಥ್ಯ ಇದನ್ನು ಕೊಡುತ್ತೆ. ಅಂದರೆ ಜೆನೆಟಿಕ್ ಡಿಫಾರ್ಮಿಟೀಸ್ ಅಂತ ನಾವೇನು ಕರಿತೀವಿ, ಮಗು ತಾಯಿಯ ಗರ್ಭದಲ್ಲೇ ಇರಬೇಕಾದ್ರೆ ಆ ಜೆನೆಟಿಕ್ ಡಿಫಾರ್ಮಿಟಿಯನ್ನು ಗುರುತಿಸ್ತಕ್ಕಂತಹ ಒಂದು ಸಾಮರ್ಥ್ಯ ಈ ಒಂದು ಸಂಶೋಧನೆ ನಮಗೆ ಕೊಡ್ತು. ನಿಜವಾಗಲೂ ಮನುಕುಲಕ್ಕೆ ವರವಾದಂತಹ ಒಂದು ಸಂಶೋಧನೆ ಇದು. ಆದರೆ ಇದರ ಜೊತೆಗೆ ಇನ್ನೊಂದು ಸೈಡ್ ಪ್ರಾಡಕ್ಟ್ ಕೂಡ ಐತಿ ಈ ಸಂಶೋಧನೆ. ಅದೇನಂತ ಹೇಳಿದ್ರೆ, ಹುಟ್ಟುವ ಮಗು ಗಂಡು ಅಥವಾ ಹೆಣ್ಣು ಅನ್ನೋದನ್ನು ಕೂಡ ತಿಳ್ಕೊಳ್ಬೋದಾಗಿತ್ತು. ಈ ಸಂಶೋಧನೆ ವ್ಯಾಪಕವಾಗಿ ಬಳಕೆ ಬಂದಾಗ ಏನಾಯಿತು ಅಂತ ಹೇಳಿದ್ರೆ, ಈ ಜೀನಿಯ ವಿಕೃತಿಗಳನ್ನು ಗುರುತಿಸಿ ಸರಿಪಡಿಸುವ ಕೆಲಸಕ್ಕೆ ಅದು ಬಳಕೆ ಆಗಿದ್ದು 20%. ಇನ್ನು 80% ಬಳಕೆ ಆಗಿದ್ದು ಹುಟ್ಟುವ ಮಗು ಗಂಡು ಅಥವಾ ಹೆಣ್ಣು. ಹೆಣ್ಣು ಮಗು ಆದರೆ ಭ್ರೂಣ ಹತ್ಯವನ್ನು ಮಾಡ್ತಕ್ಕಂಥದ್ದು. ಇದು ಆದಂಥದ್ದು. ನಮ್ಮ ನೈತಿಕತೆ ಏನು ಹೇಳುತ್ತೆ? ಭಾರತೀಯ ನೈತಿಕತೆಯನ್ನು ನೀವು ತಗೊಳ್ಳಿ. ನೈತಿಕತೆ ಏನು ಹೇಳುತ್ತೆ? ನೈತಿಕತೆ ಹೇಳುತ್ತೆ, ಜೀವ ಹತ್ಯೆ ಮಹಾಪಾಪ, ಭ್ರೂಣ ಬಿಟ್ಟುಬಿಡಿ, ಒಂದು ಇರುವೇನು ಕೊಲ್ಲೋದು ಕೂಡ ಮಹಾಪಾಪ ಅಂತ ಭಾವಿಸ್ತಕ್ಕಂತಹ ಒಂದು ಸಂಸ್ಕೃತಿ ನಮ್ಮದು. ಅಂಥ ಸಂದರ್ಭದಲ್ಲಿ ಹುಟ್ಟುವ ಮಗು ಹೆಣ್ಣು ಅಂತ ಗೊತ್ತಾದಾಗ 1980ರಿಂದ, ಇದು ಸರ್ಕಾರ ರಿಲೀಸ್ ಮಾಡಿರತಕ್ಕಂಥ ಅಂಕಿಅಂಶಗಳು, 1980ರಿಂದ 96ರವರೆಗೆ ಪ್ರತಿ ವರ್ಷ 4 ಲಕ್ಷ ಹೆಣ್ಣು ಭ್ರೂಣಗಳನ್ನು ನಮ್ಮ ದೇಶದಲ್ಲಿ ಕೊಲ್ಲಲಾಯಿತು.
ಯಾವುದು ನಿಮಗೆ ಮನುಕುಲಕ್ಕೆ ವರ ಅಂತ ನಾವು ಸಂಶೋಧನೆಯನ್ನು ನಾವು ತಿಳ್ಕೊಂಡಿದ್ವಿ, ಆ ಸಂಶೋಧನೆ ಹೆಣ್ಣು ಮಗುವಿಗೆ ಶಾಪವಾಗಿ ಪರಿಣಮಿಸ್ತು. ಇದಕ್ಕೆ ವಿಜ್ಞಾನ ಖಂಡಿತವಾಗಿ ಕಾರಣ ಅಲ್ಲ. ಇದಕ್ಕೆ ಕಾರಣವಾಗಿದ್ದು ನಮ್ಮ ಅಂತಃಪ್ರಜ್ಞೆಯಲ್ಲಿರ್ತಕ್ಕಂತಹ ನೈತಿಕತೆ. ನಮ್ಮ ನೈತಿಕತೆ ಇಷ್ಟೇನಾ? ನಮ್ಮ ನೈತಿಕತೆಯ ಆಳ ಈ ಮಟ್ಟಕ್ಕೆ ನಮ್ಮ ನೈತಿಕತೆ ಹಿಡಿಯುತ್ತಾ ಅಂತ ಒಂದು ಪ್ರಶ್ನೆ ಬರುತ್ತೆ. 1996ರಲ್ಲಿ ಇದೇನಾಯ್ತು ಅಂದರೆ ಭ್ರೂಣದ ಲಿಂಗಪತ್ತೆ ಕಾನೂನು ಬಾಹಿರವಾದ ಶಿಕ್ಷಾರ್ಹವಾದ ಒಂದು ಅಪರಾಧ ಆಯಿತು. ಇವಾಗ ಇನ್ನೊಂದು ಉದಾಹರಣೆಯನ್ನು ನೋಡಿ. ಯಾವುದೇ ಕಾರಣದಿಂದ ಮಹಿಳೆಗೆ ಗರ್ಭ ಧರಿಸೋದಕ್ಕೆ ಸಾಧ್ಯ ಆಗದೇ ಇದ್ದಾಗ ಬೇರೊಬ್ಬ ಮಹಿಳೆಯ ಗರ್ಭಕೋಶವನ್ನು ಬಾಡಿಗೆಗೆ ಪಡೆದು ಅಲ್ಲಿ ದಂಪತಿಗಳ ಭ್ರೂಣಗಳನ್ನು ಬೆಳೆಸಬಹುದು. ಇದು ಕೂಡ ಈ ತಂತ್ರಜ್ಞಾನ ಇವತ್ತು ಸಾಕಷ್ಟು ವ್ಯಾಪಕವಾಗಿ ಸರಗೇಟ್ ಮದರ್ಹುಡ್ ಈ ವ್ಯಾಪಕವಾಗಿ ಬೆಳೆದು ಬರ್ತಾ ಇದೆ. ನಿಜಕ್ಕೂ ಇದಕ್ಕೂ ಕೂಡ ಮಕ್ಕಳು ಇಲ್ಲದೆ ಇರೋರಿಗೆ ಇದು ಕೂಡ ನಿಜಕ್ಕೂ ಒಂದು ವರ. ಆದರೆ ಈ ಬಾಡಿಗೆ ತಾಯ್ತನಕ್ಕೆ ಬೇರೊಬ್ಬ ಮಹಿಳೆಯ ಗರ್ಭಕೋಶವನ್ನು ನಾವು ದುಡ್ಡು ಕೊಟ್ಟು ಪಡಿಬೇಕು. ಅದನ್ನು ಬಾಡಿಗೆಗೆ ಪಡಿಬೇಕು ಅಂತಾರೆ, ಭಾಳ ಕಲೋಕ್ವಿಯಲ್ ಲ್ಯಾಂಗ್ವೇಜ್ ಆಗುತ್ತೆ, ಬಟ್ ಅದೇ ಇರತಕ್ಕಂಥ ಲ್ಯಾಂಗ್ವೇಜು. ಈ ಬಾಡಿಗೆ ಕೊಡಬೇಕಾದಂತಹ ಬಾಡಿಗೆ, ಗರ್ಭಿಣಿ ಬಾಣಂತಿಯರು ಸೇರಿ ಮಗುವಿನ ಉಪಚಾರ, ವೈದ್ಯಕೀಯ ವೆಚ್ಚ ಇದೆಲ್ಲ ಸೇರಿ ಸುಮಾರು 5 ರಿಂದ 8 ಲಕ್ಷ ರೂಪಾಯಿಗಳಾಗತ್ತೆ ಅಂತಕ್ಕಂಥದ್ದು ಒಂದು ಅಂದಾಜು. ಇದು ನಿಖರವಾಗಿ ಯಾರೂ ಹೇಳಲ್ಲ, ಡಾಕ್ಟ್ರು ಮತ್ತು ಕಪ್ಪಲಗಳ ನಡುವೆ ನಡೀತಕ್ಕಂಥ ಒಂದು ವ್ಯವಹಾರ. ಆದರೆ ಇದೇ ಬಾಡಿಗೆ ತಾಯ್ತನಕ್ಕೆ ನೀವು ಅಮೆರಿಕಾದಲ್ಲಿ ಹೋದರೆ ಸುಮಾರು 30 ರಿಂದ 35 ಲಕ್ಷ ರೂಪಾಯಿ ಆಗುತ್ತೆ. ಸೊ ಹೀಗಾಗಿ ಭಾರತದಲ್ಲಿ ಮಹಿಳೆಯರ ಗರ್ಭಕೋಶ ಕಡಿಮೆ ಬಾಡಿಗೆಗೆ ಸಿಗುತ್ತೆ ಅನ್ನೋದು ಇದರಿಂದ ಶುರುವಾಯಿತು. ಇಲ್ಲಿಂದ ಶುರುವಾಗಿ ಇದು ಬಹಳ ದೊಡ್ಡ ದಂಧೆಯಾಗಿ ಬೆಳೀತು. ದಂಧೆಯಾಗಿ ಅಂದರೆ ಮಧ್ಯವರ್ತಿಗಳನ್ನ ಒಂದು ಕಡೆ, ಡಾಕ್ಟ್ರುಗಳ ಒಂದು ಕಡೆ, ಮತ್ತು ಆ ಹೆಣ್ಣು ಮಗು ಯಾವುದು ಕೊಡುತ್ತೋ ಅದನ್ನು ಒಂದು ಕಡೆ. ಇದು ಒಂದು ವರ್ಷ, ಇದು ಲೇಟೆಸ್ಟ್ ಫಿಗರ್ ಅಂತ ಹೇಳಿದ್ರೆ ಈ ದಂಧೆಯ ವಾರ್ಷಿಕ ಮೌಲ್ಯ 150 ಕೋಟಿ, ಒಂದು ವರ್ಷಕ್ಕೆ 150 ಕೋಟಿ ರೂಪಾಯಿಗಳ ವಾರ್ಷಿಕ ಮೌಲ್ಯದ ಈ ದಂಧೆ ಇದು ಪ್ರಾರಂಭ ಆಯಿತು. ಇಲ್ಲಿ ಕೂಡ ನಿಜವಾಗಿ ವರ ಆಗಬೇಕಾದಂತಹ ಒಂದು ಸಂಶೋಧನೆ ಹೆಣ್ಣು ಮಗುವಿನ ಶೋಷಣೆಗೆ, ಮಹಿಳೆಯ ಶೋಷಣೆಗೆ ಕಾರಣ ಆಯಿತು. ಆ ಮಹಿಳೆಗೆ ಇಷ್ಟ ಇಲ್ಲದೆ ಇರಬಹುದು, ಆದರೆ ಬಡತನದಲ್ಲಿ ಇರತಕ್ಕಂಥ ಒಂದು ಕುಟುಂಬ ಮಹಿಳೆಯ ಮೇಲೆ ಒತ್ತಡವನ್ನು ತಂದು ಗರ್ಭಕೋಶವನ್ನು ಬಾಡಿಗೆ ಕೊಡ್ತಕ್ಕಂತಹ ಒಂದು ಇದು ಆಯಿತು. ಇದು ಈಗ 2016 ಆಗಸ್ಟರಲ್ಲಿ ಕ್ಯಾಬಿನೆಟ್ಟಲ್ಲಿ ಈ ಒಂದು ಸರಗಸಿ ರೆಗ್ಯುಲೇಷನ್ ಆ್ಯಕ್ಟ್ ಅಂತ ಪಾಸಾಗಿದೆ. ಅದು ಪಾರ್ಲಿಮೆಂಟ್ಗೆ ಇನ್ನೂ ಬಂದಿಲ್ಲ. ಪಾರ್ಲಿಮೆಂಟಲ್ಲಿ ಬಂದಾಗ ಅದು ಇದಾದಾಗ ಇದು ನಿಷೇಧ ಆಗುತ್ತೆ. ನಿಷೇಧ ಆದರೂ ಕಳ್ಳತನದಲ್ಲಿ ಸ್ವಲ್ಪ ಮಟ್ಟಿನ ವ್ಯವಹಾರ ಅದು ಆಗತ್ತೆ, ಅದು ನಡೀತಾ ಇದೆ. ನೋಡಿ, ಈಗ ಈ ಹುಟ್ಟುವ ಮಗುವಿನ ಲಿಂಗ ನಿರ್ಧಾರ ಒಂದು ಮತ್ತು ಬಾಡಿಗೆ ತಾಯ್ತನ, ಈ ಎರಡೂ ನಮ್ಮ ಸಮಾಜದ ನೈತಿಕ ಮೌಲ್ಯಗಳನ್ನು ಗಂಭೀರವಾದಂತಹ ಹೊರಗೆ ಹಚ್ಚಿದಂತಹ ಪ್ರಸಂಗಗಳು. ಇದರಿಂದ ಸ್ವಲ್ಪ ಬೇರೆಯಾಗಿ ಭವಿಷ್ಯದಲ್ಲಿ ಗಂಭೀರವಾದಂತಹ ನೈತಿಕ ಪ್ರಶ್ನೆಗಳಿಗೆ ದಾರಿ ಮಾಡಿಕೊಡ್ತಾ ಇರ್ತಕ್ಕಂಥ ಇನ್ನೊಂದು ಆವಿಷ್ಕಾರ ಕಳೆದ ವರ್ಷ ಆಯಿತು. ಇದು ಜೀನ್ ಎಡಿಟಿಂಗ್ ಅಂತ. 2016ರಲ್ಲಿ ನಡೆದ ಎಲ್ಲ ಸಂಶೋಧನೆಗಳಿಗೆ ಅಗ್ರಮಾನ್ಯವಾದ ಸ್ಥಾನವನ್ನು ಈ ಜೀನ್ ಎಡಿಟಿಂಗ್ಗೆ ಕೊಟ್ಟಿದ್ದಾರೆ. ಈ ಜೀನ್ ಎಡಿಟಿಂಗ್ ಅಂತ ಹೇಳಿದ್ರೆ ಜೀವಕೋಶಗಳಲ್ಲಿ ಇರತಕ್ಕಂಥ ಜೀನನ್ನು ಅಲ್ಲಿಯೇ ತಿದ್ದಿ ಬರೆದು ಪರಿಷ್ಕರಣೆ ಮಾಡ್ತಕ್ಕಂಥ ಒಂದು ಬಹಳ ವಿಶಿಷ್ಟವಾದ ಸಾಮರ್ಥ್ಯ. ಇದುವರೆಗೂ ಬಯಾಲಜಿ ಮತ್ತು ವೈದ್ಯ ವಿಜ್ಞಾನದಲ್ಲಿ ಇಂತಹ ಮಹತ್ವದ, ಇಂತಹ ಅತ್ಯಂತ ಸಮರ್ಥವಾದ, ಶಕ್ತಿಶಾಲಿಯಾದ ಸಂಶೋಧನೆಯೇ ನಡೆದಿಲ್ಲ ಅಂತಕ್ಕಂಥದ್ದು ಒಂದು ಮಾತು ಕೂಡ ಇದೆ. ಇದನ್ನು CRISPR ಅಂತ ಈ ಒಂದು ಟೆಕ್ನಾಲಜಿಯ ಹೆಸರು. ಏನು ಮಾಡುತ್ತೆ ಈ ತಂತ್ರಜ್ಞಾನ? ಇದರ ನೆರವಿನಿಂದ ಮನುಷ್ಯನೂ ಸೇರಿದ ಹಾಗೆ ಯಾವುದೇ ಜೀವಿಯ ಯಾವುದೇ ಜೀನನ್ನು ತೆಗಿಬಹುದು, ಬದಲಾವಣೆ ಮಾಡಬಹುದು, ಮರುಜೋಡಿಸಬಹುದು ಮತ್ತು ತಪ್ಪುಗಳನ್ನು ತಿದ್ದಬಹುದು. ಕಳೆದ ವರ್ಷದ ತನಕ ಇಂತಹ ಒಂದು ಸಾಮರ್ಥ್ಯ ನಮಗೆ ದೊರೆತಿರಲಿಲ್ಲ. ಆಯಿತು, ಇದರಿಂದ ಏನಾಗುತ್ತೆ? ಬಹಳ ಒಳ್ಳೆಯ ಪ್ರಯೋಜನಗಳು ಇವೆ. ಉದಾಹರಣೆ ನೋಡಿ, ಮಲೇರಿಯಾ ನಮ್ಮ ದೇಶದಲ್ಲಿ ಒಂದು ಸಾಂಕ್ರಾಮಿಕ, ಪ್ರಪಂಚದಲ್ಲಿ ಒಂದು ಸಾಂಕ್ರಾಮಿಕವಾದಂತಹ ರೋಗ. ಡಿಸೆಂಬರ್ ಎಂಡಲ್ಲಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಒಂದು ರಿಪೋರ್ಟನ್ನು ಪಬ್ಲಿಷ್ ಮಾಡಿದೆ. ಈ ರಿಪೋರ್ಟಲ್ಲಿ ಏನು ಹೇಳ್ತಾರೆ ಅಂದರೆ 2016ರಲ್ಲಿ ಪ್ರಪಂಚದ ಎಲ್ಲ ದೇಶಗಳಲ್ಲಿ 21 ಕೋಟಿ ಮಲೇರಿಯಾ ಪ್ರಕರಣಗಳು ವರದಿಯಾಯಿತು. ಈ 21 ಕೋಟಿಯಲ್ಲಿ ಸುಮಾರು 4.5 ಲಕ್ಷ ಸಾವು ಸಂಭವಿಸ್ತು ಅಂತ. ಇವತ್ತು ಕೂಡ ಇದು ಒಂದು ಮೇಜರ್ ಪ್ರಾಬ್ಲಮ್. ಈ ಮಲೇರಿಯಾಗೆ ಕಾರಣ ಪ್ಲಾಸ್ಮೋಡಿಯಂ ಅಂತಕ್ಕಂತಹ ಒಂದು ಪರೋಪಜೀವಿ. ಈ ಹೆಣ್ಣು ಅನಾಫಿಲಿಸ್ ಸೊಳ್ಳೆ ಏನು ಮಾಡುತ್ತೆ, ಕಚ್ಚಿದಾಗ ಈ ಪ್ಲಾಸ್ಮೋಡಿಯಂ ಅದು ದೇಹಕ್ಕೆ ಹೋಗುತ್ತೆ. ಅದೇ ಸೊಳ್ಳೆ ಇನ್ನೊಬ್ಬರನ್ನ ಕಚ್ಚಿದಾಗ ಅವರಿಗೆ ಮಲೇರಿಯಾ, ಪ್ಲಾಸ್ಮೋಡಿಯಂ ವರ್ಗಾವಣೆ ಆಗುತ್ತೆ. ಈ ಒಂದು CRISPR ಟೆಕ್ನಾಲಜಿ ಏನಿದೆ, ಈ ಟೆಕ್ನಾಲಜಿಯಿಂದ ಈ ಮಲೇರಿಯಾ, ಈ ಹೆಣ್ಣು ಅನಾಫಿಲಿಸ್ ದೇಹದ ಒಳಗಡೆ ಇರತಕ್ಕಂಥ ಜೀನನ್ನು ನಾವು ತಿದ್ದಬಹುದು.
ಅದು ತಿದ್ದಿದ್ರೆ ಈ ಅನಾಫಿಲಿಸ್ ಸೊಳ್ಳೆ ಅದು ಮಲೇರಿಯಾನ ಹರಡೋಕ್ಕೆ ಸಾಧ್ಯ ಆಗೋದೇ ಇಲ್ಲ. ಅತ್ಯಂತ ಉತ್ತಮ. ಇನ್ಫ್ಯಾಕ್ಟ್ ಇದುವರೆಗೂ ಮಲೇರಿಯಾವನ್ನು ನೀವು ಕಂಟ್ರೋಲ್ ಮಾಡೋಕ್ಕೆ ಯಾವ್ಯಾವ ತಂತ್ರಜ್ಞಾನಗಳು ಬಂದ ಎಲ್ಲ ತಂತ್ರಜ್ಞಾನಗಳನ್ನು ಮೀರಿಸುವಂತಹ ಇದು ಒಂದು ತಂತ್ರಜ್ಞಾನ. ಇದರ ಜೊತೆಗೆ ಮಲೇರಿಯಾ ಜೊತೆಗೆ ಸಿಸ್ಟಿಕ್ ಫೈಬ್ರೋಸಿಸ್ಸು, ಕಾಮಾಲೆ ಹಾಗೂ ಏಡ್ಸ್ ಈ 4 ಇದಕ್ಕೆ ಇನ್ನು ಮುಂದಿನ 2 ವರ್ಷದಲ್ಲಿ ಅದನ್ನು ನಿರ್ಮೂಲನೆ ಮಾಡುವಂತಹ ಒಂದು ಸಾಮರ್ಥ್ಯ ಇದಕ್ಕೆ ಇದೆ ಅಂತ ಹೇಳಿದ್ದಾರೆ. ಇದು ರೀಸೆಂಟಾಗಿ ಬಂದಿರತಕ್ಕಂಥದ್ದು, ಬಹಳ ಸಂತೋಷ. ಈ ಕ್ಷೇತ್ರದಲ್ಲಿ ಭಾರತಕ್ಕಿಂತ ಚೀನಾ ಬಹಳ ಮುಂದಿದೆ. ಚೀನಾನಲ್ಲಿ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಭ್ರೂಣಾವಸ್ಥೆಯಲ್ಲಿ ಇರತಕ್ಕಂಥ ಮನುಷ್ಯನ ಮಗುವಿನ ಭ್ರೂಣಾವಸ್ಥೆಯಲ್ಲಿ ಅಲ್ಲಿರ್ತಕ್ಕಂಥ ಜೀನ್ಗಳನ್ನು ತಿದ್ದುವ ಕೆಲಸವನ್ನು ಅವರು ಮಾಡಿದ್ದಾರೆ. ಆದರೆ ಈ ಭ್ರೂಣವನ್ನು ಮತ್ತೆ ತಾಯಿಯ ದೇಹದ ಒಳಗಡೆ ಇಳತಕ್ಕೆ ಅಲ್ಲಿನ ಕಾನೂನುಗಳು ಅವಕಾಶ ಮಾಡಿಕೊಟ್ಟಿಲ್ಲ ಅಂತ. ಏನಾಗತ್ತೆ ಇದರಿಂದ? ನೋಡಿ, ಈ ತಂತ್ರಜ್ಞಾನ ನಿಜವಾಗ್ಲೂ ವರ ಆಗ್ತಕ್ಕಂಥ ತಂತ್ರಜ್ಞಾನ. ಈ ತಂತ್ರಜ್ಞಾನ ಇಂದಲ್ಲ ನಾಳೆ ವ್ಯಾಪಕವಾಗಿ ಬಳಕೆಗೆ ಬರುತ್ತೆ. ಬಳಕೆಗೆ ಬಂದಾಗ ಏನಾಗುತ್ತೆ ಗೊತ್ತಾ? ಒಂದು ಸಾಧ್ಯತೆ ಏನಿದೆ ಅಂತ ಹೇಳಿದ್ರೆ, ನಾವೆಲ್ಲರೂ ಕೂಡ ನಾವು ಎಲ್ಲ ನ್ಯೂನತೆಗಳಿಂದ ಮುಕ್ತವಾದಂತಹ, ನಮಗೆ ಬೇಕಾದಂತಹ ಬಣ್ಣ, ಎತ್ತರ, ದಪ್ಪ, ಜಾಣ್ಮೆ, ಆಸಕ್ತಿ, ರೋಗ ನಿರೋಧಕ ಶಕ್ತಿ ಈ ಎಲ್ಲವೂ ಇರತಕ್ಕ ಮಗುವನ್ನು ನೀವೇ ಡಿಸೈನ್ ಮಾಡ್ಬೋದು. ಸೊ ಇಟ್ಸ್ ಎ ಡಿಸೈನರ್ ಬೇಬಿ. ವೈದ್ಯಕೀಯ ನೆರವನ್ನು ತಗೊಳ್ಬೋದು. ಅದು ಎಲ್ಲ ನ್ಯೂನತೆಗಳಿಂದ ಮುಕ್ತವಾಗಿರುತ್ತೆ. ಬಣ್ಣ ಪ್ರಾಬ್ಲಮ್ ಇಲ್ಲ, ಎತ್ತರ ಪ್ರಾಬ್ಲಮ್ ಇಲ್ಲ, ಕಣ್ಣಿನ ಬಣ್ಣ ಪ್ರಾಬ್ಲಮ್ ಇಲ್ಲ, ಸಂಗೀತದಲ್ಲಿ ಆಸಕ್ತಿ ಇರಬೇಕಾ, ಅದಕ್ಕೆ ಒಂದು ಜೀನನ್ನು ಮದುವೆ ಮಾಡ್ಬೋದು. ಸೊ ಹೀಗಾಗಿ ಎಲ್ಲ ಸೂಪರ್ ಮಾರ್ಕೆಟ್ಗೆ ಹೋಗಿ ಅಲ್ಲಿ ಶೆಲ್ಫಲ್ಲಿ ಇರತಕ್ಕಂಥ ಸಾಮಾನ್ಯಗಳನ್ನು ಆಯ್ಕೆ ಮಾಡ್ಕೋತೀವಲ್ಲ, ನಮಗೆ ಬೇಕಾದಂತಹ ಬ್ರ್ಯಾಂಡು, ಹೀಗೆ ನಮಗೆ ಬೇಕಾದಂತಹ ಮಗುವಿನ ಸಮಸ್ತ ಗುಣಗಳನ್ನು ಆಯ್ಕೆ ಮಾಡ್ಕೊಳ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಸಾಧ್ಯತೆ ಅಲ್ಲ, ಖಂಡಿತವಾಗಿ ಬರುತ್ತೆ. ಬಟ್ ಇಲ್ಲಿ ಪ್ರಾಬ್ಲಮ್ ಬರೋದೇನೆಂದರೆ, ಈ ಅವಕಾಶ ಯಾರಿಗೂ ಲಭ್ಯ ಆಗುತ್ತೆ? ಯಾರಲ್ಲಿ ದುಡ್ಡು ಇದೆ, ಯಾರು ಸಾಹುಕಾರರು, ಯಾರು ಶ್ರೀಮಂತರು, ಅವ್ರಿಗೆ ಮಾತ್ರ ಇದು ಲಭ್ಯ ಆಗುತ್ತೆ. ಉಳಿದವರಿಗೆ ಇದು ಲಭ್ಯ ಆಗೋದಿಲ್ಲ. ಹೀಗಾಗಿ ಇಡೀ ಸಮಾಜ ವರ್ಟಿಕಲ್ ಆಗಿ 2 ಭಾಗಗಳು ಆಗ್ತಕ್ಕಂತಹ ಸಾಧ್ಯತೆ ಇದೆ. ಹೀಗಾಗಿ ಇದನ್ನು ಮನುಷ್ಯನ ಭ್ರೂಣಕ್ಕೆ ಸಂಬಂಧಪಟ್ಟ ಯಾವ ಕೆಲಸಕ್ಕೂ ಬಳಸಬಾರದು ಅಂತಕ್ಕಂಥ ತೀವ್ರವಾದ ಒಂದು ಚಳುವಳಿ ಈ ದಿವಸ ವಿದೇಶದಲ್ಲಿ ಪ್ರಾರಂಭ ಆಗಿದೆ. ಇದರ ಜೊತೆಗೆ ಇನ್ನೊಂದು ಮಾತು ಹೇಳಬೇಕು ಅಂತ ಹೇಳಿದ್ರೆ, ಈ ನೈತಿಕತೆಯ ಪ್ರಶ್ನೆಗಳನ್ನು ವಿಜ್ಞಾನಿಗಳು ಸಂಪೂರ್ಣವಾಗಿ ಬೇರೆದೇ ಆದ ರೀತಿಯಲ್ಲಿ ನೋಡ್ತಾರೆ. 2ನೇ ಮಹಾಯುದ್ಧ ಆಗೋ ತನಕ ಈ ವಿಜ್ಞಾನಗಳಲ್ಲಿ ಇದ್ದಂತಹ ಒಂದು ಮನೋಭಾವ ಅಂತ ಹೇಳಿದ್ರೆ, ಸೈನ್ಸ್ ಈಸ್ ಮಾರಲಿ ನ್ಯೂಟ್ರಲ್ ಅಂತ. ಅಂದರೆ ನಾವು ವಿಜ್ಞಾನದ ಸಂಶೋಧನೆಗಳನ್ನ ಮಾಡ್ತೀವಿ, ಆದರೆ ಅದು ಯಾವ ರೀತಿ ಬಳಕೆ ಆಗತ್ತೆ ಅಂತ ಹೇಳೋದು ನಮ್ಮ ಜವಾಬ್ದಾರಿಯಲ್ಲ. ಅದನ್ನು ಸಮಾಜ ಮತ್ತು ಬೇರೆಯವರು ಬೇರೆ ರೀತಿಯಿಂದ ಬಳಕೆ ಮಾಡ್ಕೋಬೋದು. ಆದರೆ 2ನೇ ಮಹಾಯುದ್ಧ ಆದಮೇಲೆ ಅಮೆರಿಕ ಹಿರೋಶಿಮಾ ಮತ್ತು ನಾಗಸಾಕಿಗಳ ಮೇಲೆ ಬಾಂಬ್ ಹಾಕ್ತಲ್ಲ, ಬಾಂಬ್ ಹಾಕಿದ ಮೇಲೆ ಆದಂತಹ ನರಮೇಧ ಏನಿದೆ, ದಾರುಣವಾದಂತಹ ಅದು ಆದಮೇಲೆ ವಿಜ್ಞಾನಿಗಳ ಮನೋಭಾವದಲ್ಲಿ ಸಾಕಷ್ಟು ಬದಲಾವಣೆ ಆಗಿರೋದನ್ನು ನಾವು ಇತಿಹಾಸದಲ್ಲಿ ಗುರುತ್ತೇವೆ. ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ಎಲ್ಲ ಸಂಶೋಧನೆಗಳಿಗೂ ಅತ್ಯಂತ ಕಟ್ಟುನಿಟ್ಟಾದ ಎಥಿಕಲ್ ಗೈಡ್ಲೈನ್ಸ್ ಇದೆ. ವಿದೇಶಗಳಲ್ಲಂತೂ ಬಹಳ ಚೆನ್ನಾಗಿ ಈ ಎಥಿಕಲ್ ಗೈಡ್ಲೈನ್ಸ್ಗಳನ್ನ ಮಾಡ್ತಾರೆ. ಯಾವುದು ಸಮಾಜಕ್ಕೆ ಮುಂದೆ ತೊಂದರೆ ಆಗಬಹುದು ಅದನ್ನು ವಿರೋಧಿಸ್ತಕ್ಕಂತಹ ವ್ಯಾಪಕವಾದ ಚಳುವಳಿ ಆಗ್ತದೆ. ನಮ್ಮ ದೇಶದಲ್ಲಿ ಇದೆ, ಆದರೆ ಅಷ್ಟು ಪ್ರಬಲವಾಗಿ ಇದು ನಡೀತಾ ಇಲ್ಲ. ಇವುಗಳೆಲ್ಲದರ ನಡುವೆ ಇನ್ನೊಂದು ವಿಷಯ ಇದೆ. ಕೇವಲ ಕುತೂಹಲಕ್ಕಾಗಿ, ನಾನು ವಿಜ್ಞಾನ ನಡೆಯೋದೇ ಕುತೂಹಲದಿಂದ ಅಂತ ಹೇಳಿದ್ದೇನೆ, ಕೇವಲ ವೈಜ್ಞಾನಿಕ ಕುತೂಹಲಕ್ಕಾಗಿ ನಡೀತಕ್ಕಂತಹ ಕೆಲವು ಸಂಶೋಧನೆಗಳಿವೆ. ಈ ಸಂಶೋಧನೆಗಳಂತೂ ಅತ್ಯಂತ ತೀವ್ರವಾದ ನೈತಿಕ ಪ್ರಶ್ನೆಗಳಿಗೆ ದಾರಿ ಮಾಡಿಕೊಡುತ್ತೆ. ಆದರೆ ವಿಜ್ಞಾನಿಗಳು ಕೇಳೋದಿಲ್ಲ, ಈ ವೈ ನಾಟ್, ನೀವು ಯಾಕೆ ಮಾಡ್ತೀರಾ ಅಂದರೆ ಯಾಕೆ ಮಾಡಬಾರ್ದು ಅಂತಕ್ಕಂಥ ಪ್ರಶ್ನೆ, ಕೇವಲ ಕುತೂಹಲದಿಂದ ಮಾಡ್ತಕ್ಕಂಥದ್ದು. 2 ಉದಾಹರಣೆಗಳನ್ನ ಅದನ್ನು ನಿಮ್ಮ ಮುಂದೆ ಹೇಳ್ತೇನೆ. ಇದು ಭಾಳ ಶಾಕಿಂಗ್ ಆದಂಥದ್ದು. ಗರ್ಭ ಧರಿಸ್ತಕ್ಕಂತಹ ಸಾಮರ್ಥ್ಯ ಇರೋದು ಹೆಣ್ಣಿಗೆ, ಇದು ಪ್ರಕೃತಿಯಲ್ಲಿ ಇರತಕ್ಕಂತಹ ಒಂದು ವ್ಯವಸ್ಥೆ. ಆದರೆ 1977ರಲ್ಲಿ ಆಸ್ಟ್ರೇಲಿಯಾದ 2 ವಿಜ್ಞಾನಿಗಳು ಶುರು ಮಾಡಿದ್ರು. ಯಾಕೆ ಹೆಣ್ಣಿಗೆ ಯಾಕಿರಬೇಕು ಈ ಸಾಮರ್ಥ್ಯ, ಗಂಡಿಗೆ ಯಾಕಿಲ್ಲ? ಗಂಡಿಗೆ ಯಾಕಿಲ್ಲ ಅಂತ ಹೇಳಿದ್ರೆ, ಗಂಡಿನ ದೇಹದಲ್ಲಿ ಗರ್ಭಕೋಶ ಇಲ್ಲ. ಅದಕ್ಕೆ ಒಂದು ವೇಳೆ ಗಂಡಿನ ದೇಹದಲ್ಲಿ ಗರ್ಭಕೋಶವನ್ನು ನಾವು ಸೃಷ್ಟಿಸಿದರೆ, ಇಲ್ಲಿಂದ ಶುರುವಾಯಿತು ಪ್ರಶ್ನೆ. ಅವ್ರೇನು ಮಾಡೋದು ಅಂತ ಹೇಳಿದ್ರೆ, ಇಲಿಗಳನ್ನ ತಗೊಂಡು, ಎಲ್ಲ ಪ್ರಯೋಗಗಳು ಪ್ರಾರಂಭ ಆಗೋದು ಇಲ್ಲೇ. ಒಂದು ಗಂಡು ಇಲಿ, ಒಂದು ಹೆಣ್ಣು ಇಲಿ. ಗಂಡು ಇಲಿಯಿಂದ ವೀರ್ಯಾಣು, ಹೆಣ್ಣು ಇಲಿಯಿಂದ ಅಂಡಾಣನ್ನು ತಗೊಂಡು ಮಿಳಿತಗೊಳಿಸಿದ್ರು. ಫಲಿತಗೊಂಡಂತಹ ಈ ಭ್ರೂಣ ಏನಿದೆ ಅದನ್ನು ಗಂಡು ಇಲಿಯ ದೇಹದಲ್ಲಿಟ್ಟರು. ಗಂಡು ಇಲಿಯ ದೇಹದಲ್ಲಿಟ್ಟು ಗರ್ಭಕೋಶದ ಅದೇ ಪರಿಸರವನ್ನು ಅಲ್ಲಿ ಸೃಷ್ಟಿ ಮಾಡಿದ್ರು. 2 ವಾರಗಳ ನಂತರ ಆ ಗಂಡು ಇಲಿ ಪ್ರಪಂಚದ ಮೊಟ್ಟ ಮೊದಲನೆಯ ಗಂಡು ತಾಯಿ ಆಯಿತು.
ಇದು ಅಲ್ಲಿಗೆ ನಿಂತು ಬಿಟ್ಟಿದ್ರೆ ಸಮಸ್ಯೆ ಆಗ್ತಾ ಇರಲಿಲ್ಲ. ಮನುಷ್ಯರಲ್ಲಿ ಯಾಕೆ ಆಗೋದಿಲ್ಲ ಇದು ಶುರುವಾಯಿತು. ಇದು 2000ರಲ್ಲಿ ಮೊಟ್ಟ ಮೊದಲನೇದಾಗಿ ಶುರು ಮಾಡೋದು. ಇದು ಯಾಕೆ ಶುರುವಾಯಿತು ಅನ್ನೋದು ಕೂಡ ಬಹಳ ಕುತೂಹಲಕಾರಿಯಾದ ವಿಷಯ. ಒಂದು ವೈದ್ಯಕೀಯವಾದ ಒಂದು ಸಿಚುವೇಶನ್ ಇದೆ, ಒಂದು ಪರಿಸ್ಥಿತಿ ಇದೆ. ಅದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಹುಟ್ಟುವ 4,000 ಸರಾಸರಿ 4,500 ಹೆಣ್ಣು ಮಕ್ಕಳಲ್ಲಿ ಒಂದು ಹೆಣ್ಣು ಮಗುವಿಗೆ ಗರ್ಭಕೋಶ ಇರೋದಿಲ್ಲ. ಇದು MRKH ಸಿಂಡ್ರೋಮ್ ಅಂತ ದೊಡ್ಡ ಇದನ್ನು ಕರೀತಾರೆ. ಅದು ಮೂಲಭೂತವಾಗಿ ಗರ್ಭಕೋಶ ಇರೋದಿಲ್ಲ. ಹೀಗಾಗಿ ಆ ಹೆಣ್ಣು ಮಗುವಿಗೆ ಮಗು ಆಗಬೇಕಾದ್ರೆ ಹೇಗೆ? ಸೊ ಆ ಗರ್ಭಕೋಶವನ್ನು ಟ್ರಾನ್ಸ್ಪ್ಲಾಂಟ್ ಮಾಡ್ತಕ್ಕಂತಹ ಒಂದು ಯೋಚನೆ ಬಂತು. 2000ರಲ್ಲಿ ಮೊದಲಾಯಿತು. 2000ರಲ್ಲಿ ಸಕ್ಸಸ್ ಆಗಲಿಲ್ಲ. 14 ವರ್ಷಗಳು ಸತತವಾಗಿ ಈ ಪ್ರಯೋಗಗಳನ್ನ ಮಾಡ್ಕೊಂಡು ಬಂದರು. 14 ವರ್ಷಗಳು ದ ಟ್ರಾನ್ಸ್ಪ್ಲಾಂಟೇಷನ್ ಆಫ್ ಎ ಯುಟರಸ್ ಇಟ್ ವಾಸ್ ನಾಟ್ ಸಕ್ಸಸ್ಫುಲ್. ಅಮೆರಿಕಾದಲ್ಲಿ ಮಾಡಿದಂಥ ಎಲ್ಲ ಪ್ರಯೋಗಗಳು ವಿಫಲ ಆಯಿತು. ಆದರೆ ಸ್ವೀಡನ್ನಲ್ಲಿ ಕಳೆದ ವರ್ಷ 2014ರಲ್ಲಿ 5 ಟ್ರಾನ್ಸ್ಪ್ಲಾಂಟ್ ಮಾಡಿದ್ದು, 5ರಲ್ಲಿ 4 ಯಶಸ್ವಿ ಆಯಿತು. ಆ ಯಶಸ್ವಿಯಾದಂಥ 4 ಮಹಿಳೆಯರು ಗರ್ಭಕೋಶನ ಅವರು ತಮ್ಮದೇ ಆದಂತಹ ಸ್ವಂತ ಮಗುವಿಗೆ ಜನ್ಮ ನೀಡಿದರು. ಇದು ಅತ್ಯಂತ ಬಟ್ ಇಲ್ಲಿ ಸಮಸ್ಯೆ ಬಂದಿದ್ದೇನಂತ ಹೇಳಿದ್ರೆ, ಈ ವಿಜ್ಞಾನಿಗಳಿದಾರಲ್ಲ, ಕ್ಲೀವ್ಲ್ಯಾಂಡ್ ಕ್ಲಿನಿಕ್ ಅಂತ ಬಹಳ ಫೇಮಸ್ ಆದಂತಹ ಒಂದು ಕ್ಲಿನಿಕ್ ಇದೆ. ಅವ್ರು ಹೇಳಿದ್ದು, ಈಗ ಹೊರಗಡೆಯಿಂದ ಗರ್ಭಕೋಶವನ್ನು ನೀವು ಹೆಣ್ಣಿನ ದೇಹದಲ್ಲಿ ಇಡೋದಾದರೆ ಗಂಡಿನ ದೇಹದಲ್ಲಿ ಇಡೋಕ್ಕೆ ಯಾಕಾಗಲ್ಲ? ಸೊ 2014ರಲ್ಲಿ ಇದು ಪ್ರಾರಂಭ ಆಗಿದ್ದು. ಇವತ್ತಿನ ನಾನು ಡೀಟೇಲ್ಗೆ ಹೋಗಲ್ಲ. ಇವತ್ತಿನ ಪರಿಸ್ಥಿತಿ ಅಂತ ಹೇಳಿದ್ರೆ, ದೇರ್ ಈಸ್ ನೋ ಸರ್ಮೌಂಟಬಲ್ ಬಯೋಲಾಜಿಕಲ್ ಆರ್ ಮೆಡಿಕಲ್ ಆರ್ ಟೆಕ್ನಿಕಲ್ ಪ್ರಾಬ್ಲಮ್ ಟು ಡೂ ದಿಸ್. ಇಟ್ ಈಸ್ ಪಾಸಿಬಲ್. ಇಟ್ ಈಸ್ ಓನ್ಲಿ ಎ ಟೆಕ್ನಿಕಲ್ ಪ್ರಾಬಬಿಲಿಟಿ. ಇದು ಇವತ್ತಿನ ಇದಕ್ಕೂ ಕೂಡ ಸಿಕ್ಕಾಪಟ್ಟೆ ವಿರೋಧ ಬರ್ತಾ ಇದೆ. ನಿಮ್ಮ ಕುತೂಹಲಕ್ಕೆ ಒಂದು ಲಿಮಿಟ್ ಇರಬೇಕು. ಏನು ಮಾಡ್ತೀರಾ ಇದನ್ನು ಕಟ್ಕೊಂಡು? ಹುಟ್ಟತಕ್ಕಂಥ ಮಗು ಮುಂದೆ ಏನಾಗುತ್ತೆ ಅಂತ ಗೊತ್ತಿಲ್ಲ, ಯಾವ ನೈತಿಕ ಪ್ರಶ್ನೆಗಳಿಗೆ ದಾರಿ ಮಾಡಿಕೊಡುತ್ತೆ ಅಂತ ಗೊತ್ತಿಲ್ಲ. ಹೀಗಾಗಿ ಇದನ್ನು ಮಾಡಬಾರ್ದು. ಸದ್ಯದಲ್ಲಿ ಇದು ಆಗ್ತಾ ಇಲ್ಲ. ಒಂದು ಕ್ಲಾಂಡಸ್ಟೈನ್ ಅಟೆಂಪ್ಟ್ 2 ವರ್ಷದ ಹಿಂದೆ ಆಯಿತು. ಫಾರ್ಚುನೇಟ್ಲಿ ಅದು ಫೇಲ್ಯೂರ್ ಆಯಿತು. ಫೇಲ್ಯೂರ್ ಆಗಿ ಇವತ್ತು ಅದರ ವಿವರಗಳೆಲ್ಲ ಸಿಗತ್ತೆ. 2ನೆಯ ಸಂಶೋಧನೆ ಇದಕ್ಕಿಂತ ಒಂದು ಹೆಜ್ಜೆ ಮುಂದೆ. ಅದು ಯಾಕೆ ಸಾಯಬೇಕು? ಅಮರತ್ವವನ್ನು ಸಾಧಿಸೋದಕ್ಕೆ ಯಾಕೆ ಆಗಲ್ಲ? ಇದು ಒಂದು ಬಂದಂತಹ ಪ್ರಶ್ನೆ. ನಮ್ಮ ದೇಹದಲ್ಲಿ ಸುಮಾರು 100 ಟ್ರಿಲಿಯನ್ ಜೀವಕೋಶಗಳಿವೆ. ಈ ಜೀವಕೋಶಗಳು ಅಮರ ಆದರೆ, ಈ ಜೀವಕೋಶಗಳು ಸಾಯದೇ ಇದ್ದರೆ ನಾವು ಸಾಯೋದಿಲ್ಲ. ಸೊ ಹೀಗಾಗಿ ಇವತ್ತು ಈ ಜೀವಕೋಶಗಳು ಯಾಕೆ ಸಾಯತ್ವೆ? ಅದು ಸಾಯದೇ ಇರೋ ಹಾಗೆ ಮಾಡೋದಕ್ಕೆ ಸಾಧ್ಯವ. ಆ ದಿಕ್ಕಿನಲ್ಲಿ ಕಳೆದ 10 ವರ್ಷಗಳಿಂದ, ಇನ್ಫ್ಯಾಕ್ಟ್ ಇದಕ್ಕೆ ಈ ಸಂಶೋಧನೆಗೆ $1 ಮಿಲಿಯನ್ ಪ್ರೈಸ್ ಇದೆ. ಅದು ಬರುತ್ತೆ, ಸದ್ಯದಲ್ಲೇ ಅದು ಬರುತ್ತೆ. ಇಲ್ಲೇನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಈ ಜೀವಕೋಶಗಳಿದೆಯಲ್ಲ, ಈ ಜೀವಕೋಶಗಳು ಅಮರ ಆದರೆ ನಮ್ಮ ದೇಹನೂ ಅಮರ ಆಗುತ್ತೆ. ಈ ಜೀವಕೋಶಗಳು ವಿಭಜನೆ ಆಗುತ್ತೆ. ವಿಭಜನೆ ಆಗೋದು ನಿಂತರೆ ಅದು ಮುಪ್ಪು ಬರುತ್ತೆ, ಅನಂತರ ಸಾವು ಬರುತ್ತೆ. ಈ ಎಲ್ಲ ಜೀವಕೋಶಗಳಲ್ಲಿ ಒಂದು ಜೀನ್ ಇದೆ, ಟೆಲೋಮೆರೇಸ್ ಅಂತ ಒಂದು ಜೀನು. ಈ ಜೀನ್ ಏನು ಮಾಡುತ್ತೆ? ಮುಪ್ಪು ಬಂದಂತಹ ಜೀನುಗಳನ್ನು ಮತ್ತೆ ಹಿಂದಿನ ಪರಿಸ್ಥಿತಿಗೆ, ಯೌವನದ ಪರಿಸ್ಥಿತಿಗೆ ತರುತ್ತೆ. ಆದರೆ ಪ್ರಕೃತಿ ಏನು ವ್ಯವಸ್ಥೆ ಮಾಡಿದೆ ಅಂದರೆ, ನಮ್ಮ ಎಲ್ಲರಲ್ಲೂ ಈ ಜೀನು ಸದಾಕಾಲ ನಿಷ್ಕ್ರಿಯವಾಗಿರುತ್ತೆ. ಇಟ್ ಈಸ್ ನಾಟ್ ಆ್ಯಕ್ಟಿವ್. ಇದು ಪ್ರಕೃತಿ ಮಾಡಿರ್ತಕ್ಕಂಥ ಒಂದು ಇದು ಅಂತ ಅಂದ್ಕೊಳ್ಳೋಣ. ಬಟ್ ಇವಾಗ ಏನು ಮಾಡಿದ್ದಾರೆ ಅಂದರೆ, ಈ ನಿಷ್ಕ್ರಿಯವಾಗಿರತಕ್ಕಂಥ ಜೀವನನ್ನು ಉದ್ದೀಪನಗೊಳಿಸಿ ಅದಕ್ಕೆ ಜೀವ ಬರೋ ಹಾಗೆ ಮಾಡಿ ಅದನ್ನು ಬೇರೆಯ ಜೀವಕೋಶದಲ್ಲಿ ಇಟ್ಟು ಅದನ್ನು ಮಾಡಿದ್ದಾರೆ. ಈ ಪ್ರಯತ್ನ ಸಫಲ ಆಗಿದೆ. ಈ ಪ್ರಯತ್ನ ಇಟ್ ಹ್ಯಾಸ್ ಬಿನ್ ಎ ವೆರಿ ಸಕ್ಸಸ್ಫುಲ್ ಎಫರ್ಟ್. ಹೀಗಾಗಿ ಒಂದು ಜೀವಕೋಶವನ್ನು ಸಾಯದೇ ಇರೋ ಹಾಗೆ ಮಾಡ್ತಕ್ಕಂಥ ತಂತ್ರಜ್ಞಾನ ವಿಜ್ಞಾನ, ಇದು ಮೊದಲನೇ ಹೆಜ್ಜೆ. ಸೊ ಇದೇ ತಂತ್ರಜ್ಞಾನವನ್ನು ಮುಂದೆ ಎಲ್ಲರಿಗೂ ನಾವು ತರ್ತೀವಿ ಅಂತ ಹೇಳಿದ್ರೆ, ಬಹುಶಃ ನೋಡೋಣ ಎಷ್ಟು ದಿವಸ ಆಗುತ್ತೆ ಅಂತ ಗೊತ್ತಿಲ್ಲ, ಅನೇಕ ವರ್ಷಗಳು ಸಾವನ್ನು ಗೆಲ್ಲತಕ್ಕಂಥ ಒಂದು ಬರ್ಬೋದು. ಬಟ್ ಇದು ಬರುತ್ತೆ ಅಂತಕ್ಕಂಥ ನಿರೀಕ್ಷೆನಲ್ಲೇ ಎಷ್ಟೋ ಜನ ತಮ್ಮ ಮುಂದಿನ ಜೀವನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ. ಇದು ಇನ್ನೊಂದು ಇದು ನೋಡಿ, ಅಮೆರಿಕಾದಲ್ಲಿ ಆರಿಝೋನಾನಲ್ಲಿ ಒಂದು ಸ್ಕಾಟ್ಡೇಲ್ ಅಂತ ಒಂದು ಜಾಗ ಇದೆ. ಈ ಸ್ಕಾಟ್ಡೇಲಲ್ಲಿ ಪ್ರಪಂಚದ ಅತ್ಯಂತ ವಿಶಿಷ್ಟವಾದಂತಹ ಒಂದು ಪ್ರಯೋಗಾಲಯ, ಆಲ್ಕರ್ ಲ್ಯಾಬೊರೇಟರಿ ಅಂತ. ಈ ಆಲ್ಕರ್ ಲ್ಯಾಬೊರೇಟರಿ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಇನ್ನು 100 ವರ್ಷ ಅಥವಾ 200 ವರ್ಷ ಆದಮೇಲೆ ಈ ಸಾವನ್ನು ಗೆಲ್ಲುವಂತಹ ತಂತ್ರಜ್ಞಾನ ಬರಬಹುದು. ಹೀಗಾಗಿ ನಮ್ಮ ದೇಹವನ್ನು ನೀವು ದಯವಿಟ್ಟು ಈ ಲ್ಯಾಬೊರೇಟರಿನಲ್ಲಿ ಪ್ರಿಸರ್ವ್ ಮಾಡಿರಿ ಅಂತ. ಈ ಲ್ಯಾಬೊರೇಟರಿನಲ್ಲಿ 1100 ದೇಹಗಳನ್ನ, ಶವಗಳನ್ನ ಅಂತ ಅನ್ಕೊಂಡು ಶವಗಳನ್ನು ಪ್ರಿಸರ್ವ್ ಮಾಡಿ ಇಟ್ಟಿದ್ದಾರೆ. ಈ ಇಷ್ಟೂ ಜನದ ವಿಲ್ಲಲ್ಲಿ ಬರೆದಿರೋದು ಏನು ಅಂತ ಹೇಳಿದ್ರೆ, ಅದಕ್ಕೆ ವಾರ್ಷಿಕವಾಗಿ ತಗೊಳ್ತಕ್ಕಂಥ ದುಡ್ಡನ್ನು ಅವರು ಕೊಡ್ತಾರೆ.
ಆ ದೇಹವನ್ನು -196 ಡಿಗ್ರಿನಲ್ಲಿ ಶೈತ್ಯೀಕರಿಸಿ ಇಟ್ಟಿದ್ದಾರೆ. ಇನ್ನು 100 ವರ್ಷ 200 ವರ್ಷ ಆದಮೇಲೆ ಈ ತಂತ್ರಜ್ಞಾನ ಬಂದರೆ ದಯವಿಟ್ಟು ನಮ್ಮ ಅಷ್ಟು ಜನಕ್ಕೂ ಕ್ಯೂ ಇದೆ, ಮತ್ತೆ ಅಷ್ಟು ಜನಕ್ಕೂ ನಮ್ಮನ್ನು ಬದುಕಿಸಿ ಅಂತ ಹೇಳಿ ಇದನ್ನು ಮಾಡ್ತಾ ಇದ್ದಾರೆ. ಒಂತೆಗೆ ಇದು ಕೂಡ ಅನೇಕ ಸಮಸ್ಯೆಗಳಿಗೆ ದಾರಿ ಮಾಡಿಕೊಡುತ್ತೆ. ಒಂದು ವಿಷಯವನ್ನು ಮತ್ತೆ ನಿಮ್ಮ ಗಮನಕ್ಕೆ ತರಕ್ಕೆ ಇಷ್ಟಪಡ್ತೀನಿ ನಾನು. ಆಂಡ್ರಿಯಾನ್ ಬೆರಿ ಅಂತಕ್ಕಂಥ ಒಬ್ಬ ಸೈನ್ಸ್ ಕಮ್ಯುನಿಕೇಟರ್, ಒನ್ ಆಫ್ ದ ಫ್ಯಾಂಟಾಸ್ಟಿಕ್ ಸೈನ್ಸ್ ಕಮ್ಯುನಿಕೇಟರ್. ಈ ಸೈನ್ಸ್ ಕಮ್ಯುನಿಕೇಟರ್ ಮಾಡ್ತಕ್ಕಂಥ ವಿಷಯ ಅಂದರೆ ಏನು ಸಂಶೋಧನೆಗಳಾಗ್ತಾ ಇದೆ ಆ ಸಂಶೋಧನೆಗಳನ್ನು ಸಾರ್ವಜನಿಕರಿಗೆ ವರದಿ ಮಾಡ್ತಕ್ಕಂಥ ಕೆಲಸ, ಅದಕ್ಕೆ ಸೆಪರೇಟ್ ಆದಂಥ ಇದೆಲ್ಲ ಬೇಕು. ಈ ಮನುಷ್ಯ ಒಂದು ಪುಸ್ತಕ ಬರೆದಿದ್ದಾನೆ, ದಿ ನೆಕ್ಸ್ಟ್ 500 years ಅಂತ. ಅವನು ಏನು ಮಾಡಿದ್ದಾನೆ ಅಂತ ಹೇಳಿದ್ರೆ, ಇಂದು ನಮಗೆ ಲಭ್ಯವಿರತಕ್ಕಂತಹ ವಿಜ್ಞಾನ ಮತ್ತು ತಂತ್ರಜ್ಞಾನ ಅದರ ಪರಿಸ್ಥಿತಿ ಏನಿದೆ, ಈ ಪರಿಸ್ಥಿತಿಯನ್ನು ಸಪೋಸ್ ಬಿ ಎಕ್ಸ್ಟ್ರಾಪೋಲೇಟೆಡ್, ಇದೇ ಇವತ್ತಿನ ವಿಜ್ಞಾನ ತಂತ್ರಜ್ಞಾನದ ಜ್ಞಾನವನ್ನು ನಾವು ಹಾಗೆ ಮುಂದೆ ಬೆಳೆಸ್ಕೊಂಡು ಹೋದರೆ ಮುಂದಿನ 500 ವರ್ಷಗಳಲ್ಲಿ ಏನು ಆಗುತ್ತೆ ಅಂತ ಪ್ರಾಬಬಲ್ ಸಿನಾರಿಯೋನ ನಾವು ಪೇಂಟ್ ಮಾಡಲಿಕ್ಕೆ ಸಾಧ್ಯ. ಇದು ಪ್ರಿಡಿಕ್ಷನ್ಸ್ ಅಲ್ಲ, ದೀಸ್ ಆರ್ ನಾಟ್ ಪ್ರಿಡಿಕ್ಷನ್, ದಿಸ್ ಈಸ್ ಸೈಂಟಿಫಿಕಲಿ ವ್ಯಾಲಿಡ್ ಎಕ್ಸ್ಟ್ರಾಪೊಲೇಷನ್ ಆಫ್ ಟುಡೇಸ್ ಸೈಂಟಿಫಿಕ್ ನಾಲೆಡ್ಜ್ ಇನ್ ಟು ದಿ ಫ್ಯೂಚರ್. ಇದು ಮಾಡ್ತಕ್ಕಂಥವ್ರು ಅದು ಮಾಡಿದ್ದ ತುಂಬ ಚೆನ್ನಾಗಿದೆ ಪುಸ್ತಕ. ನೀವು ಯಾರೋ ಫ್ರೀಮ್ಯಾನ್ ಪಬ್ಲಿಕೇಶನ್ ಅಂತ ಬಹಳ ಒಳ್ಳೆಯ ಪುಸ್ತಕ, ನೋಡ್ಬೋದು. ಏನಾಗಿರುತ್ತೆ 500 ವರ್ಷಗಳಲ್ಲ, ಇವತ್ತು ಶುರುವಾಗಿ 100-200 ವರ್ಷಗಳಲ್ಲಿ ಅನೇಕ ಬೆಳವಣಿಗೆಗಳು ಬರುತ್ತೆ. ಮೆದುಳು ಒಂದನ್ನು ಬಿಟ್ಟು ಉಳಿದ ಎಲ್ಲ ಅಂಗಾಂಗಗಳಿಗೂ ಬಿಡಿ ಭಾಗ್ಯ ಲಭ್ಯವಾಗಿರುತ್ತೆ. ಯು ಹ್ಯಾವ್ ದಿ ಸ್ಪೇರ್ ಪಾರ್ಟ್ಸ್ ಫಾರ್ ಆಲ್ ಯುವರ್ ಬಾಡಿ ಪಾರ್ಟ್ಸ್ ಎಕ್ಸೆಪ್ಟ್ ಯುವರ್ ಬ್ರೈನ್. ಈ ಬಿಡಿಭಾಗಗಳು ಮಾರ್ಕೆಟಿಂದ ತರತಕ್ಕಂಥ ಬಿಡಿಭಾಗಗಳನ್ನ ಕ್ಲೋನಿಂಗ್ ವಿಧಾನದಿಂದ ನಿಮ್ಮ ದೇಹದ ಅಂಗಾಂಗಗಳ ತದ್ರೂಪವನ್ನು ನಿಮ್ಮ ದೇಹದಲ್ಲೇ ಸೃಷ್ಟಿಸಿ ಅದನ್ನು ರೀಪ್ಲೇಸ್ಮೆಂಟ್ನಾಗಿ ಯೂಸ್ ಮಾಡ್ತಕ್ಕಂತಹ ತಂತ್ರಜ್ಞಾನ. ಇಂದು ಇರತಕ್ಕಂತಹ ಎಲ್ಲ ರೋಗಗಳಿಗೂ DNA ಲಸಿಕೆಗಳು ಲಭ್ಯ ಆಗಿರುತ್ತೆ. ಇನ್ನು ಮುಂದಿನ 100 ವರ್ಷಗಳಲ್ಲಿ ಹುಟ್ಟತಕ್ಕಂತಹ ಮಗು, ನಾವಲ್ಲಿ ಹೇಳಿದೆ, ಸರ್ವ ಸಮಸ್ತ ಗುಣಗಳನ್ನು ದಂಪತಿಗಳೇ ನಿರ್ಧರಿಸಬಹುದು. ಇದು ಚೆನ್ನಾಗಿದೆ, ಇದು ಒಂದು ಪ್ರಿಡಿಕ್ಷನ್, ಸೈಂಟಿಫಿಕ್ ಪ್ರಿಡಿಕ್ಷನ್. ದಂಪತಿಗಳ ಅನುಕೂಲಕ್ಕೆ ಅನುಸಾರವಾಗಿ ಯಾರಿಗೆ ಹೆಚ್ಚು ಬಿಡುವು ತೋರೆಯುತ್ತೋ ಅವರೇ ಮಗುವನ್ನು ಹೇರಬಹುದು. ನಾವಾಗಲೇ ಹೇಳಿದೆ, ನಾವು ಮೇಲ್ ಪ್ರೆಗ್ನೆನ್ಸಿ ಇಸ್ ಟೆಕ್ನಿಕಲಿ ಪಾಸಿಬಲ್ ಟುಡೇ. ಸೊ ದಂಪತಿಗಳ ಅನುಕೂಲಕ್ಕೆ ಅನುಸಾರವಾಗಿ ಉದಾಹರಣೆ ಗಂಡನಿಗೆ ಹೆಚ್ಚು ಬಿಡುವಿದೆ, ಗಂಡನೇ ಮಗುವನ್ನು ಹೇರಬಹುದು. ಇನ್ನು 500 ವರ್ಷಗಳಲ್ಲಿ ಮನುಷ್ಯನ ವಸತಿ ಏನಿದೆ ಅದು ಭೂಮಿಗೆ ಮಾತ್ರ ಸೀಮಿತ ಆಗಿರೋದಿಲ್ಲ. ಭೂಮಿ ಮತ್ತು ಚಂದ್ರನ ನಡುವೆ ವಿಶಾಲವಾದ ಹರವಿನ ಅನೇಕ ಜಾಗಗಳಲ್ಲಿ ಎಲ್ಲ ದೃಷ್ಟಿಗಳನ್ನು ಸ್ವಯಂಪೂರ್ಣವಾಗಿರತಕ್ಕಂತಹ ವಸಾಹತುಗಳು, ಬಾಹ್ಯಾಕಾಶ ವಸಾಹತುಗಳು, ಸ್ಪೇಸ್ ಸಿಟೀಸ್ ಆಗುತ್ತೆ. ಇದಕ್ಕೆ ಬೇಕಾದಂಥ ಟೆಕ್ನಿಕಲ್ ರಿಪೋರ್ಟ್ ಇಟ್ ಇಸ್ ಆಲ್ರೆಡಿ ರೆಡಿ. 2025 ಅಷ್ಟೊತ್ತಿಗೆ ಫಸ್ಟ್ ಸ್ಪೇಸ್ ಕಾಲನಿ ಲಿಬ್ರೇಷನ್ ಪಾಯಿಂಟ್ 5 ಅಂತ ಒಂದು ಜಾಗ ಅಲ್ಲಿ ಬರುತ್ತೆ ಅನ್ನೋದು ಆ ದಿಕ್ಕಿನಲ್ಲಿ ಎಲ್ಲ ವರ್ಕ್ ಮಾಡ್ತಾ ಇದ್ದಾರೆ. ಇದು ಇನ್ನೊಂದು. ಮಾನವನ ಸರಾಸರಿ ಆಯುಷ್ಯ ಇವತ್ತು ನಾವು 60, 70, 80 ಏನು ಬೇಕಾದ್ರೆ ಅಂದ್ಕೊಳ್ಳಿ, ಮಾನವನ ಸರಾಸರಿ ಆಯುಷ್ಯ ಮುಂದಿನ 500 ವರ್ಷಗಳಲ್ಲಿ 300 ವರ್ಷಗಳಾಗತ್ವೆ. ಅಂದರೆ ನಾವಲ್ಲ ಆಗಿರ್ತಕ್ಕಂಥ 300 ವರ್ಷಗಳು ಬದುಕ್ತಾರೆ ಅಂತ. ಈ ಅತಿ ದೀರ್ಘವಾದ ಜೀವಿತಾವಧಿಯಲ್ಲಿ ಮದುವೆ, ಸಂಸಾರ, ಮಕ್ಕಳು, ಕುಟುಂಬ, ಸಮಾಜದ ವ್ಯವಸ್ಥೆ ಎಲ್ಲ ಕಲ್ಪನೆಗಳು ಮೂಲಭೂತವಾಗಿ ಬದಲಾವಣೆ ಆಗಿ ಹೋಗ್ತವೆ. ಇನ್ನು 10 ನಿಮಿಷ ತಗೊಳ್ಬೋದ? ನಾನು 10 ನಿಮಿಷ. ವಿಜ್ಞಾನ ಮತ್ತು ಸಮಾಜದ ನಡುವಿನ ಇಂಟರಾಕ್ಷನ್ ಬಗ್ಗೆ ನಾವು ಮಾತನಾಡ್ತಾ ಇದ್ದೇವೆ. ಈ ವಿಜ್ಞಾನ ಮತ್ತು ಸಮಾಜದ ನಡುವಿನ ಇಂಟರಾಕ್ಷನ್ ನಡೀತಕ್ಕಂಥದ್ದು ಮಾಧ್ಯಮಗಳ ಮೂಲಕವಾಗಿ. ನಾವು ಮಾಧ್ಯಮಗಳ ಮೂಲಕವಾಗಿಯೇ ವಿಜ್ಞಾನ ಕ್ಷೇತ್ರದಲ್ಲಿ ಏನಾಗ್ತಾ ಇದೆ, ಅದರ ಪರಿಣಾಮ ನಮ್ಮ ಮೇಲೆ ಏನು ಬೀರುತ್ತೆ ಅಂತ ನಾವು ಅದನ್ನು ತಿಳ್ಕೊತೇವೆ. ಹೀಗಾಗಿ ಮಾಧ್ಯಮಗಳಿಗೆ ಬಹಳ ಮುಖ್ಯವಾದಂತಹ ಒಂದು ಪಾತ್ರ ಇದೆ. ಈ ಮಾಧ್ಯಮಗಳು ಏನು ಮಾಡಬೇಕು? ವಿಜ್ಞಾನದ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನಡೀತಾ ಇರತಕ್ಕಂಥ ಬೆಳವಣಿಗೆಗಳು, ಅವು ನಮ್ಮ ಬದುಕಿನ ಮೇಲೆ ಬೀರತಕ್ಕಂಥ ಪ್ರಭಾವ, ಅವುಗಳನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾದಂಥ ರೀತಿ, ಪ್ರತಿಕ್ರಿಯೆ ಬೇಕಾದಂಥ ಯಾವ ರೀತಿಯಿಂದ ಅದಕ್ಕೆ ಪ್ರತಿಕ್ರಿಯಿಸಬೇಕು, ಈ ಎಲ್ಲ ಎಚ್ಚರಗಳನ್ನು ಮಾಧ್ಯಮಗಳು ನಮ್ಮಲ್ಲಿ ಬೆಳೆಸಬೇಕು. ಇದನ್ನೇ ನಾವು ಸೈಂಟಿಫಿಕ್ ಲಿಟ್ರಸಿ ಅಂತ ಕರಿತೀವಿ. ಸೈಂಟಿಫಿಕ್ ಲಿಟ್ರಸಿ ಅಂತ ಹೇಳಿದ್ರೆ ಕೇವಲ ಅಕ್ಷರಜ್ಞಾನ ಇದ್ದರೆ ಸಾಲದು, ವೈಜ್ಞಾನಿಕ ಪ್ರಪಂಚದಲ್ಲಿ ನಡೀತಾ ಇರತಕ್ಕಂಥ ಕೆಲಸಗಳು ನಮ್ಮ ಜೀವನದ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ಅನ್ನೋದನ್ನು ಕೂಡ ನಾವು ತಿಳ್ಕೋಬೇಕು. ಅದನ್ನು ನಾವು ಸೈಂಟಿಫಿಕ್ ಲಿಟ್ರಸಿ, ಮಾಧ್ಯಮಗಳು ಈ ಸೈಂಟಿಫಿಕ್ ಲಿಟ್ರಸಿಯನ್ನು ಬೆಳೆಸಬೇಕು ಅಂತ ಒಂದು ನಿರೀಕ್ಷೆ ಇದೆ. ಆದರೆ ಬಹುತೇಕ ಮಾಧ್ಯಮಗಳಿಗೆ, ಅದರಲ್ಲೂ ಖಾಸಗಿ ಚಾನೆಲ್ಗಳಿಗೆ
ಈ ವಿಷಯದಲ್ಲಿ ಸಾಸಿವೆ ಕಾಳಿನಷ್ಟು ಆಸಕ್ತಿ ಕೂಡ ಇಲ್ಲ. ಇದರಲ್ಲಿ ಇರತಕ್ಕಂಥ ವಿಷಯವನ್ನೇ ರೋಚಕವನ್ನಾಗಿ ಮಾಡಿ, ಉತ್ಪ್ರೇಕ್ಷೆಯನ್ನಾಗಿ ಮಾಡಿ, ಮೌಢ್ಯ ಕಂದಾಚಾರಗಳನ್ನು ಸಾಕಷ್ಟು ಪ್ರಮಾಣದಲ್ಲಿ ಇಡೀ ದಿವಸ ಬೆಳೆಸುತ್ತೆ. ನಾನು ಕಳೆದ 1 ತಿಂಗಳಲ್ಲಿ ಬಂದಂತಹ ಪ್ರೈವೇಟ್ ಚಾನಲಲ್ಲಿ ಬಂದಂತಹ ಕೆಲವು ಕಾರ್ಯಕ್ರಮಗಳನ್ನ ನಾನು ಸುಮ್ಮನೆ ನೋಟ್ ಮಾಡಿಕೊಂಡೆ ಏನು ಬರುತ್ತೆ ಅಂತ. ಕಳೆದ ತಿಂಗಳು ಜನವರಿ 11ನೇ ತಾರೀಕು ಪ್ರೈಮ್ ಟೈಮಲ್ಲಿ ಬಂದಂತಹ ಒಂದು ಚರ್ಚೆ ಒಂದು ಚಾನಲಲ್ಲಿ. ಈ ಚರ್ಚೆಯ ವಿಷಯ ಏನು ಅಂತಂದರೆ, ನೀವು ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಒಂದು ಗೂಬೆ ಕೂಗುತ್ತೆ ಅನ್ಕೊಳ್ಳೋಣ. ಗೂಬೆಯ ಕೂಗು ಎಡಗಡೆಯಿಂದ ಬಂದರೆ ಒಳ್ಳೆಯದ, ಬಲಗಡೆಯಿಂದ ಬಂದರೆ ಒಳ್ಳೆಯದ. ಅರ್ಧ ಗಂಟೆಯ ಒಂದು ಚರ್ಚೆ 11ನೇ ತಾರೀಕು ಆಗಿದ್ದು. ಇನ್ನೊಂದು ಇದು ಗುರೂಜಿಗಳ ಜೊತೆ ನಡೆದಂತಹ ಒಂದು ಸಂವಾದ. ನಿಮ್ಮೆಲ್ಲ ಸಮಸ್ಯೆಗಳಿಗೆ ನಿಮ್ಮ ಮದುವೆಯ ದಿನಾಂಕವೇ ಕಾರಣ ಅಂತ ಅಪ್ಪಣೆ ಕೊಡ್ತಾರೆ ಒಬ್ಬರು ಗುರೂಜಿಗಳು. ಒಂದು ಯಾವುದೋ ಒಬ್ಬರು ಮಹಿಳೆ ಒಂದು ಸಮಸ್ಯೆಗಳನ್ನ ಹೇಳ್ಕೊಡ್ತಾ ಇದ್ದು, ಅವರು ಹೇಳಮ್ಮ ನಿಮ್ಮದು ಯಾವತ್ತು ಮದುವೆ ಆಗಿದ್ದು? ಮೇ 9ನೇ ತಾರೀಕು, ಸಮ್ ಡೇಟ್ ಮೇ 9ನೇ ತಾರೀಕು. ಇಲ್ಲಮ್ಮ ಅದೇ ಕಾರಣ, ಮೇ 9ನೇ ತಾರೀಕು ನೀವು ಮದುವೆ ಮಾಡ್ಕೊಂಡ್ರಲ್ಲ ಅದೇ ಸಮಸ್ಯೆಗಳ ಕಾರಣ. ಹಾಗಾದರೆ ಏನು ಮಾಡಬೇಕು? ಸೊ ಇನ್ನೊಂದು ದಿವಸ ಮದುವೆ ಮಾಡ್ಕೊಳ್ಳಿ, ಮೇ 9 ಬಿಟ್ಬಿಡಿ. ಅವತ್ತು ಹೆಂಗೆ ಮದುವೆ ಮಾಡ್ಕೊಂಡಿದ್ರು. ಬಟ್ ಇಂಟ್ರೆಸ್ಟಿಂಗ್ ಕ್ವಶನ್ ಈಸ್, ಅವ್ರನ್ನೇ ಮದುವೆ ಮಾಡ್ಕೋಬೇಕಾ ಅಂತ. ಅಂದರೆ ಅವ್ರಿಗೆ ಅನುಮಾನ, ಅವ್ರನ್ನೇ ಮದುವೆ ಮಾಡ್ಕೊಂಡ್ರೆ ಸಮಸ್ಯೆಗಳು ಬಗೆಹರಿಯಲ್ಲ ಅಂತಿರ್ಬೋದು ಇರ್ತಕ್ಕಂಥ ಸಾಧ್ಯ. ಆಮೇಲೆ ನೀವು ಹಿಂದಿನ ಜನ್ಮದಲ್ಲಿ ಏನಾಗಿದ್ದಿರಿ, ಇದಂತೂ ತಲೆ ತಿನ್ನುವಂಥ ಕಾರ್ಯಕ್ರಮ. 17ನೇ ತಾರೀಕು ಇನ್ನೊಂದು ಕಾರ್ಯಕ್ರಮ ಪ್ರಸಾರ ಆಯಿತು. ಇದು ಮಂತ್ರಿ ಮಾಲ್ನ ಒಂದು ಭಾಗ ಬಿದ್ದೋಯ್ತಲ್ಲ, ಆ ಮಂತ್ರಿ ಮಾಲಿನ ಭಾಗ ಬಿದ್ದಿದ್ದಕ್ಕೆ ಅವರು ಮಂತ್ರಿ ಮಾಲಿನ ಓನರ್ ಇದ್ರಲ್ಲ, ಮಂತ್ರಿ ಮಾಲಿನ ಓನರ್ದಲ್ಲಿ ಸರ್ಪದೋಷ ಕಾರಣ. ಅದು ಅರ್ಧ ಗಂಟೆಯ ಕಾರ್ಯಕ್ರಮ, ಸರ್ಪದೋಷನೇ ಕಾರಣ, ಅದಕ್ಕೆ ಬೇರೆ ಯಾವುದೂ ಅಲ್ಲ ಅಂತ ಇದೆ ಅಂತ. ಆಮೇಲೆ ಇದು ಗೊತ್ತು ನಿಮಗೆ, ಮುಖ್ಯಮಂತ್ರಿ ಮೇಲೆ ಕಾಗೆ ಹಿಕ್ಕೆ ಹಾಕಿದ್ದು ಈ ವಿಷಯ ಇದು. ಇನ್ನು ನಮ್ಮ ಈ ಪ್ರೈವೇಟ್ ಚಾನಲ್ಗಳಲ್ಲಿ ಏನಾಗಿದೆ, ಆಕಾಶವಾಣಿ ಮತ್ತು ದೂರದರ್ಶನ, ನಾನು ಕೆಲಸ ಮಾಡಿದಂಥ ಸಂಸ್ಥೆ, ನನ್ನ ಮಿತ್ರರು ಹಿರೇಮಠವರು ಇಲ್ಲಿದ್ದಾರೆ, ಅಪ್ಪಿತಪ್ಪಿ ಕೂಡ ನಮ್ಮ ಈ ರೀತಿಯ ಕಾರ್ಯಕ್ರಮಗಳನ್ನ ನಾವು ಪ್ರಸಾರ ಮಾಡಲ್ಲ. ನಾವು ವಿ ಆರ್ ಗಾರ್ಡೆಡ್ ಆ್ಯಂಡ್ ಗೈಡೆಡ್ ಬೈ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ವೈಜ್ಞಾನಿಕ ಅಪ್ಪಿತಪ್ಪಿ ಕೂಡ ಈ ರೀತಿಯ ಕಾರ್ಯಕ್ರಮಗಳನ್ನ ನಾವು ಪ್ರಸಾರ ಮಾಡಲ್ಲ. ಈ ಪ್ರೈವೇಟ್ ಚಾನಲ್ಗೆ ನಿಮ್ಮ ಗ್ರಹಣ, ಉಲ್ಕಾಪಾತ, ಅಪರೂಪದ ಧೂಮಕೇತುವಿನ ದರ್ಶನ ಮುಂತಾದವುಗಳು ಏನನ್ನ ಬಂದುಬಿಟ್ರೆ ವಾರದಿಂದ ಇಡೀ ದಿವಸ ಅಷ್ಟೂ ದಿವಸವೂ ಇದರ ಎಫೆಕ್ಟ್ಗಳಿಂದ ತಪ್ಪಿಸ್ಕೊಳ್ಳೋದು ಹೇಗೆ, ಅದನ್ನು ಹೋಗಿ ನೋಡಿ ಎಂಜಾಯ್ ಮಾಡಿ ಅಂತ ಹೇಳಲ್ಲ, ಅದನ್ನು ತಪ್ಪಿಸ್ಕೊಳ್ಳೋದು ಹೋಗಿ ಅಂತ ಹೇಳ್ತಕ್ಕಂಥ ಕಾರ್ಯಕ್ರಮಗಳನ್ನ ಮಾಡ್ತಾರೆ. 2012 ಡಿಸೆಂಬರ್ 21 ನಿಮ್ಮ ಜ್ಞಾಪಕ ಇರ್ಬೋದು, ಪ್ರಳಯ ಆಗತ್ತೆ ಅಂತ. 1 ತಿಂಗಳಿಂದ ಪ್ರಳಯ ಆಗತ್ತೆ. ನಾನು ವಾಸ ಮಾಡ್ತಕ್ಕಂಥ ಬೀದಿನಲ್ಲಿ ಅವತ್ತು ಸಾಯಂಕಾಲ ಎಲ್ಲರೂ ಮನೆ ರೋಡಲ್ಲಿ ಚೇರುಗಳು ಹಾಕ್ಕೊಂಡು ಕೂತ್ಕೊಂಡಿದ್ರು ಅಷ್ಟೇ, ಇದನ್ನು ಪ್ರಳಯದಿಂದ ತಪ್ಪಿಸ್ಕೊಳ್ಬೇಕು ಅಂತ. ಇದರ ಜೊತೆಗೆ ಈ ಪ್ರಳಯದಿಂದ ತಪ್ಪಿಸ್ಕೊಳ್ಬೇಕಾದ್ರೆ ಏನು ಮಾಡಬೇಕು ಅಂತ ಕೂಡ ಅದು ಹೇಳುತ್ತೆ. ನಮ್ಮ ಚಾನಲ್ ಹೇಳ್ತೀವಿ ಏನು ಮಾಡಬೇಕು. ನೀವು ಒಂದು ವಿಶೇಷವಾದ ಟೀ ಶರ್ಟ್ ಇದೆ, ಆ ಟೀ ಶರ್ಟ್ ತೊಗೊಳ್ಳಿ, ಒಂದು ಕನ್ನಡಕ ತೊಗೊಳ್ಳಿ, ಒಂದು ಟೋಪಿ ತೊಗೊಳ್ಳಿ, ಒಂದು ವಿಶೇಷವಾದ ಗಡಿಯಾರ, ಮಾತ್ರೆಗಳು, ತಾಯಿತ ಮತ್ತು ಒಂದು ಸರ್ವೈವಲ್ ಕಿಟ್ ಅಂತ, ಈ ಸರ್ವೈವಲ್ನ ಕಿಟ್ ತೊಗೊಳ್ಳಿ ಅಂತ. ಇದೆಲ್ಲ ಆದಮೇಲೆ ಇದರ ಒಟ್ಟು ವ್ಯವಹಾರನ ಮಾಡಿದ್ರೆ 7,200 ಕೋಟಿ ರೂಪಾಯಿಗಳು, 7,200 ಕೋಟಿ ರೂಪಾಯಿಗಳ ವ್ಯವಹಾರವನ್ನು ನಮ್ಮ ದೇಶದ ಎಲ್ಲ ಪ್ರೈವೇಟ್ ಚಾನಲ್ಗಳು ಅದನ್ನು ಮಾಡಿದ್ದು. ಕಳೆದಾಗ ಒಂದು ವಿಷಯದತ್ತ ನಿಮ್ಮ ಗಮನವನ್ನು ಸೆಳೆಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮ್ಮ ಸಮಾಜ, ಸಮುದಾಯ, ವ್ಯಕ್ತಿಗಳ ನೀತಿ, ನಿಲುವು, ಮೌಲ್ಯ, ಈ ಅಭಿಪ್ರಾಯಗಳನ್ನು ರೂಪಿಸ್ತಕ್ಕಂತಹ 3 ಪ್ರಬಲವಾದ ಶಕ್ತಿಗಳು ಅಂದರೆ, ಮೊದಲನೇದು ವಿಜ್ಞಾನ, ಎರಡನೇದು ಧರ್ಮ, ಮೂರನೇದು ಪ್ರಭುತ್ವ ಅಂದರೆ ಅಥಾರಿಟಿ, ಕಾನೂನುಗಳು ಅಂತ ಅನ್ಕೊಳ್ಳೋಣ. ಈ ವಿಜ್ಞಾನದ ಮೂಲ ಪ್ರೇರಣೆ ಬೇರೆ, ಧರ್ಮದ ಮೂಲ ಪ್ರೇರಣೆ ಬೇರೆ. ಹೀಗಾಗಿ ವಿಜ್ಞಾನದ ಹಾದಿಯೇ ಬೇರೆ, ಧರ್ಮದ ಹಾದಿಯೇ ಬೇರೆ. ಬಹುಶಃ ಇದೇ ಕಾರಣಕ್ಕಾಗಿ ಇತಿಹಾಸದ ಉದ್ದಕ್ಕೂ ವಿಜ್ಞಾನ ಮತ್ತು ಧರ್ಮಗಳ ನಡುವೆ ಸಂಘರ್ಷಗಳನ್ನು ನಡೆದಿರೋದನ್ನು ನಾವು ಇತಿಹಾಸದಲ್ಲಿ ನೋಡ್ಬೋದು. ಇವತ್ತಿನ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ, ಅತ್ಯಂತವಾದ ಚಿಂತೆಗೆ ಈಡು ಮಾಡ್ತಕ್ಕಂಥ ನೈತಿಕ ಅಧಃಪತನವನ್ನು ನಾವು ನಮ್ಮ ಸಮಾಜದಲ್ಲಿ ಈ ದಿವಸ ನೋಡ್ತಾ ಇದ್ದೇವೆ. ಇಂದಿನ ಪರಿಸ್ಥಿತಿಯಲ್ಲಿ ವಿಜ್ಞಾನ ಮತ್ತು ಧರ್ಮಗಳು ಹತ್ತಿರ ಬರಬೇಕು ಅಂತಕ್ಕಂಥ ಒಂದು ವಾದಕ್ಕೆ ಈ ದಿವಸ ಬಹಳ ಒಂದು ಪ್ರಾಮುಖ್ಯತೆ ಬರ್ತಾ ಇದೆ. ಧರ್ಮ ಮನುಷ್ಯನಿಗೆ ಆತ್ಮ ಸಂಸ್ಕಾರವನ್ನು ಒದಗಿಸುತ್ತೆ, ವಿಜ್ಞಾನ ಮನುಷ್ಯನಿಗೆ ಭೌತ ಸಂಸ್ಕಾರವನ್ನು ಒದಗಿಸುತ್ತೆ.
ಧರ್ಮ ನಾವು ಹೇಗೆ ಬದುಕಬೇಕು ಅನ್ನೋದನ್ನು ತೋರಿಸುತ್ತೆ. ವಿಜ್ಞಾನ ನಾವು ಹೇಗೆ ಆಲೋಚಿಸಬೇಕು ಅನ್ನೋದನ್ನು ನಮಗೆ ಹೇಳ್ಕೊಡುತ್ತೆ. ಈ ಎರಡರ ಸಮ್ಮಿಲನದಿಂದ ಎರಡರೂ ಹತ್ತಿರ ಬಂದಿದ್ದೆ ಆದರೆ ಮನುಷ್ಯನಿಗೆ ಸ್ವಸ್ಥವಾದ ಬದುಕಿಗೆ ಅಗತ್ಯವಾದಂತಹ ಒಂದು ಪರಿಪೂರ್ಣವಾದ ದೃಷ್ಟಿ ಲಭಿಸುತ್ತೆ. ವಿಜ್ಞಾನ ಮತ್ತು ಧರ್ಮ ಒಂದಕ್ಕೊಂದು ಪೂರಕ ಆಗಬೇಕು. ಈ ಎರಡರಲ್ಲಿ ಯಾವುದೂ ಇಲ್ಲವಾದರೂ ಆ ಮಟ್ಟಿಗೆ ಮನುಷ್ಯ ಅಂಗವಿಕಲನಾಗ್ತಾನೆ. ಐನ್ಸ್ಟೀನ್ ಹೇಳಿದ ಒಂದು ಮಾತನ್ನು ಇಲ್ಲಿ ನಾವು ನೆನೆಸ್ಕೋಬೇಕು. ವಿಜ್ಞಾನವನ್ನು ತಿರಸ್ಕರಿಸುವ ಧರ್ಮ ಕುರುಡು, ಧರ್ಮವನ್ನು ತಿರಸ್ಕರಿಸುವ ವಿಜ್ಞಾನ ಕುಂಟು. ನಾವು ಮತ್ತೆ ಧರ್ಮ ಅಂತ ಇಲ್ಲಿ ಹೇಳ್ತಾ ಇದ್ದೀವಿ. ಯಾವುದು ಧರ್ಮ? ನಮ್ಮ ಧಾರ್ಮಿಕ ಆಚರಣೆಗಳನ್ನು ನಾವು ಧರ್ಮ ಅಂತ ಕರೀತಾ ಇದ್ದೀವಿ. ಒಂದು ಜೆನ್ ಕಥೆ ಇದೆ. ಆ ಜೆನ್ ಕಥೆನ ಹೇಳಿ ಇದನ್ನು ನಾವು ಮುಗಿಸ್ತೇನೆ. ಒಬ್ಬ ಕುರುಡ ಇರ್ತಾನೆ. ಅವನಿಗೆ ಕಣ್ಣು ಕಾಣಿಸಲ್ಲ. ಸೊ ಆದರೂ ಕೂಡ ಮನೆಯ ಸುತ್ತಮುತ್ತಲೂ ಅಭ್ಯಾಸ ಬಲದಿಂದ ಅವನು ಓಡಾಡ್ತಾ ಇರ್ತಾನೆ. ಒಂದು ದಿವಸ ಸಾಯಂಕಾಲ ಅವನು ಕತ್ತಲಲ್ಲಿ ಹೊರಗಡೆ ಹೋಗ್ತಾನೆ. ಅವ್ರ ತಾಯಿ ಹೇಳ್ತಾರೆ, ನೋಡು ಮಗು, ನಿನಗೆ ಕಣ್ಣು ಕಾಣಿಸಲ್ಲ, ಒಂದು ಲಾಟಿನನ್ನು ಹಿಡ್ಕೊಂಡು ಹೋಗು. ಅವನು ಹೇಳ್ತಾನೆ, ಅಮ್ಮ ನಾನು ಲಾಟಿನ ಹಿಡ್ಕೊಂಡು ಏನು ಮಾಡಲಿ, ನನಗೆ ಕತ್ತಲೇನು ಒಂದೇ ಬೆಳಕು ಒಂದೇ, ಲಾಟಿನ ನನ್ನ ಏನು ಪ್ರಯೋಜನ ಇಲ್ಲ. ಹಾಗಲ್ಲ ಮಗು, ನಿನಗೆ ಪ್ರಯೋಜನ ಇಲ್ಲದೇ ಇರ್ಬೋದು, ಬಟ್ ಕತ್ತಲಲ್ಲಿ ನೀನು ಬರ್ತಾ ಇದೀಯ ಅನ್ನೋದನ್ನು ಎದುರುಗಡೆ ಅವ್ರಿಗೆ ಗೊತ್ತಾಗತ್ತೆ. ಅದಕ್ಕೋಸ್ಕರ ಸರಿ ಇವನೇನು ಮಾಡ್ತಾನೆ, ಹೋಗ್ತಾನೆ. ಸ್ವಲ್ಪ ದೂರ ಹೋದ್ಮೇಲೆ ಅವನಿಗೆ ಒಬ್ಬ ವ್ಯಕ್ತಿ ಬರ್ತಾನೆ, ಅವನಿಗೆ ಡಿಕ್ಕಿ ಹೊಡಿತಾನೆ. ಅವನು ಕೇಳ್ತಾನೆ, ಏನಯ್ಯ ನಿನಗೆ ಕಣ್ಣಿದೆ, ನಾನು ಲಾಟಿನ ಹಿಡ್ಕೊಂಡು ಬರ್ತಾ ಇದ್ದೀನಿ, ಕಾಣಿಸ್ತಾ ಇಲ್ವಾ ನಿನಗೆ ಅಂತ. ಅಪ್ಪ, ನೀನು ಲಾಟಿನ ಹಿಡ್ಕೊಂಡು ಬರ್ತಾ ಇದೀಯಾ, ಆದರೆ ಲಾಟಿನ ಒಳಗಡೆ ಬೆಳಕು ಆರು ಹೋಗ್ಬಿಟ್ಟಿದೆ. ಬರೀ ಗಾಜಿನ ಲಾಟಿನ್ ಕಾಣ್ತಾ ಇದೆ ಹೊರತು ಒಳಗಿರ್ತಕ್ಕಂಥ ಬೆಳಕು ಕಾಣ್ತಾ ಇಲ್ಲ. ಅಷ್ಟು ಹೇಳಿ ನಿಲ್ಲಿಸ್ತಾನೆ. ಇಲ್ಲಿ ಈ ಲಾಟಿನು ನಮ್ಮ ಧರ್ಮದ ಒಂದು ಲಾಂಛನ. ಈ ಲಾಟಿನ ಒಳಗಡೆ ಇರತಕ್ಕಂಥ ಬೆಳಕು ಇದೆಯಲ್ಲ, ಆ ಬೆಳಕು ಅದು ನಿಜವಾದ ಧರ್ಮ. ನಾವೆಲ್ಲರೂ ಈ ಲಾಟಿನನ್ನು ನಾವು ವಿ ಕ್ಯಾರಿ ದಿಸ್ ಲ್ಯಾಂಟರ್ನ್ ಅನ್ಕೊಳ್ಳೋಣ. ಆದರೆ ಒಳಗಿನ ಬೆಳಕು ಯಾವುದು? ಅದು ಬೆಳಕು ಯಾವುದು ಸರಿ, ಯಾವುದು ತಪ್ಪು, ಯಾವುದು ವಿವೇಕಯುಕ್ತವಾದಂತಹ ನಡವಳಿಕೆ, ಯಾವುದು ಅಲ್ಲ, ಇದನ್ನು ತಿಳಿಸ್ಕೊಡ್ತಕ್ಕಂತಹ ಸದಾಕಾಲ ನಮ್ಮನ್ನು ಎಚ್ಚರದಿಂದ ಕಾಯ್ತಾ ಇರ್ತಕ್ಕಂತಹ ಬೆಳಕು. ಈ ಬೆಳಕು ಹೋಗ್ಬಿಟ್ರೆ ನೀವು ಲಾಟಿನ್ ನಮ್ಮ ಹತ್ರ ಎಲ್ಲರ ಹತ್ರನೂ ಇರುತ್ತೆ. ನಮ್ಮ ಧರ್ಮ ನಮ್ಮ ಬಾಹ್ಯ ಪರಿಕರವಾಗಿ ಅದು ಕಂಟಿನ್ಯೂ ಆಗ್ತಾ ಬರುತ್ತೆ. ಮಾಸ್ತಿ ಅವರು ಒಂದು ಮಾತು ಹೇಳ್ತಾರೆ. ಮಾಸ್ತಿ ಅವರ ಯಶೋಧರ ನಾಟಕ ಇದೆ. ಯಶೋಧರ ನಾಟಕದಲ್ಲಿ ಮಾಸ್ತಿಯವರು ಹೇಳ್ತಾರೆ, ಒಳಗಿರುವ ಬೆಳಕನ್ನು ಸರಿಪಡಿಸಿಕೊಳ್ಳಬೇಕು ಅಂತ. ಸೃಷ್ಟಿಕರ್ತ ನಮ್ಮ ಎಲ್ಲರ ಹೃದಯದಲ್ಲಿ ಒಂದು ಬೆಳಕನ್ನು ಇಟ್ಟಿದ್ದಾನೆ. ಆ ಬೆಳಕನ್ನು ಸದಾ ಕಾಲದಿಂದ ಎಚ್ಚರ ಕಳ್ಕೋಬೇಕು. ಯಾವುದು ಆ ಬೆಳಕು? ವಿವೇಕಯುತವಾದ ನಡವಳಿಕೆ ಯಾವುದು ಸರಿ, ಇದನ್ನು ನಾವು ಅಳವಡಿಸ್ಕೊಂಡಿದ್ದೆ ಆದರೆ ನಮ್ಮ ಸಮಾಜದಲ್ಲಿ ಇರತಕ್ಕಂತಹ ಎಲ್ಲ ಶೋಷಣೆಗಳು, ಕ್ರೌರ್ಯ, ಹಿಂಸೆ ಈ ಎಲ್ಲವೂ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ವಿಜ್ಞಾನ ಮತ್ತು ಧರ್ಮ ಎರಡು ಒಟ್ಟಿಗೆ ಬರೀಬೇಕು ಅನ್ನೋದು ಅನೇಕರ ಆಶಯ. ಇದನ್ನು DVG ಅವರಿಗಿಂತ ಹೆಚ್ಚು ಸರಳವಾಗಿ ಮನೋಜ್ಞವಾಗಿ ಹೇಳಿರೋದನ್ನು ನಾನು ಕೇಳಿಲ್ಲ. ಹೊಸ ಚಿಗುರು ಹಳೆಬೇರು ಕೂಡಿರಲು ಮರಸೊಬಗು, ಹೊಸ ಯುಕ್ತಿ ಹಳೆತತ್ವದೊಡಗೂಡೆ ಧರ್ಮ, ಋಷಿವಾಕ್ಯದೊಡನೆ ವಿಜ್ಞಾನ ಕಲ ಮೇಳವೆಸೆ, ಜಸವು ಜನಜೀವನಕ್ಕೆ ಮಂಕುತಿಮ್ಮ. ಇದನ್ನು ವಿವರಿಸುವ ಧಾರ್ಷ್ಟ್ಯವನ್ನು ನಾನು ಮಾಡಲ್ಲ. ನನ್ನ ಉಪನ್ಯಾಸವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಸ್ನೇಹಿತರೆ, ನಿಮ್ಮ ಒಂದೆರಡು ನಿಮಿಷದ ಸಮಾಧಾನವನ್ನು ಅಪೇಕ್ಷೆ ಪಡ್ತೇನೆ. ಇಂದಿನ ವಿಷಯಕ್ಕೆ ಸಂಬಂಧಿಸಿದಂತೆ ನಿಮಗೇನಾದರೂ ಸಂದೇಹ ಇದ್ದರೆ ದಯಮಾಡಿ ಒಂದೆರಡು ಪ್ರಶ್ನೆಗೆ ಅವಕಾಶ ಉಂಟು. ನಾನು ಎಲ್ಲ ಉದಾಹರಣೆಗಳನ್ನು ಹೇಳೋಕ್ಕೆ ಸಮಯದ ಅಭಾವದಿಂದ ಅದನ್ನು ಹೇಳಿರಲಿಲ್ಲ. ಈ ಯಾವುದೋ ಒಂದು ಆಯಿಲ್ ಹಾಕಿ ಮತ್ತೊಂದು ಈ ಎಲ್ಲ ಬಂದಾಗ ದಯವಿಟ್ಟು ಎರಡು ಪ್ರಶ್ನೆಗಳನ್ನ ನಾವು ಕೇಳ್ಕೋಬೇಕು. ಅದನ್ನು ಕೇಳಿ, ಏನಾಗತ್ತೆ, ಆಯಿಲನ್ನು ಹಾಕಿದಾಗ ಏನಾಗತ್ತೆ, ಅದು ಹೇಗೆ ಕೆಲಸ ಮಾಡುತ್ತೆ, ಯಾವ ರೀತಿಯ ಪರಿಣಾಮವನ್ನು ಬೀರುತ್ತೆ, ಈ ಮೂಲಭೂತವಾದ ಪ್ರಶ್ನೆಗಳನ್ನು ನಾವು ಕೇಳಿಕೊಂಡ್ರೆ ಅದು ಎಷ್ಟರ ಮಟ್ಟಿಗೆ ಸರಿ ಎಷ್ಟರ ಮಟ್ಟಿಗೆ ತಪ್ಪು ಅಂತಕ್ಕಂಥದ್ದು. ಕ್ಯಾಲಿಫೋರ್ನಿಯಾ ಯೂನಿವರ್ಸಿಟಿ ಒಂದು ಸೈನ್ಸ್ ಕಿಟ್ ಅಂತ ಮಾಡಿದೆ. ಈ ಸೈನ್ಸ್ ಕಿಟ್ಟಲ್ಲಿ ನೀವು ಇದು ಯಾವುದೇ ರೀತಿಯ ಅನುಮಾನವನ್ನು ಬಂದಾಗ
ಕೇಳಬೇಕಾದ ಮೂಲಭೂತ ಪ್ರಶ್ನೆಗಳು ಯಾವುದು ಅಂತಕ್ಕಂಥದ್ದು ಒಂದು ಭಾಳ ಅತ್ಯುತ್ತಮವಾದ ಒಂದು ಕಿಟ್ ಇದೆ. ಅದು ಬಿಡಿ, ಅದರ ಬಗ್ಗೆ ನಾನು ಸ್ಟೆಮ್ ಸೆಲ್ ಬಗ್ಗೆ ನಾನು ಹೇಳ್ತೀನಿ. ಯಾವುದೇ ಅನುಮಾನ ಇಲ್ಲದೆ ಸ್ಟೆಮ್ ಸೆಲ್ಗೆ ಅತ್ಯಂತ ಉತ್ತಮವಾದ ಜೀವರಕ್ಷಕ, ಜೀವವನ್ನು ಪ್ರೋತ್ಸಾಹಿಸತಕ್ಕಂತಹ ಗುಣಗಳು ಇದೆ, ಅದರಲ್ಲಿ ಎರಡು ಮಾತು ಇಲ್ಲ. ಆದರೆ ಇವತ್ತಿನ ಸಮಸ್ಯೆ ಬಂದಿರೋದು ಈ ಸ್ಟೆಮ್ ಸೆಲ್ ಎಲ್ಲಿಂದ ನಿಮಗೆ ಸಿಗುತ್ತೆ? ಈ ಸ್ಟೆಮ್ ಸೆಲ್ಲಿನ ಆಕಾರ ಅಂತ ಹೇಳಿದ್ರೆ ನಮ್ಮ ಹೊಕ್ಕಳು ಬಳ್ಳಿ ಏನಿದೆ, ಆ ಹೊಕ್ಕಳು ಬಳ್ಳಿಯಲ್ಲಿ ಇರತಕ್ಕಂತಹ ಅದರಿಂದ ಬರ್ತಕ್ಕಂತಹ ರಕ್ತ, ಅದನ್ನು ಸಂಗ್ರಹಿಸಿ ಪರಿಷ್ಕರಿಸಿ ಅದನ್ನು ಇಟ್ಕೊಳ್ಬೋದು. ಇದು ಇವಾಗ ಬರ್ತಾ ಇದೆ. ಅನೇಕ ಜನ ನಮ್ಮ ದೇಶದಲ್ಲೂ ಕೂಡ ಈ ಒಂದು ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಇದು ಒಂದು ಮೂಲ. ಎರಡನೆಯ ಮೂಲ ತುಂಬ ಡೇಂಜರಸ್ ಆದಂತಹ ಮೂಲ. ಎರಡನೆಯ ಮೂಲದಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಒಂದು ಹೆಣ್ಣು ಗರ್ಭಿಣಿ ಆಗ್ತಾಳೆ, ಮಗು ಬೆಳೆಯುತ್ತೆ, ಯಾವುದೋ ಒಂದು ಹಂತದಲ್ಲಿ ಆ ಭ್ರೂಣ ಹತ್ಯೆ ಮಾಡ್ತಾರೆ, ಅಬಾರ್ಷನ್ ಮಾಡಿ ಅದರಿಂದ ಹೊರಗಡೆ ತೆಗೆದಂತಹ ಸ್ಟೆಮ್ ಸೆಲ್ಗಳನ್ನ ಮಾಡ್ತಾರೆ. ಮತ್ತೊಮ್ಮೆ ಇದು ಒಂದು ವರ ಆದರೂ ಕೂಡ ಮತ್ತೊಮ್ಮೆ ಮಾರಕ ಆಗ್ತಕ್ಕಂಥ ಎಲ್ಲ ಲಕ್ಷಣಗಳಿವೆ. ಹೀಗಾಗಿ ಬೆಸ್ಟ್ ಆಪ್ಷನ್ ದಟ್ ಈಸ್ ಅವೈಲಬಲ್ ಟು ಅಸ್ ಅಂತ ಹೇಳಿದ್ರೆ, ಡಾಕ್ಟರ್ ಜೊತೆ ಡಿಸ್ಕಸ್ ಮಾಡಿ ನಾವು ಯಾವಾಗ ಡೆಲಿವರಿ ಆಗುತ್ತೆ ಆ ಪೀರಿಯಡಲ್ಲಿ ಸ್ಟೆಮ್ ಸೆಲ್ಲು ಅದನ್ನು ಸ್ಟೋರೇಜ್ ಮಾಡಿಕೊಂಡ್ರೆ ದಟ್ ಇಸ್ ಡೆಫಿನೆಟ್ಲಿ ಎ ವೆರಿ ಗುಡ್ ಆಪ್ಷನ್. ತುಂಬ ಒಳ್ಳೆಯ ಗುಣಗಳು ಅದಕ್ಕೆ ಇದೆ. ಇದು ಕೂಡ ಎಥಿಕಲ್ ಕ್ವಶನ್. ಅದನ್ನು ಯಾವ ಸಂದರ್ಭದಲ್ಲಿ ಮಾಡಬೇಕು ಅಂತ ವೆರಿ ಸ್ಟ್ರಿಕ್ಟ್ ಎಥಿಕಲ್ ಗೈಡ್ಲೈನ್ಸ್ ಆರ್ ಅವೈಲಬಲ್. ಸಾಕಷ್ಟು ಆಗಿದೆ. ನಮ್ಮ ದೇಶದಲ್ಲೂ ಆಗಿದೆ. ನಮ್ಮ ದೇಶದಲ್ಲಿ ಬಹಳ ಒಳ್ಳೆಯ ಕೆಲಸಗಳು ಆಗ್ತಾ ಇದೆ. ಅನ್ಫಾರ್ಚುನೇಟ್ಲಿ ಏನಾಗುತ್ತೆ ಅಂದರೆ, ಈ ಒಳ್ಳೆಯ ಕೆಲಸಗಳು ಅನೇಕ ಸಂದರ್ಭದಲ್ಲಿ ಸಾರ್ವಜನಿಕರ ಗಮನಕ್ಕೆ ಬರಲ್ಲ. ಈ ಎಡವಟ್ಟು ಕೆಲಸಗಳನ್ನು ನಮ್ಮ ಮೀಡಿಯಾಗಳು ಹೆಚ್ಚು ಪ್ರಸಾರ ಮಾಡ್ತಾರೆ. ತುಂಬ ಒಳ್ಳೆಯ ಕೆಲಸಗಳು ಆಗ್ತಾ ಇದೆ. ಅದರ ಯಾವ ಸರ್ ಖಂಡಿತವಾಗಿ ನಾನು ಇದೇ ಮಾತನ್ನೇ ನನ್ನ ಉಪನ್ಯಾಸದಲ್ಲಿ ಹೇಳಿದೆ. ಸಮಾಜ ಏನಾಗುತ್ತೆ ಅಂದರೆ, ಇವತ್ತಿನ ಪರಿಸ್ಥಿತಿಯಲ್ಲಿ ಏನಾಗುತ್ತೆ ಅಂದರೆ, ವೈಜ್ಞಾನಿಕ ಕ್ಷೇತ್ರದಲ್ಲಿ ಆಗ್ತಾ ಇರ್ತಕ್ಕಂಥ ಅನೇಕ ಸಂಶೋಧನೆಗಳು ವೈಜ್ಞಾನಿಕ ವಲಯವನ್ನು ದಯವಿಟ್ಟು ಕೂತ್ಕೊಳ್ಳಿ ಸರ್, ಬರ್ತೀನಿ. ವೈಜ್ಞಾನಿಕ ವಲಯವನ್ನು ಬಿಟ್ಟು ಸಮಾಜಕ್ಕೆ ಬರೋದೇ ಇಲ್ಲ. ಹಾಗೆ ತರಬೇಕಾದಂತಹ ರೆಸ್ಪಾನ್ಸಿಬಿಲಿಟಿ ಇರ್ತಕ್ಕಂಥದ್ದು ಯಾವುದು? ಆ ತರಬೇಕಾದಂಥ ರೆಸ್ಪಾನ್ಸಿಬಿಲಿಟಿ ಇರ್ತಕ್ಕಂಥದ್ದು ಮಾಧ್ಯಮಗಳದು. ಸೊ ಸೈಂಟಿಫಿಕ್ ಲಿಟ್ರಸಿ ಅಂತ ನಾನೇನು ಹೇಳಿದೆ, ಈ ಸೈಂಟಿಫಿಕ್ ಲಿಟ್ರಸಿ ಬೇಸಿಕಲಿ ಇಟ್ ಈಸ್ ಎ ವೇ ಆಫ್ ಬ್ರಿಂಗಿಂಗ್ ದಿ ಸೈನ್ಸ್ ಆ್ಯಂಡ್ ದಿ ಸೊಸೈಟಿ ಟುಗೆದರ್. ಆ ಕೆಲಸ ಆಗಬೇಕು. ನಾನು ಮತ್ತೆ ಹೇಳ್ತೀನಿ, ಆಕಾಶವಾಣಿಯಲ್ಲಿ ನಾನು ಜಂಬ ಕುಚ್ಕೊಳ್ಳೋಕ್ಕಂತ ಅತ್ಯುತ್ತಮವಾದ ಕೆಲಸವನ್ನು ನಾವು ಮಾಡಿದ್ದೇವೆ. ಕಳೆದ 30-35 ವರ್ಷಗಳು ಮಾಡ್ಕೊಂಡು ಬಂದಿದ್ದೇವೆ. ಇವತ್ತು ಆಗ್ತಾ ಇದೆ. ಅದನ್ನು ಈ ಬ್ಲೆಂಡ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕಾದ್ದು ಮಾಧ್ಯಮ. ಆದರೆ ಅನೇಕ ದುಡ್ಡು ಈ ದುಡ್ಡಿನ ವ್ಯಾಮೋಹದಲ್ಲಿ ಪ್ರೈವೇಟ್ ಚಾನಲ್ಗಳಿಗೆ ಈ ಯಾವುದೂ ಬೇಡ, ಈ ಯಾವ ಕೆಲಸವನ್ನು ಅವರು ಮಾಡ್ತಾ ಇಲ್ಲ. ಬಟ್ ವಿ ಡೋಂಟ್ ಲೂಸ್ ಹೋಪ್ಸ್. ಅಕಾಡೆಮಿಗಳಿದೆ, ಸಂಘಟನೆಗಳಿದೆ, ಆ ಕೆಲಸಗಳು ಇವತ್ತಿಗೂ ಕೂಡ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇವೆ. ಸರ್ ಹೇಳಿ ಸರ್ ದಯವಿಟ್ಟು. ಇಲ್ಲ, ಇದು ಮತ್ತೆ ಈ ಪ್ರಶ್ನೆಗೂ ಉತ್ತರ ಕೊಡಬೇಕಾದಂಥ ಇಲ್ಲಿ ಏನಾಗತ್ತೆ ಅಂತ ಹೇಳಿದ್ರೆ, ಈ ಕಾನ್ಫ್ಲಿಕ್ಟ್ ಬರ್ತಕ್ಕಂಥದ್ದು ಇಲ್ಲಿ ಯಾವ ಸಂಶೋಧನೆಗಳಿಗೆ ನಿಮಗೆ ಅವಾರ್ಡ್ಗಳು ಸಿಗತ್ತೆ, ಪ್ರಶಸ್ತಿಗಳು ಸಿಗತ್ತೆ, ಪ್ರಜ್ವಲಿಸುವ ಲೈಟ್ಗಳಲ್ಲಿ ನೀವು ಆ ಥರದಕ್ಕೆ ಆಗ್ತಾ ಇರ್ತಕ್ಕಂಥದ್ದು ಒಂದು. ಹ್ಯಾಪಿನೆಸ್ ಕೋಶಂಟ್ ತಗೊಳ್ಳಿ ಸರ್. ಈಗ ಹ್ಯಾಪಿನೆಸ್ ಕೋಶಂಟು ದಿ ವರ್ಲ್ಡ್ ಹ್ಯಾಪಿನೆಸ್ ಡೇ ಒಂದು ಶುರು ಮಾಡಿದ್ದಾರೆ. ಈಗ ಹ್ಯಾಪಿನೆಸ್ ಕೋಶಂಟ್ ಇದೆ. ಹ್ಯಾಪಿನೆಸ್ ಕೋಶಂಟಲ್ಲಿ ನಮ್ಮ ಭೂತಾನ್ ಏನಿದೆ, ಭೂತಾನ್ ನಂಬರ್ 1 ಕಂಟ್ರಿ ಇನ್ ದಿ ಎಂಟೈರ್ ವರ್ಲ್ಡ್. ಭೂತಾನಿನ ಜನಜೀವನವನ್ನು ನೀವು ಅಭ್ಯಾಸ ಮಾಡಿದ್ರೆ ನಿಜವಾಗಿ ಸಂತೋಷ ಪಡೋದಕ್ಕೆ ಏನು ಬೇಕಾಗತ್ತೆ ಅಂತ ಅಲ್ಲಿ ಅದನ್ನು ಕಂಪೇರ್ ಮಾಡಿದ್ರೆ ನಾವು ಪರ್ಮನೆಂಟ್ಲಿ ಇದೇ ಲೆವೆಲ್ ಇರ್ತೀವಿ. ಒಂದು, ಜನಸಂಖ್ಯೆ ಕಡಿಮೆ ಇದೆ, ಸಂಪನ್ಮೂಲಗಳು ಜಾಸ್ತಿ ಇದೆ, ಯಾವುದೇ ಸಂಪನ್ಮೂಲಕ್ಕೆ ಹೊಡೆದಾಡ ಬರಬೇಕಾದ ಇದಿಲ್ಲ, ಅವರ ಬೇಸಿಕ್ ವಾಂಟ್ಸ್ ಕಡಿಮೆ ಇದೆ. ನಮ್ಮ ಹಾಗೆ ಅವರ ಬೇಸಿಕ್ ವಾಂಟ್ಸ್ ಇಲ್ಲ. ಈ 4-5 ಏನಿದೆ ಇದು ನಮ್ಮ ಕೈಲಲ್ಲಿರ್ತಕ್ಕಂಥದ್ದು, ವಿಜ್ಞಾನಿಗಳು ಮಾಡ್ತಕ್ಕಂಥದ್ದಲ್ಲ. ವಿಜ್ಞಾನಿಗಳು ಏನು ಬೇಕಾದರೂ ಮಾಡ್ಕೊಳ್ಳಿ, ನಮ್ಮ ಜೀವನದ ಸಂಪೂರ್ಣ ಹತೋಟಿ ನಮ್ಮ ಕೈಯಲ್ಲಿ ಇದ್ದು ನಾವು ಅದನ್ನು
ನಮಗೆ ನಮ್ಮ ವಾಂಟಗಳನ್ನ ಕಡಿಮೆ ಮಾಡಿಕೊಂಡು ನಮಗೆ ಆಸಕ್ತಿ ಇರತಕ್ಕಂಥ ವಿಷಯಗಳಲ್ಲಿ ನಾವು ತೊಡಗಿಸ್ಕೋತೀವಿ ಅಂತ ಹೇಳಿದ್ರೆ ಖಂಡಿತವಾಗಿ ಸಂತೋಷವಾಗಿ ಇರೋದಕ್ಕೆ ಅನೇಕರು ಸಂತೋಷವಾಗಿದ್ದಾರೆ. ಇವತ್ತು ಸಂತೋಷವಾಗಿರೋಕ್ಕೆ ಸಾಧ್ಯ. ಬಟ್ ಎಲ್ಲಿ ನಾವು ನಮ್ಮ ಅಗತ್ಯಗಳಿಗಿಂತ ಹೆಚ್ಚಾಗಿ ನಮ್ಮ ಬೇಡಿಕೆಗಳನ್ನ ಬೆಳೆಸ್ಕೊಂಡು ಹೋಗ್ತೀವೋ ಆವಾಗ ದಟ್ಸ್ ಎಕ್ಸಾಕ್ಟ್ಲಿ ದಿ ಫಿಲಿಪ್ ಫಾರ್ ದಿ ಸೈಂಟಿಫಿಕ್ ರಿಸರ್ಚ್. ಹಾಗಾಗತ್ತೆ ಅಷ್ಟೇ. ಅದನ್ನು ಹಾಂ ಇಲ್ಲ ಸರ್, ದಟ್ ಈಸ್ ನಾಟ್ ಮೈ ಫೀಲ್ಡ್. ಅದು ನನಗೆ ಗೊತ್ತಿಲ್ಲ ಅದು. ಬಟ್ ಒಂದು ಅಂದರೆ ಇವತ್ತಿಗೂ ಅದು ನಿಜ. ಯಾಕೆಂತ ಹೇಳಿದ್ರೆ ಡೈವರ್ಸಿಟಿ ಕಡಿಮೆ ಆಗುತ್ತೆ. ನೀವು ಬೇರೆ ಬೇರೆ ಜೀನ್ಗಳನ್ನ ಮಿಕ್ಸ್ ಆದಾಗ ಡೈವರ್ಸಿಟಿ ಜಾಸ್ತಿ ಆಗುತ್ತೆ. ಒಂದೇ ಜೀನಿದಾಗ ಒಂದೇ ಮೂಲದಿಂದ ಬಂದಿರತಕ್ಕಂಥದ್ದು ಆಗುತ್ತೆ ಅಂತ ಅದು ಇವತ್ತಿಗೂ ಬದಲಾವಣೆ ಆಗಿರೋ ಮಟ್ಟಿಗೆ ನನಗೆ ಗೊತ್ತಿಲ್ಲ. ನನಗೆ ಅದನ್ನು ಹೇಳಿ ಮೇಡಮ್. ಕಂಟ್ರೋಲ್ ಇಲ್ಲ, ಖಂಡಿತವಾಗಿ ಕಂಟ್ರೋಲ್ ಇದೆ. ನಾನು ಅದಕ್ಕೆ ಹೇಳ್ತಾ ಇದ್ದೆ, ನಿಮ್ಮ ಎಥಿಕಲ್ ಗೈಡ್ಲೈನ್ಸ್ ಏನಿದೆ, ಫಾರ್ ಎಕ್ಸಾಂಪಲ್ ಜೆನೆಟಿಕ್ ಇಂಜಿನಿಯರಿಂಗ್ಗೆ ಅಥವಾ GM ಫುಡ್ ಏನಿದೆ, ಈ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಎಥಿಕಲ್ ಗೈಡ್ಲೈನ್ಸಲ್ಲಿ ಒಂದೇನಿದೆ, ನೀವು ಒಂದು ಪ್ರಪೋಸಲ್ನ ಕಳಿಸಿದಾಗ, ಒಂದು ರಿಸರ್ಚ್ ಪ್ರಪೋಸಲ್ನ ಕಳಿಸ್ತೀರಿ ಅಂತ ಇಟ್ಕೊಳ್ಳಿ. ಆ ರಿಸರ್ಚ್ ಪ್ರಪೋಸಲ್ನ ಕಳಿಸಿದಾಗ ನಿಮ್ಗೆ ಗ್ರ್ಯಾಂಟ್ ಆಗೋದಕ್ಕಿಂತ ಮುಂಚಿತವಾಗಿ ಅವರು ಹಾಕಿರತಕ್ಕಂತಹ ಗೈಡ್ಲೈನ್ಸ್ ಏನಿದೆ, ಆ ಗೈಡ್ಲೈನ್ಸ್ಗಳಿಗೆ ಅನುಸಾರವಾಗಿ ಇದ್ರೆ ಮಾತ್ರ ನಿಮಗೆ ಕೊಡ್ತಾರೆ. ಸೊ ಒನ್ ವೇ ಆಫ್ ಕಂಟ್ರೋಲಿಂಗ್ ದಿಸ್ ಅನ್ವಾಂಟೆಡ್ ಕೈಂಡ್ ಆಫ್ ರಿಸರ್ಚ್ ಇಸ್ ಟು ಡಿನೈ ದೆಮ್. ಡಿನೈ ದೆಮ್ ದಿ ಗ್ರ್ಯಾಂಟ್. ಅದಾಗತ್ತೆ, ಅದು ಬಹಳ ಸ್ಟ್ರಿಕ್ಟಾಗಿ ಅದು ಆಗ್ತಾ ಇದೆ. ವಿದೇಶಗಳಲ್ಲಂತೂ ತುಂಬ ಸ್ಟ್ರಿಕ್ಟಾಗಿ ಆಗ್ತಾ ಇದೆ, ನಮ್ಮಲ್ಲೂ ನಡೀತಾ ಇದೆ. ಸೊ ಡಿನೈಯಿಂಗ್ ದ ಗ್ರ್ಯಾಂಟ್ ಯು ಕ್ಯಾನ್ ಕಂಟ್ರೋಲ್ ದಿಸ್. ಹೌದು, ಇಲ್ಲ, ಕರೆಕ್ಟು. ಸ್ನೇಹಿತರೆ, ಕೃತಜ್ಞತೆಗೆ ಮೊದಲು ನಾಳಿನ ಕಾರ್ಯಕ್ರಮದ ಬಗ್ಗೆ ಒಂದು ಸೂಚನೆ. ನಾಳೆ ಸಂಜೆ 6ರಿಂದ 8 ಗಂಟೆವರೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಗಾಯನ ಕಾರ್ಯಕ್ರಮ ಉಂಟು. ವಿದ್ವಾನ್ ಸಂಜಯ್ ನಾಗ್ ಮತ್ತು ಸಂಗಡಿಗರಿಂದ. ಒಂದೆರಡು ವಿಚಾರವನ್ನು ತಮ್ಮ ಮುಂದಕ್ಕೆ ಇಟ್ಟು ಈ ಕಾರ್ಯಕ್ರಮಕ್ಕೆ ಉಪಸಂಹಾರ ಮಾಡ್ತೇನೆ. ಡಾಕ್ಟರ್ ಕೃಷ್ಣಮೂರ್ತಿಯವರು ಪ್ರಾರಂಭದಲ್ಲೇ ತಿಳಿಸಿಕೊಟ್ಟರು ವಿಜ್ಞಾನ ತಂತ್ರಜ್ಞಾನದ ಅಂತರ ಏನು, ಮೌಲ್ಯಗಳು ಅಂದರೆ ಹೇಗೆ ಇವು ಒಂದಕ್ಕೊಂದು ತಿಕ್ಕಾಟ ತರ್ತಾ ಇದೆ ಅನ್ನೋದನ್ನು. ಇದನ್ನು ಈ ಸಮಾಜ ಒಪ್ಪಿರ್ತಕ್ಕಂತಹ ದೊಡ್ಡ ಚೇತನಗಳು ಹೇಳಿರುವ ರೀತಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ವಿಜ್ಞಾನಿ ಇಲ್ಲದೆ ವಿಜ್ಞಾನ ಇಲ್ಲ, ತತ್ವಜ್ಞಾನಿ ಇಲ್ಲದೆ ತತ್ವಜ್ಞಾನ ಇಲ್ಲ. ಈ ವಿಜ್ಞಾನ ಮತ್ತು ತತ್ವಜ್ಞಾನ ಎರಡೂ ಕೂಡ ಆತ್ಯಂತಿಕ ಸತ್ಯವನ್ನು ಹುಡುಕಲಿಕ್ಕೆ ಹೊರಟಿರೋದು. ಒಂದು ಹೊರ ಜಗತ್ತಿನಿಂದ ಪ್ರಾರಂಭ ಮಾಡಿದೆ, ಇನ್ನೊಂದು ಅಂತರ್ಯದ ಜಗತ್ತಿನಿಂದ ಪ್ರಾರಂಭ ಮಾಡಿದೆ. ಇವೆರಡರ ನಡುವೆ ಇರುವ ಉದ್ದೇಶ ಒಂದೇ, ಪಾರಮಾರ್ಥಿಕ ಸತ್ಯ ಏನು, ಕುತೂಹಲಕ್ಕಿಂತ ಆತ್ಯಂತಿಕ ಸತ್ಯ ಏನು ಎಂಬುದನ್ನು ತಿಳಿಯೋದು. ಈ ನಿಟ್ಟಿನಲ್ಲಿ ವಿಜ್ಞಾನದ ಅತಿ ದೊಡ್ಡ ಸಾಧನೆ ಅಥವಾ ಅಂಗೀಕಾರ ಏನೆಂದರೆ, ವಿಜ್ಞಾನ ನಡೆಯುವುದೇ ವೀಕ್ಷಕ, ವೀಕ್ಷಣೆ, ವೀಕ್ಷಿಸಲ್ಪಟ್ಟಂತಹ ವಸ್ತು. ಅದನ್ನೇ ಇಂಗ್ಲೀಷಲ್ಲಿ ಅಬ್ಸರ್ವರ್, ಅಬ್ಸರ್ವ್ ಆ್ಯಂಡ್ ದಿ ಪ್ರಾಸೆಸ್ ಆಫ್ ಅಬ್ಸರ್ವೇಷನ್. ಈ ರಿಲೇಷನ್ಶಿಪ್ ಬಿಟ್ವೀನ್ ದಿ ಅಬ್ಸರ್ವರ್ ಆ್ಯಂಡ್ ದಿ ಅಬ್ಸರ್ವ್ ಅಥವಾ ವೀಕ್ಷಕ ಮತ್ತು ವೀಕ್ಷಿಸಲ್ಪಟ್ಟಂತಹ ವಸ್ತುವೇ ನಿನ್ನ ಸಂಶೋಧನೆಯ ತಿರುಳನ್ನು ಸಾಧಿಸುತ್ತೆ ಅನ್ನೋದು ತತ್ವಜ್ಞಾನಿ ಹೇಳ್ತಾನೆ. ಹೀಗಾಗಿ DVGಯವರ ಕಗ್ಗದ ಮೊದಲನೆಯ ಪದ್ಯ, ಏನು ಜೀವನದರ್ಥ, ಏನು ಪ್ರಪಂಚಾರ್ಥ, ಏನು ಜೀವ ಈಶ್ವರ ಸಂಬಂಧದಲ್ಲಿ ಈ ಜಗತ್ತಿನ ಆತ್ಯಂತಿಕ ಸತ್ಯ, ಜೀವ ಅಂದರೆ ಯಾರು, ನಾನು ಯಾರು, ಮತ್ತು ಕಾಣತಕ್ಕಂತಹ ಜಗತ್ತಿಗೂ ನನಗೂ ಇರುವ ಸಂಬಂಧ ಏನು ಅನ್ನೋದನ್ನು ಸರಿಯಾಗಿ ವಿಂಗಡಿಸಿಕೊಳ್ಳದೆ ಹೋದರೆ ಒಂದೊಂದು ದಿಕ್ಕಿನಲ್ಲಿ ಒಂದೊಂದು ಕುತೂಹಲ ಎದ್ದು ಕಾಣುತ್ತೆ. ಆದರೆ ಕಡೆಗೊಂದು ದಿವಸ ಇವೆಲ್ಲ ಒಂದು ಸಮಗ್ರ ದೃಷ್ಟಿಗೆ ಅಥವಾ ಸಮಗ್ರ ಸ್ಥಿತಿಗೆ ಬರೋಕ್ಕೆ ಅನುಕೂಲ ಆಗುತ್ತೆ. ಇನ್ನು ಈ ಉಪನ್ಯಾಸದ ಮಧ್ಯದಲ್ಲಿ ತಾಯ್ತನದ ವಿಚಾರದಲ್ಲಿ ಸಂಶೋಧನೆಯನ್ನು ತಿಳಿಸಿದರು. ಆದರೆ ಇದರಲ್ಲಿ ಇರ್ತಕ್ಕಂತಹ ದೊಡ್ಡ ದೋಷ ಅಂದರೆ, ತಾಯ್ತನ ಅನ್ನುವುದು ಮಗುವಿಗೆ ಜನ್ಮ ಕೊಡುವುದರಿಂದ ಸಿದ್ಧಿಸುತ್ತೆ ಅನ್ನಿರುವ ಬೇಸಿಕ್ ತಪ್ಪಿನಿಂದ ಮಾತೃತ್ವಕ್ಕೂ ಮಗುವಿಗೂ ಜನ್ಮ ಕೊಡುವುದಕ್ಕೂ ಸಂಬಂಧ ಇಲ್ಲ ಅನ್ನೋದು ತತ್ವಜ್ಞಾನಿ ಹೇಳ್ತಾನೆ. ಪ್ರೀತಿಯಿಂದ ನೋಡಿದರೆ ಇವರು ತಾಯಿಯಂತೆ ಇದ್ದಾರೆ, ತಂದೆಯೂ ಇವರೇ, ತಾಯಿಯೇ ಇವರೇ ಅನ್ನೋದನ್ನು ನಾವು ಬಳಕೆಯಲ್ಲಿ ಉಪಯೋಗಿಸ್ತೇವೆ. ಆದರೆ ಅಲ್ಲಿರುವ ಸರ್ವಕಾಲಿಕ ಸತ್ಯ, ಜೀವ ಪ್ರೇಮವನ್ನು ತಾಯ್ತನಕ್ಕೆ
ಹೋಲಿಸಿರೋದು. ಇದೊಂದು ಅನುಕೂಲಕ್ಕೆ ಭಗವಂತ ಕಲ್ಪಿಸಿಕೊಟ್ಟಿರ್ತಕ್ಕಂತಹ ನಿಯಮ. ಹೀಗಾಗಿ ಮಾತೃತ್ವಕ್ಕೂ ತಾಯ್ತನಕ್ಕೂ ಇರುವ ಸಂಬಂಧವನ್ನು ವಿಂಗಡಿಸಿಕೊಂಡ್ರೆ ಬಹುಶಃ ಇಷ್ಟೊಂದು ಹಣ ಖರ್ಚು ಮಾಡಿ ಇದೆಲ್ಲ ಆಗಬೇಕಾ ಅನ್ನುವ ಒಂದು ಪ್ರಶ್ನೆ ನಮ್ಮ ಮುಂದೆ ಬರುತ್ತೆ. ಬಹುಶಃ ವಿಜ್ಞಾನಿಗಳು ಅದಕ್ಕೆ ಉತ್ತರನೂ ಕೊಡಬೇಕಾಗತ್ತೆ. ಸ್ನೇಹಿತರೆ, ಅನೇಕ ಈ ರೀತಿ ಕುತೂಹಲಕಾರಿ ಚಿಂತನೆಗಳನ್ನು ನಾವು ಕೇಳಿದ್ದೇವೆ ಮತ್ತು ಅದನ್ನು ನಮ್ಮ ಅಂತರಂಗವನ್ನು ಕೂಡ ಕಲ್ಕತ್ತೆ. ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ತನ್ನದೇ ಆದ ಒಂದು ನೈತಿಕ ನೆಲೆಗಟ್ಟಿನಲ್ಲಿ ತನ್ನ ಬದುಕನ್ನು ರೂಪಿಸಿಕೊಳ್ತಾ ಇರ್ತಾನೆ. ಹೀಗಿರುವಾಗ ಈ ಒಂದು ಕುತೂಹಲಕಾರಿ ಅಂಶಗಳು ನಮ್ಮಲ್ಲಿ ಪ್ರಚೋದನೆ ಮಾಡುವುದು ತೀರಾ ಸಹಜ. ಆದರೆ ತಾಳ್ಮೆಯಿಂದ ಇದಕ್ಕೆ ನಾವು ನಮ್ಮ ಅಂತರ್ಯದ ಈಕ್ಷಣೆಯಿಂದ ಹೊರಗಲ್ಲಿಗೆ ಹಚ್ಚಿದಾಗ ಪ್ರತಿಯೊಬ್ಬರೂ ಕೂಡ ನಮ್ಮ ಅಂತರ್ಯದಲ್ಲಿರುವ ತತ್ವಜ್ಞಾನಿಯನ್ನು ಪ್ರಚೋದಿಸಬೇಕು, ವಿಜ್ಞಾನದ ದೃಷ್ಟಿಯನ್ನು ನಮ್ಮಲ್ಲಿ ಇಟ್ಟುಕೋಬೇಕು. ಆಗ ಮಾತ್ರ ಸಾಮರಸ್ಯ ಸಾಧ್ಯ ಅಂತ ಹೇಳಬಯಸ್ತೇನೆ. ಈ ಚಿಂತನೆಗೆ ನಮ್ಮೊಂದಿಗೆ ಸಮಯವನ್ನು ಕೊಟ್ಟು ಉಪಕರಿಸಿದಂತಹ ಡಾಕ್ಟರ್ ಕೃಷ್ಣಮೂರ್ತಿ ಅವರಿಗೆ ದತ್ತಿಯ ನ್ಯಾಸಕರ್ತರ ಪರವಾಗಿ, ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಮುಂದೆ ಕೂಡ ಇನ್ನೂ ಹೆಚ್ಚು ಅವಕಾಶ ದೊರಕಲಿ ಅಂತ ಆಶಿಸ್ತೇನೆ. ನಮಸ್ಕಾರ.